ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ಕ್ಲಾಸ್ನಾಗ ಏನು ಡಿಸ್ಕಸ್ ಮಾಡೋಣಪ್ಪ ಅಂತಂತಂದ್ರೆ ಮೊನ್ನೆ ಸಂಡೇ ನಡೆದಂಥ PC ಎಕ್ಸಾಮ್ದು HK ಎಕ್ಸಾಮ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಯಾವ ಕ್ವಶನ್ ಕೇಳಿದ್ರು ಮತ್ತು ಅವ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡೋಣ ಅಂತ. ನೋಡ್ರಿ, ಫಸ್ಟ್ ಕ್ವಶನ್ ಏನು ಕೇಳಿದಾರಪ್ಪ ಅಂತಂದ್ರೆ, ಆನೆಕಾಲು ರೋಗವು ಕೆಳ ಅಂಗಗಳಲ್ಲಿನ ಅಂದ್ರೆ ಲೋವರ್ ಲಿಮ್ಸ್ ದುಗ್ಧ ರಸನಾಳಗಳು ಊದಿಕೊಂಡು ಬರುವಂತಹ ಕಾಯಿಲೆಯಾಗಿದೆ. ಈ ಕಾಯಿಲೆ ತರುವಂತಹ ರೋಗಜನಕ ಜೀವಿಯ ಹೆಸರೇನು ಅಂತ ಕೇಳಿದಾರೆ. ರೋಗಜನಕ ಜೀವಿ ಹೆಸರು ಅಂತಂದ್ರೆ ಏನ್ರಿ? ಆ ರೋಗಕ್ಕೆ ಕಾರಣವಾಗುವಂತಹ ಜೀವಿ. ರೋಗಕ್ಕೆ ಕಾರಣವಾಗುವಂತಹ ಜೀವಿ. ಇನ್ನೊಂದು ಬರ್ತತ್ರಿ ವೆಕ್ಟರ್ ಅಂತ ಹೇಳಿ. ವೆಕ್ಟರ್ ಅಂತಂದ್ರೆ ಏನ್ರಿ? ಅವುಗಳನ್ನ ಸಾಗಾಣಿಕೆ ಮಾಡುವಂಥದ್ದು. ಈಗ ಯಾವ ಪ್ರಾಣಿಯಿಂದ ಅಥವಾ ಯಾವ ಜೀವಿಯಿಂದ ರೋಗ ಬರುತ್ತಲ್ರಿ, ಅದಕ್ಕೆ ರೋಗಜನಕ ಅಂತ ಕರೀತಾರ. ಅದಕ್ಕೆ ಏನಂತ ಕರೀತಾರ್ರಿ? ರೋಗಜನಕ. ಅದೇ ರೀತಿ ಆ ರೋಗಜನಕ ಪ್ರಾಣಿಯನ್ನ ಒಂದು ಪ್ರಾಣಿ ಏನ್ ಮಾಡತ್ರಿ? ಸಾಗಾಣಿಕೆ ಮಾಡತ್ತೆ. ಅದನ್ನ ಸಾಗಾಣಿಕೆ ಮಾಡ್ಬೇಕಂತಂದ್ರೆ ಯಾವ್ದ್ರ ಉದಾಹರಣೆ? ಸೊಳ್ಳೆ ಅಂತ ತಿಳ್ಕೊರಿ. ಸೊಳ್ಳೆ. ಈ ಸೊಳ್ಳೆ ಏನ್ ಮಾಡತ್ತೆ? ಅದನ್ನ ಸಾಗಾಣಿಕೆ ಅಂತ ಮಾಡತ್ತೆ. ಅದಕ್ಕೆ ಏನ್ ಕರೀತಾರೆ? ವೆಕ್ಟರ್ ಅಂತ ಕರೀತಾರೆ. ನಿಮಗೆ ಅವ್ರ ಎಕ್ಸಾಮ್ದಾಗ ಎದನ್ನ ಕೇಳಿತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವೆಕ್ಟರ್ ಅಂತ ಕೇಳಿರ ಸೊಳ್ಳೆ ಹಾಕ್ಬೇಕು. ರೋಗಜನಕ ಅಂದ್ರೆ ರೋಗಕ್ಕೆ ಕಾರಣವಾಗುವ ಜೀವಿ ಯಾವ್ದಂತ ಕೇಳಿರ ಯಾವ ಜೀವಿಯಿಂದ ಬರುತ್ತಲ್ರಿ ಅದರದಿಂದ ಹಾಕ್ಬೇಕು. ಇಲ್ಲಿ ಏನ್ ಕೇಳಿದಾರಪ್ಪ ಅಂತಂದ್ರ ಆನೆಕಾಲು ರೋಗದ ಬಗ್ಗೆ ಕೇಳಿದಾರೆ. ಆನೆಕಾಲು ರೋಗ ಅಂತಂದ್ರೆ ಏನ್ರಿ? ಅಬ್ಸರ್ವ್ ಮಾಡಿರ್ಬೋದು ನೀವು. ಕಾಲ್ ಏನಾಗಿರ್ತಾವಪ್ಪ ಅಂತಂದ್ರ ದಪ್ಪಗೆ ಹಿಂಗಾಗಿರ್ತಾವ ನೋಡ್ರಿ. ದಪ್ಪ ಆಗಿರ್ತಾವಲ್ಲ, ಅದಕ್ಕೆ ಏನಂತಾರಪ್ಪ ಅಂದ್ರ ಆನೆಕಾಲು ರೋಗ ಅಂತ ಕರೀತಾರೆ. ಇದಕ್ಕೆ ಕಾರಣವಾಗುವಂತ ರೋಗಜನಕ ಜೀವಿ ಯಾವ್ದಪ್ಪ ಅಂತಂದ್ರ ಉಚೇರಿಯಾ. ಯಾವ್ದ್ರಿ? ಉಚೇರಿಯಾ ಎನ್ನುವಂತಹ ಜೀವಿ. ಈ ಉಚೇರಿಯಾ ಎನ್ನುವಂತ ಜೀವಿಯನ್ನ ಸಾಗಾಣಿ ಮಾಡುವಂತ ಜೀವಿ ಅಥವಾ ವೆಕ್ಟರ್ ಯಾವ್ದಪ್ಪ ಅಂತಂದ್ರ ಸೊಳ್ಳೆ. ನಿಮ್ ಎಕ್ಸಾಮ್ದಾಗ ವೆಕ್ಟರ್ ಏನ್ ಹಾಕ್ಬೇಕು? ಸೊಳ್ಳೆ ಅಂತ ಹಾಕ್ಬೇಕು. ನೋಡ್ರಿ, ಅದು ಹೆಂಗಿರ್ತದಪ್ಪ ರೋಗ ಅಂತಂದ್ರ ಈ ರೀತಿ ಇರ್ತದ್ರಿ. ಇದಕ್ಕೆ ಏನಂತಾರಪ್ಪ ಅಂತಂದ್ರ ಆನೆಕಾಲು ರೋಗ ಅಂತ ಕರೀತಾರ. ಆನೆಕಾಲು ರೋಗ ಹಿಂಗಾಗಿರ್ತಾವ ಕಾಲುಗಳು. ಎದಕ್ ಹಿಂಗಾಗತ್ತಪ್ಪ ಅಂತಂದ್ರ ನೋಡ್ರಿ, ಇದಕ್ಕೆ ಕಾರಣವಾದದ್ದು ಏನಪ್ಪಾ ಅಂತಂದ್ರ ಲಿಂಪ್ ಅನ್ನುವಂಥದ್ದು. ಲಿಂಪ್ ಅಂತಂದ್ರೆ ಏನ? ಲಿಂಪ್ಯಾಟಿಕ್ ಡಿಸೀಸ್ ಅಂತ ಕೊಟ್ಟಾರ ಅವ್ರು. ಏನ್ ಹಿಂಗಂದ್ರ ಇದನ್ನ ಈ ಎಕ್ಸಾಮ್ದಾಗ ಕೇಳಿಲಿಕ್ಕಂತಂದ್ರೆ ಮುಂದೆ ಅಕಸ್ಮಾತ್ ನಿಮಗೆ ಲಿಂಪ್ ಬಗ್ಗೆ ಎಲ್ಲಾರು ಕೇಳ್ಬೋದಲ್ಲ. ಅದಕ್ಕೆ ಏನ್ ಮಾಡೋದು ಅಂತಂದ್ರ ಇದಕ್ಕೆ ರಿಲೇಟೆಡ್ ಏನೇನ್ ಬರೋದಂತ ಡಿಸ್ಕಸ್ ಮಾಡ್ಬಿಡೋಣ ಅಂತ. ಲಿಂಪ್ ಅಂತಂದ್ರೆ ಏನ್ರಿ? ದುಗ್ಧ ರಸ. ಲಿಂಪ್ ಅಂತಂದ್ರೆ ಏನ್ರಿ? ದುಗ್ಧ ರಸ. ಇದ್ ಏನ್ ಮಾಡ್ತದಪ್ಪ ಅಂತಂದ್ರ ನಮ್ ರಕ್ತ ಒಳಗ ಹೆಂಗ ರಕ್ತ ಪರಿಚಲನೆ ಆಗತ್ತಲ್ರಿ, ಹಂಗ ಏನಾಗತ್ತಪ್ಪ ಅಂತಂದ್ರೆ ದುಗ್ಧ ರಸನೂ ಪರಿಚಲನೆ ಆಗತ್ತ. ಯಾಕೆ ದುಗ್ಧ ರಸ ಪರಿಚಲನೆ ಆಗತ್ತ? ನಮ್ದಿದ್ರು ರಕ್ತ ಪರಿಚಲನೆ ಆಗ್ತಿರತ್ತೆ. ಇದ್ರ ದುಗ್ಧ ರಸ ಪರಿಚಲನೆ ಆಗೋದ್ರಿಂದ ಏನ್ ಯೂಸ್ ಆಗತ್ತ ನೋಡ್ರಿ. ಯಾವಾಗ ರಕ್ತ ಪರಿಚಲನೆ ಆಗ್ತಿರತ್ತಲ್ರಿ, ಅದ್ರ ಮೂಲಕ ಹೊಂಟಿರತಿ ಆರ್ಟಿನರಿ ಅಥವಾ ವೇನ್ಸ್ ಮೂಲಕ ಹೊಂಟಿರ್ತತಿ. ಅಂದ್ರೆ ಅಪಧಮನಿ ಅಥವಾ ಅಭಿಧಮನಿ ಮೂಲಕ ರಕ್ತ ಸಂಚಾರ ಆಗಿರತಿ. ಆ ಸಂಚಾರ ಆಗುವಾಗ ಏನಾಗತ್ತಪ್ಪ ಅಂತಂದ್ರೆ ಹೈ ಪ್ರೆಷರ್ಲೆ ಹೊಂಟಿರ್ತೈತ್ರಿ. ಹೈ ಪ್ರೆಷರ್ಲಿ ಹೊಂಟಿರ್ತೈತಿ ಅಂದ್ರ ಬಹಳ ಒತ್ತಡದಿಂದ ಹೊಂಟಿರ್ತೈತಿ. ಆ ಒತ್ತಡದಿಂದ ಹೋಗುವಾಗ ಏನಾಗತ್ತಪ್ಪ ಅಂತಂದ್ರ ಈ ಕ್ಯಾಪಿಲರಿ ಟ್ಯೂಬ್ ಏನು ರಕ್ತನಾಳಗಳು ಇರ್ತಾವಲ್ರಿ, ಅವು ಬಹಳ ಸೂಕ್ಷ್ಮವಾಗಿರ್ತಾವ. ಅದರಿಂದ ಏನಾಗತ್ತಪ್ಪ ಅಂತಂದ್ರ ರಕ್ತ ಲೀಕ್ ಆಗಕ್ ಸ್ಟಾರ್ಟ್ ಆಗತ್ರಿ. ರಕ್ತ ಏನಾಗತ್ರಿ? ಲೀಕ್ ಆಗಕ್ ಸ್ಟಾರ್ಟ್ ಆಗತ್ತೆ. ನೀವು ಉದಾಹರಣೆ ನೋಡ್ರಿ, ಒಂದ ಪೈಪ್ ಇರೋದಂತ ತಿಳ್ಕೊರಿ. ಆ ಪೈಪ್ ಒಳಗ ಹೆಚ್ಚಿಗೆ ಪ್ರೆಷರ್ಲಿ ನೀರನ್ನ ಅಕಸ್ಮಾತ್ ಸಪ್ಲೈ ಮಾಡಕತ್ರಪ್ಪ ಅಂತಂದ್ರ ಆ ಪೈಪ್ ಒಳಗಿಂದ ಏನಾಕತ್ರಿ? ಹೋಲ್ ಆಗಿ ಏನಾಕಿರತಿ? ಲೀಕ್ ಹಾಕಿರತಿ. ಹಂಗ ಏನಪ್ಪಾ ಅಂತಂದ್ರ ರಕ್ತನಾಳ ಒಳಗ ರಕ್ತ ಸಂಚಾರ ಆಗುವಾಗ ರಕ್ತ ಏನಾಕಿರತ್ತಪ್ಪ ಅಂತಂದ್ರ ಲೀಕ್ ಹಾಕಿರತಿ. ಯಾಕೆ ಲೀಕ್ ಆಕತಿ? ಹೈ ಪ್ರೆಷರ್ ದಿಂದ ಸಪ್ಲೈ ಹಾಕಿರತ್ತ ಅನ್ನೋ ರೀಸನ್ಗೆ ಏನಾಕತಿ? ಲೀಕ್ ಆಕತಿ. ಮತ್ ಲೀಕ್ ಆತಂತಂದ್ರೆ ಏನಾಗತ್ರಿ? ರಕ್ತ ಒಳಗೆ ಏನಿರ್ತೈತಿ? RBC ಇರ್ತತಿ, WBC ಇರ್ತತಿ, ಆಮೇಲೆ ಪ್ಲೇಟ್ಲೆಟ್ಸ್ ಇರ್ತಾವು, ಇವೆಲ್ಲಾನು ಇರ್ತಾವ. ಇದ್ರೊಳಗೆ ಏನಾಗತ್ತಪ್ಪ ಅಂತಂದ್ರ RBC ಬಿಟ್ಟ ಅಂದ್ರ RBC ಏನಿರತ್ರಿ? ದೊಡ್ಡ ಕಣ ಇರ್ತತಿ. ಈ ಸಣ್ಣ ಏನ್ ಹೋಲ್ ಹಾಕವಲ್ಲ ಪ್ರೆಷರ್ಲಿ ಹೋಗುವಾಗ ಆ ಹೋಲ್ಗಳ ಮೂಲಕ RBC ಬರಕ್ ಸಾಧ್ಯ ಆಗಲ್ರಿ. ಆ ರಕ್ತದಲ್ಲಿರುವಂತ RBC ಬಿಟ್ಟ ಉಳ್ಕಿದೆಲ್ಲ ಏನಾಕತ್ತಪ್ಪ ಅಂತಂದ್ರ ಅಲ್ಲೇ ಲೀಕ್ ಹಾಕೊಂತ ಬರತ್ತಿ. ಅಂದ್ರ ಅದಕ್ಕೆ ಏನಂತ ಕರೀತಾರು? ಲಿಂಪ್ ಅಂತ ಕರೀತಾರ. ಆ ಲೀಕ್ ಆಗುವಂತ ದ್ರವಕ್ಕೆ ಏನಂತಾರ್ರಿ? ಲಿಂಪ್ ಅಥವಾ ದುಗ್ಧ ರಸ ಅಂತ ಕರೀತಾರ. ಅದೇನೇನು ಹೊಂದೈತಿ? ಈ RBC ಬಿಟ್ಟು ಎಲ್ಲಾನು ಹೊಂದಿತ. RBC ಬಿಟ್ಟು ಎಲ್ಲಾನು ಹೊಂದಿತ್ತಂದ್ರ WBC ಆಗಿರ್ಬೋದು, ಪ್ಲೇಟ್ಲೆಟ್ಸ್ ಆಗಿರ್ಬೋದು, ಎಲ್ಲಾನು ಹೊಂದಿತ್ರ. ಅದು ಯಾವುದು? ಲಿಂಪ್. ಇದು ಒಂದು ಪರಿಚಲನೆ. ಇದು ಹೆಂಗ ರಕ್ತ ಪರಿಚಲನೆ ಹಾಕಿರತ್ತಲ್ಲ ಹಂಗ ಇದು ಲಿಂಪ್ ಪರಿಚಲನೆ. ಇದು ರಕ್ತ ಏನಾಕೈತಿರತಿ? ಸಂಚಾರ ಹಾಕಿರತಿ. ಮತ್ ಇದು ಲಿಂಪ್ ಬಂತಲ್ಲ, ಮತ್ ಈಗ ರಕ್ತ ಒಳಗ ನಮಗ ಏನಾತು?
WBC ಮಿಸ್ ಆತು, ಆಮೇಲೆ ಪ್ಲೇಟ್ಲೆಟ್ಸ್ ಎಲ್ಲ ಮಿಸ್ ಆತಲ್ಲ, ಮತ್ತೆ ಇದನ್ನ ನಾವು ಹೊಳ್ಳಿ ಹೆಂಗ್ ಪಡಿಬೇಕಪ್ಪ ಅಂತಂದ್ರ ಈ ಲಿಂಪ್ ಅನ್ನುವಂತ ದ್ರವ ಏನಾಗತ್ರಿ ಸಂಚಾರ ಆಗುವಂತ ಹೋಗಿ ಒಂದೊಂದ್ ಕಡೆ ಸ್ಟಾಪ್ ಅನ್ನೋದಿರತ್ತ, ಒಂದೊಂದ್ ಕಡೆ ಏನಿರುತ್ತೆ ಸ್ಟಾಪ್ ಅನ್ನೋದಿರುತ್ತೆ. ಆ ಸ್ಟಾಪ್ ಒಳಗೆ ಏನಾಗತ್ತಪ್ಪ ಅಂತಂದ್ರೆ ಮತ್ತೆ ರಕ್ತಕ್ಕನ ಸೇರ್ಸತ್ರಿ ಇದನ್ನ. ಈ WBC ಆಗಿರ್ಬೋದು ಪ್ಲೇಟ್ಲೆಟ್ಸ್ ಗಳನ್ನ ರಕ್ತಕ್ಕನ ಮತ್ತೆ ಹೊಳೆ ಸೇರ್ಸತತಿ. ಅದಕ್ಕೆ ಏನಪ್ಪಾ ಅಂತಂದ್ರ ಹೆಂಗ್ ರಕ್ತ ಎಷ್ಟು ಇಂಪಾರ್ಟೆಂಟ್ ಇಲ್ಲ ಹಂಗ ದುಗ್ಧರಸನು ಇಂಪಾರ್ಟೆಂಟ್. ಅಕಸ್ಮಾತ್ ದುಗ್ಧರಸ ಅಥವಾ ಲಿಂಪ್ ಇರ್ಲಿಕ್ಕಪ್ಪ ಅಂತಂದ್ರ ಏನಿದು ಲೀಕ್ ಆಗಿತ್ತಲ್ಲ WBC ಮತ್ ಪ್ಲೇಟ್ಲೆಟ್ಸ್ ಅವು ಏನಾಕಿದ್ದು ಹಾಳಾಗಿ ಹೋಗ್ಬಿಡ್ತಿದ್ವು. ಅವಾಗ ನಮ್ ರಕ್ತ ಒಳಗೆ ಏನ್ ಕಡಿಮೆ ಆಕಿತ್ರಿ WBC ಮತ್ ಪ್ಲೇಟ್ಲೆಟ್ಸ್ ಗಳೆಲ್ಲ ಕಡಿಮೆ ಆಕಿದ್ವು. ಅದಕ್ಕೆ ಲಿಂಪ್ ನಿಮ್ ಎಕ್ಸಾಮ್ದಾಗ ಏನ್ ಕೇಳ್ಬೋದಪ್ಪ ಅಂತಂದ್ರೆ ಲಿಂಪ್ ಏನೇನು ಹೊಂದಿರುತ್ತದೆ. ಅವ್ರ ಏನ್ ಕೊಡ್ಬೋದು ಆಪ್ಷನ್ ದಾಗ RBC ಕೊಡ್ಬೋದು, WBC ಕೊಡ್ಬೋದು, ಪ್ಲೇಟ್ಲೆಟ್ಸ್ ಕೊಡ್ಬೋದು. ಆದ್ರೆ ಏನಾಗ್ಬೇಕು ನೀವು RBC ಬಿಟ್ಟು ಉಳ್ಕಿದ್ ಏನೇ ಇದ್ರು RBC ಒಟ್ಟು ಇರಬಾರ್ದು ನೋಡ್ರು. RBC ಬಿಟ್ಟು ಉಳ್ಕಿದ್ ಏನೋ ಇದ್ರು ಏನಾಗ್ಬೇಕಂದ್ರ ಆ ಲಿಂಪ ಹೊಂದಿರ್ತತಿ. ಮತ್ತೆ ಇದ್ರ ಕೆಲಸ ಇದೇನ್ ಲೀಕ್ ಆಗಿರತ್ತಲ್ರಿ ಅದನ್ನ ಮತ್ತೇನ್ ಮಾಡ್ತತಿ ರಕ್ತಕ್ಕ ಸೇರಿಸುವಂತ ಕೆಲಸ ಮಾಡ್ತತಿ. ಆ ಸೇರಿಸುವಂತ ಕೆಲಸ ಮಾಡುವಂತ ಗ್ರಂಥಿಗಳು ಯಾವಪ್ಪ ಅಂತಂದ್ರ ಲಿಂಪ್ ಗ್ಲ್ಯಾಂಡ್ ಅಂತ ಬರ್ತಾವ್ರಿ. ಲಿಂಪ್ ಗ್ಲ್ಯಾಂಡ್ ಅಂತ ಬರ್ತಾವ್. ಇವ್ ಎಲ್ಲೆಲ್ಲಿ ಇರ್ತಾವಪ್ಪ ಅಂತಂದ್ರೆ ಕುತ್ತಿಗೆ ಭಾಗದಲ್ಲಿ ಇರ್ತಾವ್ರಿ. ಕುತ್ತಿಗೆ ಭಾಗದಲ್ಲಿ ಆಗಿರ್ಬೋದು, ಆಮೇಲೆ ಇಲ್ಲಿ ಶೋಲ್ಡರ್ ತೆಳಗಿರ್ತಲ್ರಿ ಅಲ್ಲಿ ಕೆಲವೊಂದು ಭಾಗಗಳಲ್ಲಿ ಅವು ಲಿಂಪ್ ಗ್ಲ್ಯಾಂಡ್ ಇರ್ತಾವ. ಅಲ್ಲಿ ಏನಕ್ಕಪ್ಪ ಅಂತಂದ್ರ ಅದು ಸಕ್ರಿಟ್ ಆಗಿದ್ದಂತ ದುಗ್ಧರಸ ಹೊಳ್ಳಿ ರಕ್ತಕ್ಕ ಸಂಚಾರ ಆಕತಿ. ಇದು ಲಿಂಪದ ಇಂಪಾರ್ಟೆನ್ಸ್ ಇರದ. ಈಗ ಹಿಂಗ ಇದೇನ್ ಮಾಡ್ತದಪ್ಪ ಅಂತಂದ್ರ ಆನೆಕಾಲು ರೋಗಕ್ಕೆ ಮತ್ತೆ ಲಿಂಪಿಗೆ ಏನ್ ಸಂಬಂಧಪ್ಪ ಅಂತಂದ್ರ ಈ ಉಚೇರಿಯಾ ಅನ್ನುವಂತ ರೋಗ ಇದಿರ್ತಲ್ರಿ, ಇದೇನ್ ಜೀವಿ ಇರ್ತತಲ್ಲ ಆ ಜೀವಿ ಅಟ್ಯಾಕ್ ಮಾಡಿದಾಗ ಏನಾಕತ್ತಪ್ಪ ಅಂತಂದ್ರ ಈ ದುಗ್ಧರಸ ಸಂಚಾರ ಆಗುವಂತ ಪೈಪ್ ಹೆಂಗ್ ರಕ್ತ ಸಂಚಾರ ಆಗುವಂತ ರಕ್ತನಾಳಗಳು ಇರ್ತಾವಲ್ಲ ಹಂಗ ದುಗ್ಧರಸ ಸಂಚಾರ ಆಗುವಂತ ದುಗ್ಧ ನಾಳಗಳನ್ನ ಏನ್ ಮಾಡ್ತದ್ರಿ ಬ್ಲಾಕ್ ಮಾಡಿದ್ರಿ. ಬ್ಲಾಕ್ ಮಾಡಿದಪ್ಪ ಅಂತಂದ್ರ ಅವಾಗ ಏನಾಗತ್ರಿ ಈ ದುಗ್ಧರಸ ಈ ಪೈಪ್ ಮೂಲಕ ಸಂಚಾರ ಆಗಲ್ರಿ. ಅವಾಗ ಏನಾಗತ್ರಿ ಈ ದುಗ್ಧರಸ ಹಿಂಗ್ ಕಲೆಕ್ಟ್ ಹಾಕುವಂತ ಬರ್ತತಿ. ಹಿಂಗ್ ಕಲೆಕ್ಟ್ ಹಾಕುವಂತ ಬಂದ್ ಏನಾಗತ್ರಿ ಇಲ್ಲಿ ಕಾಲೊಳಗ ದಪ್ಪ ಹಾಕುವಂತ ಬರತ್ರಿ. ಅರ್ಥಾತ್ರಿ ಇದಕ್ಕೆ ಏನಂತಾರಪ್ಪ ಅಂತಂದ್ರ ಆನೆಕಾಲು ರೋಗ ಅಂತ ಕರೀತಾರ. ಇಲ್ಲಿ ನೋಡ್ರಿ ಕೊಟ್ಟಾರು. ಅವಾಗ ಏನ್ ಅಟ್ಯಾಕ್ ಆಗಿರತ್ತಲ್ರಿ ಇದು ಉಚೇರಿ ಅನ್ನೋದು ಅಟ್ಯಾಕ್ ಆಗಿರತ್ತಲ್ಲ ಅದನ್ನ ತಗೊಂಡ್ಬರುವಂತ ಜೀವಿ ಯಾವ್ದ್ರಿ ಸೊಳ್ಳೆ. ಇಲ್ಲಿ ಕೊಟ್ಟಾರ ನೋಡ್ರಿ ಸೊಳ್ಳೆ ತಗೊಂಬಂದ್ ಏನ್ ಮಾಡತ್ತಪ್ಪ ಅಂತಂದ್ರ ಅಕಸ್ಮಾತ್ ಯಾವ ಮನುಷ್ಯನಲ್ಲಿ ಅಟ್ಯಾಕ್ ಮಾಡಿದ ಕೂಡ ಸೊಳ್ಳೆ ಅದ್ರೋಗ ಏನಾಗತ್ರಿ ಆ ಸೊಳ್ಳೆ ಮೂಲಕ ಉಚೇರಿ ಅನ್ನುವಂತ ಜೀವಿ ಹೋಗುತ್ತೆ. ಉಚೇರಿ ಅನ್ನುವಂತ ಜೀವಿಗಳು ಹೋಗಿ ದುಗ್ಧ ನಾಳಗಳನ್ನ ಬ್ಲಾಕ್ ಮಾಡ್ತತಿ. ದುಗ್ಧ ನಾಳಗಳನ್ನ ಬ್ಲಾಕ್ ಮಾಡಿದಾಗ ಏನಾಗತ್ತಪ್ಪ ಅಂತಂದ್ರ ದಪ್ಪ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಏನಂತಾರಪ್ಪ ಅಂತಂದ್ರ ಆನೆಕಾಲು ರೋಗ ಅಂತ ಕರೀತಾರ. ಏನಂತ ಕರೀತಾರ್ರಿ ಆನೆಕಾಲು ರೋಗ ಅಂತ ಕರೀತಾರ. ಅವ್ರು ವೆಕ್ಟರ್ ಕೊಟ್ಟಾರೋ ಅಥವಾ ರೋಗಕ್ಕೆ ಕಾರಣವಾಗುವಂತ ಜೀವಿ ಕೇಳಿದಾರೋ ಅದನ್ನು ನೀವ್ ಏನ್ ಮಾಡ್ಬೇಕಂದ್ರೆ ಅಬ್ಸರ್ವ್ ಮಾಡ್ಬೇಕ್ರಿ. ನೋಡ್ರಿ ಇದಕ್ಕೆ ಆನ್ಸರ್ ಏನಾಗುತ್ತ ಉಚೇರಿ ಅನ್ನೋದಾಗತ್ತ. ಆಮೇಲೆ ನೋಡ್ರಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಮೂತ್ರಕೋಶದಲ್ಲಿ ರಕ್ತ ಶೋಧನೆ ಇಲ್ಲಿ ಆಗುತ್ತದೆ ಅಂದ್ರ ಬ್ಲಡ್ ಫಿಲ್ಟರ್ ಎಲ್ಲಿ ಆಕತಿ. ನಮಗೆಲ್ಲಾ ಗೊತ್ತೈತಿ ಬ್ಲಡ್ ಫಿಲ್ಟರ್ ಆಗೋದು ಎಲ್ಲಿಪ್ಪ ಅಂತಂದ್ರ ಕಿಡ್ನಿ ಭಾಗದಲ್ಲಿ. ಅವ್ರೇನ್ ಕೇಳಂಗಿಲ್ಲ ಕಿಡ್ನಿ ಅಂತ ಕೇಳಂಗಿಲ್ಲ. ಮೊದಲೆಲ್ಲ ಎಕ್ಸಾಮ್ದಾಗ ಕಿಡ್ನಿ ಅಂತ ಕೇಳ್ತಿದ್ರು. ಆದ್ರೆ ಈಗೇನ್ ಮಾಡತಾರ ಅಂತಂದ್ರೆ ಕಿಡ್ನಿ ಒಳಗಿನ ಯಾವ ಭಾಗ ಅಂತ ಕೇಳ್ತಾರ. ಮತ್ತೆ ಎಕ್ಸಾಮ್ದಾಗ ಅಪ್ಡೇಟ್ ಆಗಿ ಏನಾಗಿತ್ತಪ್ಪ ಅಂತಂದ್ರೆ ಮೊದಲು ಏನ್ ಕೇಳ್ತಿದ್ರಿ ಕಿಡ್ನಿ ಒಳಗ್ ನೆಪ್ರಾನ್ ಅಂತ ಕೇಳ್ತಿದ್ರು. ಮೊದಲ ಆಪ್ಷನ್ ಏನ್ ಕೊಡ್ತಿರಪ್ಪ ನೆಪ್ರಾನ್ ಅಂತ ಕೇಳ್ತಿದ್ರು. ಈಗ ಮತ್ತೆ ಅಪ್ಡೇಟ್ ಆಗಿ ಏನ್ ಮಾಡತಾರು ನೆಪ್ರಾನ್ ಒಳಗಿರುವಂತ ಭಾಗ ಕೇಳತಾರ. ನೆಪ್ರಾನ್ ಒಳಗಿರುವಂತ ಭಾಗನ ಯಾವಪ್ಪ ಅಂತಂದ್ರ ಗ್ಲೋಮುರಲ್ಸ್ ಆಗಿರ್ಬೋದು, ಆಮೇಲೆ ಮತ್ತ ನೆಕ್ಸ್ಟ್ ಏನ್ ಬೌಮನ್ಸ್ ಕ್ಯಾಪ್ಸುಲಾ, ಬೌಮನ್ ನಳಿಕೆ ಏನ್ ಬರತ್ ಗೊತ್ತ್ರಿ ಬೌಮನ್ಸ್ ಕ್ಯಾಪ್ಸುಲ್, ಬೌಮನ್ ನಳಿಕೆ ಇವು ಎಲ್ಲಾನು ಕೇಳತ್ತಾರ. ಈಗ ಆಪ್ಷನ್ ನೋಡ್ರಿ ರಕ್ತ ಶೋಧನೆ ಅಂತ ನಿಮ್ಗೆ ಕಿಡ್ನಿ ಗೊತ್ತಿತ್ತ. ನೆಕ್ಸ್ಟ್ ಅದನ್ನ ನೀವು ಕ್ವಶನ್ ಡೀಪ್ ಆಗಿ ಓದಿ ಏನ್ ಮಾಡಿದ್ರಿ ನೆಪ್ರಾನ್ ಬಗ್ಗೆ ತಿಳ್ಕೊಂತಿದ್ರಿ. ಆದ್ರೆ ಈಗ ನೆಪ್ರಾನ್ ಬಿಟ್ಟಾರ. ನೆಪ್ರಾನ್ ಬಿಟ್ಟಿನಾಗ್ಯಾರ ಮತ್ ಮುಂದೋಗ್ಯಾರ ಏನ್ ಹಾಕಿದಾರ ಅವ್ರ ಗ್ಲೋಮುಲರಸ್. ಇದು ಎಲ್ಲಿರ್ತಾವು ಮತ್ತೆ ಯಾಕೆ ಆಕತಿ ಅನ್ನೋದನ್ನ ನೋಡ್ರಿ ಅದನ್ನ ನೋಡೋಣಂತ. ನೋಡ್ರಿ ಆಕ್ಚುಲಿ ಕಿಡ್ನಿ ಹೆಂಗ್ ಕೆಲಸ ಮಾಡದಪ್ಪ ಅಂತಂದ್ರ ಕಿಡ್ನಿ ಕೆಲಸ ಮಾಡೋದು ಹೆಂಗೈತಿ ಅಂತಂದ್ರ ಮನುಷ್ಯನ ದೇಹದಾಗ ಎಷ್ಟಿರ್ತಾವ್ರಿ ಕಿಡ್ನಿ 2 ಇರ್ತಾವ. ಮನುಷ್ಯನ ದೇಹದಲ್ಲಿ ಇರ್ತಾವ ಕಿಡ್ನಿ 2 ಇರ್ತಾವ. ಯಾವಾಗ ಈಗ ಅದು ಕಿಡ್ನಿ ಕೆಲಸ ಏನಪ್ಪಾ ಅಂತಂದ್ರ ರಕ್ತವನ್ನ ಶುದ್ಧೀಕರಣ ಮಾಡುವಂತ ಭಾಗ. ಈಗ ಹೆಂಗ್ ಕೆಲಸ ಮಾಡದಪ್ಪ ರಕ್ತ ಅಂತಂದ್ರ ನೋಡ್ರಿ ಈಗ ರಕ್ತ ಒಳಗೆ ಏನಿರ್ತಪ್ಪ ಅಂತಂದ್ರ ಹಲವಾರು ಅಶುದ್ಧಗಳು ಕೂಡಿರ್ತಾವ್ರಿ.
ಅಶುದ್ಧತೆ ಇರ್ತೈತಿ. ಈಗ ರಕ್ತ ಸಂಚಾರ ಆಗಿರತ್ತೆ ಅಲ್ಲಿ ಇಲ್ಲಿ. ಹೆಂಗ್ ಅಶುದ್ಧ ಕೊಡ್ತಾವಪ್ಪ ಅಂತಂದ್ರ ನಮ್ಮ ಜೀವಕೋಶಗಳು ಏನ್ ಮಾಡ್ತಾವ್ರಿ, ಆ ರಕ್ತವನ್ನ ಇರುವಂತ ಆಮ್ಲಜನಕ ಇರ್ಬೋದು ಎಲ್ಲಾ ಬಳಸ್ಕೊಂಡು ಏನ್ ಮಾಡ್ತಿರ್ತಾವಪ್ಪ ಅಂದ್ರೆ ಕೆಲಸ ಕಾರ್ಯವನ್ನ ಮಾಡ್ತಿರ್ತಾವ. ಅವಾಗ ಏನಾಕತ್ತಪ್ಪ ಅಂತಂದ್ರ ಅಲ್ಲೇ ಒಂದಷ್ಟ ತ್ಯಾಜ್ಯಗಳು ಉತ್ಪತ್ತಿ ಆಗಿರ್ತಾವ. ಆ ತ್ಯಾಜ್ಯಗಳು ಏನಾಕವ್ರಿ, ರಕ್ತಕ್ಕ ಸೇರ್ಪಡೆ ಆಗಿರ್ತಾವ. ಈ ಜೀವಕೋಶಗಳಿಂದ ಉತ್ಪತ್ತಿ ಆಗಿರುವಂತ ತ್ಯಾಜ್ಯಗಳು. ಮತ್ತ ಅದನ್ನ ನೀವು ಅಕಸ್ಮಾತ್ ಫಿಲ್ಟರ್ ಮಾಡ್ಲಿಕ್ಕಪ್ಪ ಅಂತಂದ್ರೆ ಅದೇನಾಗತ್ರಿ, ಹೆಚ್ಚಿಗೆ ಹಾಕೊಂತ ಹೋಗಿ ನಮ್ಗೆ ಏನಾಗುತ್ತೆ, ದೇಹಕ್ಕೆ ಪ್ರಾಬ್ಲಮ್ ಆಗುತ್ತೆ. ಹಂಗ ಅದು ಫಿಲ್ಟರ್ ಮಾಡ್ಬೇಕನ್ನುವಂತ ಇರುವಂತ ಅಂಗ ಯಾವ್ದಪ್ಪ ಅಂತಂದ್ರೆ ಕಿಡ್ನಿ ಇರುವಂತ ಅಂಗ. ಮಾನವನ ದೇಹದಲ್ಲಿ ಎಷ್ಟಿರ್ತಾವಪ್ಪ ಅಂದ್ರೆ 2 ಕಿಡ್ನಿಗಳು ಇರ್ತಾವ. ಎಷ್ಟು ಕಿಡ್ನಿ ಇರ್ತಾವ್ರಿ, 2 ಕಿಡ್ನಿ ಇರ್ತಾವ. ಆಮೇಲೆ ಈ ಕಿಡ್ನಿ ಒಳಗ ಮೇನ್ ಇಂಪಾರ್ಟೆಂಟ್ ಫಿಲ್ಟರ್ ಮಾಡುವಂತ ಭಾಗ ಯಾವ್ದಪ್ಪ ಅಂತಂದ್ರೆ ನೆಫ್ರಾನ್. ಯಾವ ಭಾಗ ರೀ, ನೆಫ್ರಾನ್. ಇವಕ್ಕೆ ಏನಂತಾರಪ್ಪ ಅಂತಂದ್ರ ಕಿಡ್ನಿಯ ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ. ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಎತ್ತರದ ಕಿಡ್ನಿದ ಮೂತ್ರಪಿಂಡದ. ಹಂಗ ನಮ್ ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಅಂತಂದ್ರ ಸೆಲ್, ಜೀವಕೋಶ ಬರ್ತದೆ. ಅದೇ ರೀತಿ ನೆಫ್ರಾನ್ ಏನ್ರಿ, ಮೂತ್ರಪಿಂಡದ ರಚನಾತ್ಮಕ. ರಚನಾತ್ಮಕ ಅಂತಂದ್ರೆ ಏನ, ಸ್ಟ್ರಕ್ಚರಲ್. ಕಾರ್ಯನಿರ್ವಾಹಕ ಅಂತಂದ್ರೆ ಫಂಕ್ಷನಲ್. ಅಂದ್ರೆ ಮೇನ್ ಇಂಪಾರ್ಟೆಂಟ್ ಏನಿದ್ದಂಗತ್ತು, ಕೀ ಇದ್ದಾಗ ನೆಫ್ರಾನ್ ಇದ್ದಂಗತ್ತ. ಈ ನೆಫ್ರಾನ್ಗಳ ಸಂಖ್ಯೆ ಎಷ್ಟಿರ್ತಾವಪ್ಪ ಅಂದ್ರ ಲಕ್ಷಾಂತರ ಮಿಲಿಯನ್ ಗಂಟೆ ಸಂಖ್ಯೆ ಇರ್ತೈತಿ. ಇವ ನೋಡ್ರಿ ನೆಫ್ರಾನ್. ಇವಕ್ಕೆ ಏನಂತಾರಪ್ಪ ಅಂತಂದ್ರೆ ನೆಫ್ರಾನ್ ಅಂತ ಕರೀತಾರ. ಮಿಲಿಯನ್ ಗಂಟ್ಲೆ ಇರ್ತಾವ್ರಿ. ಇನ್ನ ಈ ನೆಫ್ರಾನ್, ಒಂದು ನೆಫ್ರಾನ್ ತಗೊಂಡಾಗ ಏನಿರ್ತಪ್ಪ ಅಂತಂದ್ರ ಅದ್ರೊಳಗ ಇಷ್ಟೆಲ್ಲಾ ಭಾಗಗಳು ಇರ್ತಾವ್ರಿ. ಈ ಒಂದು ನೆಫ್ರಾನ್ದಾಗ ಹಂಗ ಲಕ್ಷಾಂತರ ನೆಫ್ರಾನ್ಗಳು ಇರ್ತಾವಲ್ಲ, ಆ ನೆಫ್ರಾನ್ಗಳನ್ನ ತಗೊಂಡಾಗ ಇಷ್ಟೆಲ್ಲಾ ಭಾಗಗಳು ಇರ್ತಾವ. ಯಾವ್ಯಾವಪ್ಪ ಅಂತಂದ್ರ ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್ ಗ್ಲೋಮುರಲಸ್. ಎಕ್ಸಾಮ್ದಾಗ ಕೇಳಿದಿದ್ದಾರ್ರಿ, ನೆಫ್ರಾನ್ ಒಳಗಿರುವಂತ ಭಾಗದ ಕೇಳತ್ತಾರ ಈಗ. ಆಮೇಲೆ ಇನ್ನೊಂದ್ ಏನ್ ಇರ್ತದಪ್ಪ ಅಂತಂದ್ರ ಬೌಮನ್ಸ್ ಕ್ಯಾಪ್ಸುಲ್ ಅಂತ ಇರ್ತೈತಿ. ಏನಿರ್ತೈತ್ರಿ, ಬೌಮನ್ಸ್ ಕ್ಯಾಪ್ಸುಲ್. ಇದ ಬೌಮನ್ಸ್ ಕ್ಯಾಪ್ಸುಲ್. ಇದೇನ್ ಹೊಂದಿರುತ್ತಲ್ರಿ ಭಾಗ, ಇದ್ ರೌಂಡ್ ಐತಲ್ಲ, ಇದಕ್ಕ ಏನಂತಾರಪ್ಪ ಅಂದ್ರ ಬೌಮನ್ಸ್ ಕ್ಯಾಪ್ಸುಲ್ ಅಂತ ಕರೀತಾರ. ಈಗ ಹೆಂಗ್ ಫಿಲ್ಟರ್ ಆಗುತ್ತದ ಕಿಡ್ನಿ ಒಳಗ್ ನೋಡ್ರಿ, ರಕ್ತ ಏನಾಗತ್ತಪ್ಪ ಅಂತಂದ್ರ ಈಗ ಅನ್ಫಿಲ್ಟರ್ಡ್ ಅಥವಾ ಎಲ್ಲಾ ತ್ಯಾಜ್ಯವನ್ನು ಹೊಂದಿರುವಂತ ರಕ್ತ ಈ ರಕ್ತನಾಳಗಳ ಮೂಲಕ ಏನಾಗತ್ರಿ ಅಂದ್ರ ರೀನಲ್ ಅಂತಂದ್ರೆ ಏನ, ರೀನಲ್ ಆರ್ಟರಿ ಮೂಲಕ. ರೀನಲ್ ಅಂತಂದ್ರೆ ಏನ್ರಿ, ಕಿಡ್ನಿಗೆ ಏನಂತಾರಪ್ಪ ಅಂದ್ರೆ ಇಂಗ್ಲಿಷ್ ಒಳಗೆ ರೀನಲ್ ಅಂತ ಕರೀತಾರ. ಆ ಕಿಡ್ನಿಯ ಮೂತ್ರಪಿಂಡದ ಅಪಧಮನಿಗಳ ಮೂಲಕ ಏನಾಗತ್ರಿ ರಕ್ತ ಬರ್ತೈತಿ. ಈ ರಕ್ತ ಬಂದ ಕಿಡ್ನಿ ಒಳಗೆ ಸಪ್ಲೈ ಆಗುತ್ತೆ. ಕಿಡ್ನಿ ಒಳಗೆ ಸಪ್ಲೈ ಆದ್ಮೇಲೆ ಇಲ್ಲಿ ಏನಿರ್ತಾವ್ರಿ, ನೆಫ್ರಾನ್ಗಳು ಫಿಲ್ಟರ್ ಇರ್ತಾವ. ಆ ನೆಫ್ರಾನ್ ಒಳಗೆ ಏನಿರ್ತೈತಿ, ಈ ಗ್ಲೋಮುರಲಸ್ ಮತ್ತೆ ಬೌಮನ್ ಕ್ಯಾಪ್ಸುಲ್ ಇರ್ತೈತಿ. ಇದೇನ್ರಿ ಬೌಮನ್ಸ್ ಕ್ಯಾಪ್ಸುಲ್. ಇದ್ರೊಳಗೆ ಏನಾಗತ್ತಪ್ಪ ಅಂತಂದ್ರೆ ಮೊದಲ ರಕ್ತ ಬರತ್ರಿ. ಮೊದಲ ಏನಾಗತ್ರಿ, ರಕ್ತ ಬರತಿ. ಆ ರಕ್ತ ಬಂದ ಈ ಗ್ಲೋಮುರಲ್ಸ್ ಅನ್ನುವಂತ ಫಿಲ್ಟರ್ ಇದೇನಾಗತ್ತಿ, ಇದು ಭಾಗ ಏನ್ ಮಾಡತ್ತಪ್ಪ ಅಂದ್ರ ಆ ರಕ್ತವನ್ನ ಫಿಲ್ಟರ್ ಮಾಡ್ತೈತ್ರಿ. ನೆಫ್ರಾನ್ ಒಳಗ ಭಾಗಗಳು ಇವ್ರಿ. ಅಕಸ್ಮಾತ್ ನಿಮ್ಮ ಆಪ್ಷನ್ದಾಗ ನೆಫ್ರಾನ್ ಅಷ್ಟ ಕೊಟ್ಟಿದಪ್ಪ ಅಂದ್ರೆ ನೆಫ್ರಾನ್ ಹಾಕ್ಬೇಕು. ನೆಫ್ರಾನ್ ಮತ್ತ ಗ್ಲೋಮುರಲಸ್ ಅಂತ ಕೊಟ್ಟಿದಂತ ಏನ್ ಹಾಕ್ಬೇಕು, ಗ್ಲೋಮುರಲಸ್ ಅಂತ ಹಾಕ್ಬೇಕು. ಈ ರಕ್ತ ಬಂದು ಕುಂಡ್ರುವಂತ ಜಾಗ ಯಾವ್ದ, ಬೌಮನ್ಸ್ ಕ್ಯಾಪ್ಸುಲ್. ಅವಾಗ ಏನಾಗುತ್ತೆ, ಈ ರಕ್ತ ಬಂದಾಗ ರಕ್ತದಲ್ಲಿರುವಂತಹ ಎಲ್ಲಾ ಹೊಲಸನ್ನ ತೆಗೆದು ಹೋಗ್ತೈತ್ರಿ. ಯಾವುದು, ಗ್ಲೋಮುರಲ್ಸ್ ಅನ್ನುವಂತ ಭಾಗ ರಕ್ತದಲ್ಲಿರುವಂತ ಎಲ್ಲಾ ಭಾಗವನ್ನ ತೆಗೆದೊಗಿತೈತಿ. ತೆಗೆದೋಗೋದು ಏನ್ ಮಾಡ್ತದಪ್ಪ ಅಂತಂದ್ರ ಕೆಟ್ಟ ವಸ್ತುಗಳನ್ನ ಅಥವಾ ಏನ್ ಟಾಕ್ಸಿಕ್ ವಸ್ತುಗಳು ಇರ್ತಾವಲ್ರಿ, ಈ ಪೈಪ್ ಮೂಲಕ ಏನ್ ಮಾಡದಪ್ಪ ಅಂತಂದ್ರೆ ಸಪ್ಲೈ ಮಾಡತ್ರಿ. ಎಲ್ಲಿ ಸಪ್ಲೈ ಮಾಡ್ತತಿ, ಈ ಕಲೆಕ್ಟಿಂಗ್ ಡಕ್ಟ್, ಸಂಗ್ರಹಣ ನಾಳ. ಈ ಕಲೆಕ್ಟಿಂಗ್ ಡಕ್ಟ್ ಮೂಲಕ ಏನ್ ಮಾಡತ್, ಇಲ್ಲಿ ಏನ್ ಮಾಡ್ತದ, ಅದನ್ನ ಕಳ್ಸದ್ರ ಅದನ್ನ. ಆಮೇಲೆ ಇಲ್ಲಿ ಶುದ್ಧವಾದ ರಕ್ತವನ್ನ ಹೋಗಂದ್ಬಿಡತ್ತದ. ಆ ಶುದ್ಧವಾದ ರಕ್ತ ಏನಾಗತ್ರಿ, ಮತ್ ರಕ್ತನಾಳಗಳ ಮೂಲಕ ಅಂದ್ರ ಆರ್ಟರಿ ವೇನ್ಗಳ ಮೂಲಕ ಅಂತಂದ್ರೆ ಏನ್ರಿ, ರೀನಲ್ ವೇನ್, ಸಾರಿ ಆರ್ಟರಿ ವೇನ್ ಅಲ್ಲ, ರೀನಲ್ ವೇನ್ಗಳ ಮೂಲಕ, ಮೂತ್ರಪಿಂಡದ ಅವಿಧಮನಿಗಳ ಮೂಲಕ ಏನಾಗತ್ತ, ಸಪ್ಲೈ ಆಗತ್ತ. ಸಪ್ಲೈ ಆಗುವಾಗ ಏನಾಗತ್ತಪ್ಪ ಅಂದ್ರ ಇದ್ರೊಳಗೆ ಏನಿರಂಗಿಲ್ಲ. ಈಗ ಇದ್ರ ಏನ್ ಹೊಲಸ್ ತೆಗಿತಿರತ್ತಲ್ರಿ, ಆ ಫಿಲ್ಟರ್ ಮಾಡುವಾಗ ಏನ್ ಮಾಡಿರತ್ತಪ್ಪ ಅಂತಂದ್ರೆ ಗ್ಲೂಕೋಸ್ ಆಗಿರ್ಬೋದು, ಅದ್ರಲ್ಲಿರುವಂತ ಪ್ರೋಟೀನ್ಗಳನ್ನಾಗಿರ್ಬೋದು ಎಲ್ಲಾನು ಏನ್ ಮಾಡಿರತ್ತಪ್ಪ ಅಂತಂದ್ರೆ ಅಬ್ಸಾರ್ವ್ ಮಾಡಿರ್ತದೆ. ಅದು ಯಾವುದು, ಗ್ಲೋಮುರಲ್ಸ್ ಅನ್ನುವಂತ ಭಾಗ ಎಲ್ಲಾನು ಫಿಲ್ಟರ್ ಮಾಡಿರ್ತದೆ. ಬರೀ ಕೇವಲ ಏನ್ ಮಾಡಿರ್ತೈತಿ, ಆ ನೀರ್ ಒಂದ್ ಸ್ವಲ್ಪ ಭಾಗ ಏನ್ ಉಳಿದಿರತ್ತಲ್ರಿ ಅದನ್ನಷ್ಟ ಮುಂದ್ ಕಳ್ಸಿರತ್ತೆ. ಇದಕ್ಕೆ ಏನಂತಾರಪ್ಪ ಅಂದ್ರೆ ಫಿಲ್ಟ್ರೇಷನ್ ಅಂತ ಕರೀತಾರ. ಮೊದಲು ಫಿಲ್ಟರ್ ಮಾಡೋದಕ್ಕ. ಆಮೇಲೆ ರಕ್ತದಲ್ಲಿ ಏನಿರಂಗಿಲ್ಲ, ಗ್ಲೂಕೋಸ್ ಇರಂಗಿಲ್ಲ, ನೀರ್ ಇರಂಗಿಲ್ಲ, ಏನೂ ಇರಂಗಿಲ್ಲ. ಖರೆ ಅದಕ್ಕೆ ಏನ್ ಬೇಕೀಗ, ರಕ್ತಕ್ಕೆ ಗ್ಲೂಕೋಸ್ ಬೇಕು, ನೀರ್ ಬೇಕು, ಎಲ್ಲಾ ಬೇಕು. ಏನಾಕತ್ತಂದ್ರೆ ರಕ್ತ ಏನಾಕತ್ರಿ ಮತ್ ರೀಅಬ್ಸಾರ್ವ್ ಆಗುತ್ತೆ. ಮತ್ತೇನಾಗತ್ರಿ, ಆ ಜಗಕ್ಕೆ ಹೋಗತ್ತಿ, ನಂದಲ್ಲಿರುವಂತ ಎಲ್ಲಾ ಗ್ಲೂಕೋಸ್ ಕೋಡ್ ಅಂತೇಳಿ ಕೇಳತ್ತದ. ಕೇಳಂತಲೇ ಏನ್ ಮಾಡತ್ತಪ್ಪ ಅಂತಂದ್ರೆ ಇದು ಆಯ್ತು ಅಂತೇಳಿ ಆ ರಕ್ತಕ್ಕ ಮತ್ ಇಲ್ಲಿರುವಂತ ಏನ್ ಇದ್ರ ಜೊತೆ ಎಲ್ಲ ಏನ್ ಇದು ಮಾಡ್ಕೊಂಡಿರ್ತಲ್ರಿ, ಫಿಲ್ಟರ್ ಮಾಡಿರ್ತಲ್ಲ ಅದು ಗ್ಲೂಕೋಸ್ ಎಲ್ಲಾನು ಆ ಟಾಕ್ಸಿಕ್ ಮೆಟೀರಿಯಲ್ ಹಿಡ್ಕೊಂಡ್ ಎಲ್ಲಾ ಗ್ಲೂಕೋಸ್ ಎಲ್ಲ ಫಿಲ್ಟರ್ ಮಾಡಿರ್ತದ. ಆ ಗ್ಲೂಕೋಸ್ ಮತ್ತೆ ಇವನಷ್ಟ ಏನ್ ಮಾಡತ್ತಂದ್ರೆ ಮತ್ ಹೊಳ್ಳಿ ರಕ್ತಕ್ಕೆ ಕಳ್ಸತ್ರಿ. ಇದೇನ್ ರಕ್ತಕ್ಕೆ ಇಲ್ಲಿ ಬಂದಿರತ್ತಲ್ರಿ ಮತ್ ರಕ್ತಕ್ಕೆ ಕಳ್ಸತ್ತದ. ರಕ್ತಕ್ಕೆ ಕಳಿಸಿ ಏನ್ ಮಾಡತಿ,
ಅದ್ರಾಗ ಏನ್ ಫಿಲ್ ಆತಿಗೆಲ್ಲ ಪ್ರೋಟೀನ್ ಆತು, ಆಮೇಲೆ ಏನೇನ್ ಅದಕ್ಕೆ ಗ್ಲೂಕೋಸ್ ಇತ್ತಲ್ಲ ಅವಕ್ಕೆಲ್ಲಾನು ಮತ್ತೆ ಹೊಳ್ಳಿ ರಕ್ತಕ್ಕೆ ಕಳ್ಸತ್ತದ. ಅದ್ರ ಅನ್ಫಿಲ್ಟರ್ ಏನೇನ್ ಹೊಲಸಿತ್ತಲ್ರಿ ಅವನೇನ್ ಮಾಡತಿ ಈ ಕಲೆಕ್ಟಿಂಗ್ ಡಕ್ಟ್ ಕಳ್ಸತಿ. ಅವಾಗ ಏನಾಕತಿ ರಕ್ತ ಇದು ಹೊಳ್ಳಿ ಹೋಗ್ಬಿಡತ್ತದ. ರಕ್ತ ಏನ್ ಮಾಡತಿ ಹೊಳ್ಳಿ ಹೋಗತ್ತೆ, ಯಾಕಂದ್ರೆ ಇದಕ್ಕೆಲ್ಲ ಸಿಕ್ತಿಗ ಫಿಲ್ಟರ್ ಆತ. ಆಮೇಲೆ ಮತ್ತೆ ಈ ಕಳ್ಕೊಂಡಿದ್ದಂತ ಗ್ಲೂಕೋಸ್ ಎಲ್ಲ ಸಿಕ್ತಿದಕ್ಕೆ, ಯಾಕಂದ್ರೆ ಈ ಫಿಲ್ಟರ್ ಮಾಡುವಾಗ ಗ್ಲೂಕೋಸ್ ಎಲ್ಲ ಕಳ್ಕೊಂಡಿರತ್ತದನ್ನ. ಅವಾಗ ಮತ್ತೇನಾಯ್ತು ಗ್ಲೂಕೋಸ್ ಎಲ್ಲ ಸಿಕ್ತ ಹೆಂಗ ರೀ ಅಬ್ಸಾರ್ಬ್ ಮೂಲಕ. ಒಂದನೇ ಕ್ರಿಯೆ ಏನಾಕತ್ರಿ ಫಿಲ್ಟ್ರೇಷನ್ ಆಗತ್ತೆ, ಫಿಲ್ಟರೇಷನ್ ಆಗತ್ತೆ, ಫಿಲ್ಟ್ರೇಷನ್ ಆಗತ್ತ. ಎರಡನೇದು ಏನಾಗತ್ರಿ ರೀ ಅಬ್ಸಾರ್ಬ್. ರೀ ಅಬ್ಸಾರ್ಬ್ ಅಂದ್ರೆ ಮರು ಹೀರಿಕೆ. ರೀ ಅಬ್ಸಾರ್ಬ್ ಅಂದ್ರೆ ಮರು ಹೀರಿಕೆ. ಹೆಂಗ್ ಮರು ಹೀರಿಕೆ ಆತು, ರಕ್ತ ಫಿಲ್ಟರ್ ಆಗುವಾಗ ಏನೇನು ಕಳ್ಕೊಂಡಿರತ್ತಲ್ರಿ ಗ್ಲೂಕೋಸ್ ಅದು ಎಲ್ಲಾನು ಅವುಗಳನ್ನ ಮತ್ತೇನ್ ಮಾಡತ್ರಿ ಮರಳಿ ಪಡಿತೈತಿ. ಅದಕ್ಕೆ ಏನಂತಾರಪ್ಪ ಅಂದ್ರೆ ರೀ ಅಬ್ಸಾರ್ಬ್ ಅಂತ ಕರೀತಾರ. ಅವಾಗ ಈ ರಕ್ತ ಏನಾದ್ರು ಶುದ್ಧ ಆಗಿ ಏನಾದ್ರು ಇಡೀ ಮತ್ತೆ ದೇಹದ ಭಾಗಕ್ಕೆ ಹೋಗುತ್ತ. ಇನ್ನೇನ್ ಉಳಿತು ಏನ್ ಹೊಲಸು ಏನು ಉಳಿದಿತ್ತಲ್ರಿ ಅದೇನಾಗತ್ರ ಈ ನಳಿಕೆಗಳ ಮೂಲಕ ಬಂದು ಕಲೆಕ್ಟಿಂಗ್ ಡಕ್ಟ್ ಹೋಗುತ್ತ. ಇದೇನ್ ನಳಿಕೆ ಐತಲ್ರಿ ಇದಕ್ಕೆ ಏನಂತಾರಪ್ಪ ಅಂತಂದ್ರ ಹೆಂಡ್ಲೆ ಸುರುಳಿ ಅಂತ ಕರೀತಾರೆ. ಯಾಕಂದ್ರೆ ಹೆಂಡ್ಲಿ ಅನ್ನುವಂತ ವೈಜ್ಞಾನಿಕ ಅಂದ್ರೆ ಅದಕ್ಕೆ ಹೆಂಡ್ಲೆ ಸುರುಳಿ ಅಂತ ಕರೀತಾರೆ. ಹಿಂಗ್ ಯು ಆಕಾರ ಐತಲ್ರಿ ಅದಕ್ಕೆ ಹೆಂಡ್ಲೆ ಸುರುಳಿ ಅಂತ ಕರೀತಾರೆ. ಇದರ ಮೂಲಕ ಏನಾದ್ರಿ ಅನ್ಫಿಲ್ಟರ್ಡ್ ಎಲ್ಲ ಹೋಗಿ ಎಲ್ಲಿ ಕುಂತು ಈ ಕಲೆಕ್ಟಿಂಗ್ ಡಕ್ಟ್ ಕುಂತು, ಅಂದ್ರ ಸಂಗ್ರಹಣ ನಾಳಕ್ ಕುಂತು. ಸಂಗ್ರಹಣ ನಾಳಕ್ ಕುಂತ ಮೇಲೆ ಏನಾಗ್ತದೆ ಇಲ್ಲಿ ಸಕ್ರೇಟ್ ಆಗ್ತದ. ಅಂದ್ರ ಸಕ್ರೇಷನ್ ಈ ನಾಳಕ್ ಏನಾತ್ರಿ ಅದನ್ನ ಜಕ್ಕೊಂತಿದನ್ ಅನ್ಫಿಲ್ಟರ್ ಆಗಿದ್ದೆಲ್ಲಾನು. ಅದಕ್ಕೆ ಏನಂತ ಕರೀತಾರೆ ಮೂರನೇದ ಸಕ್ರೀಷನ್ ಅಂದ್ರೆ ಹೀರಿಕೆ ಅಂದ್ರ ಅರ್ಥ ಆತ್ರಿ. ಈಗ ನೋಡ್ರಿ ಮೊದಲ ಬ್ಲಡ್ ಏನಾಯ್ತು ಎಲ್ಲಿಂದ ಬಂತು ರೀನಲ್ ಆರ್ಟರಿ ಅಥವಾ ಮೂತ್ರಪಿಂಡದ ಅಪಧಮನಿಗಳ ಮೂಲಕ ಏನಂತ್ರಿ ರಕ್ತ ಅನ್ಫಿಲ್ಟರ್ ಆಗಿದ್ದ ಇಲ್ಲಿ ಬಂದ್ ಕುಂತ. ಇಲ್ಲಿರುವಂತ ಭಾಗ ಅದನ್ನ ಫಿಲ್ಟರ್ ಮಾಡತ್ತೆ. ಇದೇನ್ರಿ ಯಾವ ಭಾಗಕ್ಕೆ ಕುಂತಲ್ಲ ಆ ಭಾಗಕ್ಕೆ ಏನಂತ ಕರೀತಾರ ಬೌಮನ್ಸ್ ಕ್ಯಾಪ್ಸುಲ್ ಅಂತ ಕರೀತಾರ. ಅದನ್ನ ಕಂಡು ಹಿಡಿದಂತ ವಿಜ್ಞಾನಿ ಏನ್ರಿ ಬೌಮನ್. ಕ್ಯಾಪ್ಸುಲ್ ಅಂತ ಏನ್ರಿ ಗುಳಿಗೆ ಆಕಾರದಾಗ ಇರ್ತಲ್ಲ ಹಿಂಗ್ ರೌಂಡ್ ಆಗಿ, ಅದಕ್ಕೆ ಏನಂತಾರ ಬೌಮನ್ ಕ್ಯಾಪ್ಸುಲ್ ಅಂತ ಕರೀತಾರ. ಇದ್ರೊಳಗೆ ಏನ್ ಮಾಡ್ತತಿ ಗ್ಲೋಮುರಲ್ಸ್ ಅನ್ನುವಂತ ಫಿಲ್ಟರ್ ಇರ್ತಾವ. ಅವ ಏನ್ ಮಾಡ್ತಾವ ಎಲ್ಲ ನೆಪ್ರಾನ್ದಾಗಿರುವಂತ ಭಾಗ ರೇ ಒಂದ್ ನೆಪ್ರಾನ್ದಾಗಿರುವಂತ ಇಷ್ಟೆಲ್ಲ ಭಾಗ. ಆ ನೆಪ್ರಾನ್ ಏನ್ ಇದು ಗ್ಲೋಮುರಲ್ಸ್ ಏನ್ ಮಾಡತಿ ಎಲ್ಲಾನು ಫಿಲ್ಟರ್ ಮಾಡತಿ. ಅದು ಫಿಲ್ಟರ್ ಮಾಡೋ ಜೊತೆಗೆ ಏನ್ ಮಾಡ್ಕೊತದ ಗ್ಲೂಕೋಸ್ ಅನ್ನು ಹಿರ್ಕೋತತಿ. ಆಮೇಲೆ ಇರುವಂತ ಪ್ರೋಟೀನ್ ಅಂಶಗಳನ್ನು ರಕ್ತದಲ್ಲಿರುವಂತ ಪ್ರೋಟೀನ್ ಅಂಶಗಳನ್ನು ಹಿರ್ಕೊಂಡಿರತ್ರಿ. ಹಿರ್ಕೊಂಡ್ ಏನಾಗೈತಿ ರಕ್ತಕ್ಕೆ ಗೊತ್ತಾಗಿರಂಗಿಲ್ಲ ಏನ್ ಹಿರ್ಕೊಂಡತ್ ಅಂತ ಹೇಳಿ ಸುಮ್ಮನೆ ಹೊಂಟಿರ್ತದ. ಅವಾಗ ಮುಂದೆ ಹೋಗ್ಕೊಳ್ಳಿ ಯೋಚನೆ ಬರುತ್ತದಕ್ಕ ಇದ್ರಲ್ಲಿರುವಂತ ಎಲ್ಲಾನು ಲಾಸ್ ಆಗಿರ್ತಾವ ಅಂತ ಹೇಳಿ. ಅವಾಗ ಏನ್ ಮಾಡುತ್ತೆ ರಕ್ತ ಮತ್ತೆ ಹೊಳ್ಳಿ ಹೋಗತ್ರ ಕಡೆ ಇಸ್ಕೋತತಿ. ಅದಕ್ಕೆ ಏನಂತ ಕರೀತಾರ ರೀ ಅಬ್ಸಾರ್ಪ್ಷನ್ ಅಂತ ಕರೀತಾರ. ಹೊಳ್ಳಿ ಇಸ್ಕೊಂಡ್ಮೇಲೆ ಇಡೀ ಭಾಗಕ್ಕೆ ಹೋಗ್ಬಿಡತ್ತದ. ಅವಾಗ ಇನ್ನೇನ್ ಉಳಿದಿರತ್ತಲ್ರಿ ಈ ಟಾಕ್ಸಿಕ್ ಮೆಟೀರಿಯಲ್ ಅಥವಾ ಏನ್ ಹೊಲಸು ಉಳಿದಿರತ್ತಲ್ಲ ಆ ಹೊಲಸು ಏನಾಕತ್ರಿ ಈ ಕಲೆಕ್ಟಿಂಗ್ ಟ್ಯೂಬಿಗೆ ಇದಾಗತ್ತೆ ಸೆಕ್ರೇಷನ್ ಆಗತ್ತೆ ಅಂದ್ರೆ ಇದನ್ನ ಹಿಡ್ಕೋತತಿ. ಅದಕ್ಕೆ ಏನ್ ಕರೀತಾರ ಸೆಕ್ರೇಷನ್ ಅಂತ ಕರೀತಾರೆ. ಈ ಕಲೆಕ್ಟಿಂಗ್ ಟ್ಯೂಬ್ ಮೂಲಕ ಏನಾಗತ್ರಿ ಯೂರಿನರಿ ಬ್ಲಾಡರ್ ಹೋಗುತ್ತೆ. ಯೂರಿನರಿ ಬ್ಲಾಡರ್ ಅಂತಂದ್ರೆ ಏನ್ರಿ ಅದೊಂದು ಚೀಲ. ಯೂರಿನರಿ ಬ್ಲಾಡರ್ ಅಂದ್ರೆ ಇದೇನ್ರಿ ಒಂದು ಚೀಲ ಅಂತಂದ್ರೆ ಮೂತ್ರವನ್ನು ಕಲೆಕ್ಟ್ ಮಾಡುವಂತ ಚೀಲ ಅದು. ಅವಾಗ ಏನಾಗತ್ರಿ ಯೂರಿನರಿ ಬ್ಲಾಡರ್ ಅಂತ. ಆಮೇಲೆ ನೆಕ್ಸ್ಟ್ ಯುರೆತ್ರಾ ಮೂಲಕ ಏನಾಗತ್ರಿ ಹೊರಗೆ ಹೋಗ್ಬಿಡತ್ತೆ. ಯುರೆತ್ರಾ ಅಂತಾರ ನಮ್ ಎಕ್ಸ್ಕ್ರೀಟಿಂಗ್ ಒಂದು ಅಂಗರ್ ಅದ. ಅದ್ರ ಮೂಲಕ ಏನಾಗತ್ರಿ ಯೂರಿಯಾ ಹೊರ ಹೋಗ್ಬಿಡತ್ತೆ. ಹಿಂಗ ಏನಾಗತ್ತಪ್ಪ ಅಂತಂದ್ರ ಬ್ಲಡ್ ಶುದ್ಧೀಕರಣ ಆಗತ್ತೆ. ನಮ್ಗೆ ಈ ಎಕ್ಸಾಮ್ದಾಗ ಹೆಂಗ್ ಆನ್ಸರ್ ಮಾಡ್ಬೇಕಪ್ಪ ಅಂತಂದ್ರ ಈಗ ಏನ್ ಮಾಡತ್ತಾರ ಅವ್ರ ನೆಪ್ರಾನ್ ಬಗ್ಗೆ ಕೊಡತ್ತಿಲ್ಲ, ನೆಪ್ರಾನ್ ಒಳಗಿರುವಂತ ಭಾಗಗಳ ಬಗ್ಗೆ ಕೊಡತ್ತಾರ. ಸೊ ನೆಪ್ರಾನ್ ಒಳಗಿರುವಂತ ಯಾವ ಭಾಗ ಏನ್ ಮಾಡ್ತೈತಿ ಗ್ಲೋಮುರಲ್ಸ್ ಅನ್ನುವಂತ ಭಾಗ. ಬೌಮನ್ ಕ್ಯಾಪ್ಸುಲ್ ಕೊಟ್ರಂತ ಏನಾಗತ್ರಿ ಅಲ್ಲಿ ನಿಮ್ಗೆ ಹೇಳೋ ಉದ್ದೇಶ ಏನಪ್ಪಾ ಅಂತಂದ್ರ ಈಗ ನಿಮ್ಗೆ ಮುಂದೆ ಎಕ್ಸಾಮ್ದಾಗ ಇದನ್ನ ಕೇಳ್ತಾರ ಅಂತ ಹೇಳಕ್ ಬರಲ್ಲ. ಮುಂದೆ ಅಕಸ್ಮಾತ್ ಎಲ್ಲಾರ ಆಪ್ಷನ್ದಾಗ ಬೌಮನ್ ಕ್ಯಾಪ್ಸುಲ್ ಬಂತ ತಿಳ್ಕೊರಿ. ಅವಾಗ ನೀವು ಇದನ್ನ ಸ್ಟಡಿ ಮಾಡಿದ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಅದನ್ನ ಆಪ್ಷನ್ ಎಲಿಮಿನೇಟ್ ಮಾಡಕ್ ನಿಮ್ಗೆ ಈಸಿ ಆಗುತ್ತೆ. ಅದೇ ರೀತಿ ನಿಮ್ಗೆ ಇಲ್ಲಿ ಹಿಂಗ ಅಕಸ್ಮಾತ್ ಏನ್ ಮಾಡ್ಬೋದು ಅಂದ್ರ ಕಿಡ್ನಿಯಲ್ಲಿ ನಡೆಯುವಂತ ಕಾರ್ಯಗಳು ಯಾವಂತ ಕೊಟ್ಟಂದ್ರ ಫಿಲ್ಟ್ರೇಷನ್ ಅಬ್ಸಾರ್ಪ್ಷನ್ ಸೆಕ್ರೇಷನ್ ಹಿಂಗ್ ಕೊಟ್ಟಪ್ಪ ಅಂತಂದ್ರ ಅವಾಗ ನೀವು ಆಪ್ಷನ್ ನ ಎಲಿಮಿನೇಟ್ ಮಾಡಕ್ ಈಸಿ ಆಗುತ್ತೆ. ಆಮೇಲೆ ಹೆಂಡ್ಲೆ ಲೂಪ್ ಅಂತ ಕೊಟ್ಟಂದ್ರ ಎಲ್ಲೋ ಕೇಳಿದ್ರಪ್ಪ ಅಂತಂದ್ರೆ ನಿಮ್ಗೆ ಏನಾಗುತ್ತೆ ಆಪ್ಷನ್ ಗಳನ್ನ ಎಲಿಮಿನೇಟ್ ಮಾಡಕ್ ಯೂಸ್ ಆಗುತ್ತೆ. ಅದಕ್ಕೆ ಓದುವಾಗ ಒಂದ್ಸಲ ಏನ್ ಮಾಡ್ರಿ ಡೀಪ್ ಆಗಿ ಓದ್ರಿ. ಇದಕ್ಕೆ ಈಗ ಆನ್ಸರ್ ಏನಾಗತ್ತಪ್ಪ ಅಂದ್ರೆ ನೆಪ್ರಾನ್ ಕೊಟ್ಟಿದಂದ್ರೆ ನೆಪ್ರಾನ್ ಹಾಕ್ಬೇಕಿಲ್ಲ ಅಂತ ಏನಾಗ್ಬೇಕ್ರಿ ಗ್ಲೋಮುರಲಸ್ ಅಂತತ್ರಿ ಗ್ಲೋಮುರಲಸ್. ಇಲ್ಲಿ ಕೊಟ್ಟ ನೋಡ್ರಿ ಆಪ್ಷನ್ದಾಗ ಮೂತ್ರನಾಳ ಅಂತಂದ್ರೆ ಏನ್ರಿ ಯುರೆತ್ರಾ. ಅದ್ರ ಮೂಲಕ ಏನಾಗತ್ರ ಅದು ಯೂರಿಯಾ ಹೋಗಿ ಆ ಯೂರಿ ಬ್ಲಡ್ ರೋಗ್ ಕುಡಿರ್ತದೆ. ಅದಕ್ಕೆ ಇದಂತ್ರಿ ಆಗಲ್ಲ. ಸಂಗ್ರಹಣ ನಳಿಕೆ ಅಂತಂದ್ರೆ ಏನ್ರಿ ಕಲೆಕ್ಟಿಂಗ್ ಡಕ್ಟ್. ಅದೇನ್ ಡಕ್ಟ್ ಇತ್ತಲ್ರಿ ಅದಕ್ಕೆ ಏನಂತಾರು ಕಲೆಕ್ಟಿಂಗ್ ಡಕ್ಟ್ ಅಂತ ಕರೀತಾರ. ಗ್ಲೋಮುಲಸ್ ಅಂದ್ರೆ ಏನ್ರಿ ಫಿಲ್ಟ್ರೇಷನ್ ಬಾಡಿಗಳಿರು. ಆಮೇಲೆ ಹೆಂಡ್ಲೆ ಕುಣಿಕೆ ಅಂತಂದ್ರೆ ಅದೇನ್ ಯು ಆಕಾರದಾಗಿತ್ತಲ್ರಿ ಆ ಪೈಪಿಗೆ ಏನಂತ ಕರೀತಾರು ಹೆಂಡ್ಲೆ ಕುಣಿಕೆ ಅಂತ ಕರೀತಾರ. ಇಲ್ಲಿ ನೋಡ್ರಿ ಈ ಗ್ಲೋಮುಲಸ್ ಇದ ಕಲೆಕ್ಟಿಂಗ್ ಡಕ್ಟ್. ಇದು ಯುರೆತ್ರಾ ಮೂಲಕ ಏನಾಗತ್ರಿ
ಯೂರಿಯಾ ಹೊರ ಹೋಗ್ಬಿಡುತ್ತೆ. ಯೂರಿಯಾ ಅಂತಂದ್ರೆ ಏನಪ್ಪಾ ಅದ್ರ ಹೋಗ ನೈಟ್ರೋಜನ್ ಇರತ್ತೆ. ಇನ್ನೊಂದು ನೆನ್ಪಿಟ್ಕೋರಿ, ಈಗೇನು ಯೂರಿಯಾ ಗೊಬ್ಬರ ಅಂತಿರ್ತಾರಲ್ಲ ಅದ್ರಾಗೂ ನೈಟ್ರೋಜನ್ ಇರತ್ತೆ. ಇವೆಲ್ಲ ಏನಪ್ಪಾ ಅಂತಂದ್ರೆ ನೈಟ್ರೋಜನಸ್ ವೇಸ್ಟ್ ಇವು, ಅಂದ್ರೆ ಸಾರಜನಕ ವೇಸ್ಟ್ ಇವೆಲ್ಲ ನಮ್ಮ ದೇಹದಲ್ಲಿರುವಂತಹ ಸಾರಜನಕ ವೇಸ್ಟ್ಗಳನ್ನ ಏನ್ ಮಾಡ್ತದಂದ್ರ ಹೊರಗೆ ಇದು ಮಾಡ್ತದ. ನೆಕ್ಸ್ಟ್ ನೋಡ್ರಿ, ಕಿಣ್ವದ ಕಾರ್ಯಕ್ಷಮತೆಯ ಮೇಲೆ ಪ್ರಭಾವ ಬೀರುವಂತ ಅಂಶಗಳು ಯಾವ? ಇದು ನಾವ್ ಏನ್ ಮಾಡಿದ್ವಪ್ಪ ಅಂತಂದ್ರೆ ಕಿಣ್ವದ ಬಗ್ಗೆ ಎಕ್ಸಾಮ್ದಾಗ ನೋಡಿದ್ ಡಿಸ್ಕಸ್ ಮಾಡಿದ್ವು ಕ್ಲಾಸ್ ಒಳಗ. ಅದ್ರ ಮೇಲೂ ನೀವು ಆಪ್ಷನ್ ಎಲಿಮಿನೇಟ್ ಮಾಡಿ ಹಾಕ್ಬೋದಾಗಿತ್ತು. ನೋಡ್ರಿ ಏನಪ್ಪಾ ಅಂತಂದ್ರೆ ಕಿಣ್ವ ಅಂತಂದ್ರೆ ಮೊದಲು ತಿಳ್ಕೊಬೇಕ್ರಿ. ಕಿಣ್ವ ಅಂತಂದ್ರೆ ಏನ? ಕಿಣ್ವ ಅಂತಂದ್ರೆ ಇಂಗ್ಲಿಷ್ನಾಗ ಏನಂತಾರಪ್ಪ ಅಂದ್ರೆ ಎಂಜೈಮ್. ಏನಿದೆ ಎಂಜೈಮ್ ಅಂತಂದ್ರೆ ಏನ ಮತ್ತೆ ಇದು ಎದಕ್ಕೆ ಯೂಸ್ ಆಗುತ್ತೆ ಇದ್ರ ಬಗ್ಗೆ ನಿಮ್ಗೆ ಒಂದ್ ಸ್ವಲ್ಪ ನಾಲೆಜ್ ಇರ್ಬೇಕು. ಕಿಣ್ವ ಏನ್ ಮಾಡ್ತದಪ್ಪ ಅಂತಂದ್ರೆ ನಮ್ಮ ದೇಹದ ಚಯಾಪಚಯ ಕ್ರಿಯೆಗಳು ಇರ್ತಾವಲ್ರಿ, ಚಯಾಪಚಯ ಕ್ರಿಯೆಗಳು ಅಂತ. ಚಯಾಪಚಯ ಅಂತಂದ್ರೆ ಏನ್ ನಾವು ಊಟ ಮಾಡಿರ್ತಾವಲ್ಲ, ನಾವು ಏನೀಗ ಆಹಾರವನ್ನ ಸೇವನೆ ಮಾಡಿರ್ತಾವಲ್ರಿ, ಆ ಆಹಾರವನ್ನ ಏನ್ ಮಾಡ್ಬೇಕ್ರಿ, ನಮ್ಮ ದೇಹ ಹೀರಿಕೊಳ್ಳಂಗ ಅದನ್ನ ಏನ್ ಮಾಡ್ಬೇಕು, ಸಣ್ಣಗೆ ಏನ್ ಮಾಡ್ಬೇಕು, ಚಿಕ್ಕ ಚಿಕ್ಕ ಭಾಗಗಳಾಗಿ ಒಡಿಬೇಕು. ಈ ಒಡೆಯುವ ಕಾರ್ಯವನ್ನ ಫಾಸ್ಟ್ ಆಗಿ ಮಾಡ್ಬೇಕು ಅನ್ನೋದು ಏನಪ್ಪಾ ಅಂದ್ರ ಎಂಜೈಮ್ಗಳು ಮಾಡ್ತಾವ. ಈ ಆಹಾರ ಏನಾಗತ್ರಿ, ನಮ್ಮ ದೇಹ ನಾವು ಏನೀಗ ರೊಟ್ಟಿ ಅದು ತಿಂದಿರ್ತಾವಲ್ಲ ಅದನ್ನ ಜೀರ್ಣಿಸಿಕೊಳ್ಳುವಂತ ಶಕ್ತಿ ಇರಂಗಿಲ್ಲ. ನಮ್ಮ ರಕ್ತಕ್ಕದು ಇದು ಬೇಕಾಗಿಲ್ಲ, ರೊಟ್ಟಿ ಗಿಟ್ಟಿ ಬೇಕಾಗಿಲ್ಲ. ನಮ್ಮ ರಕ್ತಕ್ಕದು ಏನ್ ಬೇಕ್ರಿ, ಜೀವಕೋಶಗಳಿಗೋದು ಏನ್ ಬೇಕು, ಗ್ಲೂಕೋಸ್ ಅನ್ನುವಂತಹ ಏಕ ಶರ್ಕರ ಬೇಕು. ಅದ್ರ ನಾವು ಸೇವನೆ ಮಾಡಿದೇನ್ರಿ ಆಹಾರ ಅನ್ನುವಂತಹ ಬಹು ಶರ್ಕರವನ್ನ ಸೇವನೆ ಮಾಡಿರ್ತಾವ ನಾವು. ಬಹು ಶರ್ಕರ ಅಂತ ಏನ್ರಿ, ಪಾಲಿಸ್ಯಾಕರೈಡ್. ಅದನ್ನ ನಾವು ಏನ್ ಮಾಡ್ಬೇಕು, ಗ್ಲೂಕೋಸ್ ಅನ್ನ ಕನ್ವರ್ಟ್ ಮಾಡ್ಬೇಕು, ಅಂದ್ರೆ ಡಿವೈಡ್ ಮಾಡ್ಬೇಕು. ಪಾಲಿಸ್ಯಾಕರೈಡ್ ಇದ್ದು ಮೊನೋಸ್ಯಾಕರೈಡ್ ಆಗಿ ಡಿವೈಡ್ ಮಾಡ್ಬೇಕು. ಆ ಡಿವೈಡ್ ಮಾಡುವಾಗ ಹೆಲ್ಪ್ ಮಾಡುವಂತ ಜೀವಿಗಳು ಯಾವಪ್ಪ ಅಂದ್ರ ರಾಸಾಯನಿಕಗಳು ಯಾವಪ್ಪ ಅಂತಂದ್ರೆ ಎಂಜೈಮ್ ಅಥವಾ ಕಿಣ್ವಗಳು. ಇವೇ ಏನ್ ಮಾಡ್ತಾವಪ್ಪ ಅಂದ್ರ ಆಹಾರವನ್ನ ಏನ್ ಮಾಡಕ್ ಕಟ್ ಮಾಡಕ್ ಅಥವಾ ಸಿಂಪಲ್ ಆಗಿ ಮಾಡಕ್ ಏನ್ ಮಾಡ್ತಾವ್ರಿ, ಹೆಲ್ಪ್ ಮಾಡ್ತಾವ. ಅಕಸ್ಮಾತ್ ಇವ್ ಎಂಜೈಮ್ ಇರ್ಲಿಕ್ಕಪ್ಪ ಅಂತಂದ್ರ ಈ ಆಹಾರ ಡಿವೈಡ್ ಆಗ್ಬೇಕಂತಂದ್ರ ಸಾವಿರಾರು ದಿನ ಬೇಕಾಕಿತ್ತಂತ. ಅದಕ್ಕೆ ಏನಪ್ಪಾ ಅಂದ್ರೆ ಎಂಜೈಮ್ ಅನ್ನೋದು ನಮ್ಮ ದೇಹಕ್ಕೆ ಅತಿ ಅವಶ್ಯಕವಾಗಿ ಇರ್ತಾವ. ಈ ಮತ್ ಎಂಜೈಮ್ ಮೇಲೆ ಇದ್ರ ಮೇಲೆ ಕಾರ್ಯಗಳ ಮೇಲೆ ಯಾವ ಎದ್ರ ಮೇಲೆ ಡಿಪೆಂಡ್ ಆಗೈತಿ ಇದ್ರ ಕಾರ್ಯ ಅಂತಂದ್ರ ನೋಡ್ರಿ, ಎಂಜೈಮ್ ಮೇನ್ಲಿ ಏನಪ್ಪಾ ಅಂತಂದ್ರೆ ಟೆಂಪರೇಚರ್. ನೋಡ್ರಿ, ನೀವು ಟೆಂಪರೇಚರ್ ಹೆಚ್ಚಿಗೆ ಮಾಡಿರಿ ಅಂತಂದ್ರು ಪ್ರಾಬ್ಲಮ್, ಕಡಿಮೆ ಮಾಡಿರಿ ಅಂತಂದ್ರು ಪ್ರಾಬ್ಲಮ್. ಈಗ ಟೆಂಪರೇಚರ್ ಹೆಚ್ಚಿಗೆ ಮಾಡಿರಿ ಅಂತಂದ್ರೆ ಎಂಜೈಮ್ ನಡಕಿರುವಂತಹ ಬಾಂಡ್ಗಳು ಮುರಿದು ಏನಕ್ಕಪ್ಪ ಅಂತಂದ್ರೆ ಅದ್ರ ಕಾರ್ಯಕ್ಷಮತೆ ಕಡಿಮೆ ಆಗುತ್ತೆ. ಎಂಜೈಮ್ಗಳು ಕಡಿಮೆ ಟೆಂಪರೇಚರ್ ಇದ್ವು ಅಂತ ತಿಳ್ಕೊರಿ, ಕಡಿಮೆ ಟೆಂಪರೇಚರ್ ಇದ್ವು ಅಂತಂದ್ರೆ ಏನಾಗಲ್ಲ, ನಿಮ್ಗ ಕರೆಕ್ಟ್ ಆಗಿ ಎಂಜೈಮ್ಗಳು ವರ್ಕ್ ಆಗಲ್ಲ. ಅದಕ್ಕೆ ಏನಿರ್ಬೇಕಪ್ಪ ಅಂತಂದ್ರೆ ಮಿನಿಮಮ್ ಟೆಂಪರೇಚರ್ ಇರುತ್ತೆ. ಉದಾಹರಣೆ ಅಂತಂದ್ರೆ ನಮ್ಮ ದೇಹದ ಟೆಂಪರೇಚರ್ 37°C ಇರುತ್ತಲ್ರಿ, ಅಥವಾ ನಮ್ಮ ದೇಹದೊಳಗೆ ಎಂಜೈಮ್ಗಳು ಕರೆಕ್ಟ್ ಆಗಿ ವರ್ಕ್ ಮಾಡ್ತಿರ್ತಾವ. ಅದನ್ನ ನೀವು ನೋಡ್ರಿ, ಥಂಡಿಗಾಲದಾಗಿರ್ಬೋದು, ಚಳಿಗಾಲದಾಗಿರ್ಬೋದು, ಅಥವಾ ಬೇಸಿಗೆ ಕಾಲ ಇತ್ತಪ್ಪ ಅಂತಂದ್ರೆ, ಬೇಸಿಗೆ ಕಾಲ ಇತ್ತಂತಂದ್ರೆ ನಿಮ್ಗೆ ಊಟ ಮಾಡಕ್ಕೆ ಮನ್ಸಕ್ಕರಿಗಿಲ್ಲ. ಯಾಕಂದ್ರೆ ಭಾಳ ಬಿಸಿಲೈತಿ, ಬರೀ ನೀರ್ ಇಟ್ಟೈತಿ ಸೇವನೆ ಮಾಡ್ಬೇಕಂತಿರ್ತಾವಲ್ಲ, ಅವಾಗ ಎಂಜೈಮ್ ಆಕ್ಟಿವಿಟಿ ಭಾಳ ಇದಿರ್ತಾವ. ಏನಾಕಿರತ್ರಿ, ಟೆಂಪರೇಚರ್ ಹೆಚ್ಚಿಗೆ ಏನಾಕೈತ್ರಿ, ಎಂಜೈಮ್ ಆಕ್ಟಿವಿಟಿ ಕಡಿಮೆ ಆಕಿರತ್ತಿ. ಅದು ಥಂಡಿಗಾಲ ಭಾಳ ಥಂಡಿ ಇತ್ತಂತಂದ್ರೆ ನಿಮ್ಗೆ ಹೊಟ್ಟಿದಾಗಲ್ಲ. ಅವಾಗ ಏನಾಕೈತ್ರಪ್ಪ ಅಂದ್ರೆ ಎಂಜೈಮ್ ಆಕ್ಟಿವಿಟಿ ಫುಲ್ ಕಡಿಮೆ ಆಕಿರತ್ತಿ. ಅದಕ್ಕೆ ಏನಂದ್ರೆ ಮಿನಿಮಮ್ ಟೆಂಪರೇಚರ್ 37°C ಇರ್ಬೇಕ್ರಿ. ಇಲ್ಲಿ ನೀವು ಆಪ್ಷನ್ ನೋಡ್ರಿ, ಒಂದ್ ಆಪ್ಷನ್ ನಿಮಗೆ ಉಷ್ಣತೆ ಅನ್ನೋದು ಪಕ್ಕ ಗೊತ್ತಿರತ್ತಂತ. ಅಕಸ್ಮಾತ್ ಗೊತ್ತಿರ್ಲಿಕ್ಕೆ ಅಂತಂದ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆಪ್ಷನ್ ಎಲಿಮಿನೇಷನ್ ಮೆಥಡ್ ಮೇಲೆ ಹೋಗ್ಬೇಕು. ಆಪ್ಷನ್ ಮೇಲೆ ಹೋಗ್ಬೇಕು. ಹೆಂಗ್ ಹೋಗ್ಬೇಕಪ್ಪ ಅಂತಂದ್ರೆ ನೋಡ್ರಿ, ಒಂದೇದ್ ಏನ್ ಇದು ಮಾಡ್ಬೇಕಪ್ಪ ಅಂತಂದ್ರೆ ನೋಡ್ರಿ, ಆಪ್ಷನ್ ನೋಡ್ಕೊಂತ ಬರ್ಬೇಕು. ನಿಮ್ಗೆ ಉಷ್ಣತೆ, pH, ಬೆಳಕು, ATP ಅಂತ ಇರುತ್ತೆ. ಈಗ ನೋಡ್ರಿ ಎಂಜೈಮ್ ನೋಡ್ರಿ ATP ಮೇಲೆ ಅಂತ ಕೆಲಸ ಮಾಡಂಗಿಲ್ಲ. ಈ ATP ಅಂತಂದ್ರೆ ಏನ್ರಿ, ಆಹಾರ ಏನಾಗತ್ರಿ ಅಡಿನೋಸಿನ್ ಟ್ರೈಫಾಸ್ಫೇಟ್ ಆಗಿ ಈ ಮೈಟೋಕಾಂಡ್ರಿಯಾ ಏನ್ ಮಾಡತ್ತಂದ್ರೆ ಶಕ್ತಿಯನ್ನ ಈ ಫಾರ್ಮ್ದಾಗ ಡಿವೈಡ್ ಮಾಡತ್ತಿ. ನೀವು ಮೈಟೋಕಾಂಡ್ರಿಯಾ ಬಗ್ಗೆ ಸ್ಟಡಿ ಮಾಡಿದ್ರಪ್ಪ ಅಂತಂದ್ರೆ ಈ ATP ಅನ್ನ ಎಲಿಮಿನೇಟ್ ಮಾಡ್ಬೋದು ನೀವು ಆಪ್ಷನ್ ಅನ್ನ. ಯಾಕಂದ್ರೆ ಮೈಟೋಕಾಂಡ್ರಿಯಾಗಳು ಆಹಾರವನ್ನ ಯಾವ ಫಾರ್ಮ್ದಾಗ ಮಾಡ್ತಾವ, ATP ಫಾರ್ಮ್ದಾಗ ಅವುಗಳನ್ನ ಏನ್ ಮಾಡ್ತಾವ್ರಿ, ಕನ್ವರ್ಟ್ ಮಾಡ್ತಾವ, ATP ಫಾರ್ಮ್ ರಿಲೀಸ್ ಮಾಡ್ತಾವ. ಮತ್ತೆ ATP ಇದಕ್ಕೆ ಹೆಂಗ್ ಸಂಬಂಧ ಬರುತ್ತೆ ಅಂದ್ರೆ ನೀವು ಮೈಟೋಕಾಂಡ್ರಿಯಾ ಬಗ್ಗೆನೂ ಸ್ಟಡಿ ಮಾಡಿರ್ಬೇಕಾಗಿರ್ತದೆ. ಅದಕ್ಕೆ ನೀವು ಒಂದ್ರ ಬಗ್ಗೆ ಸ್ಟಡಿ ಮಾಡಿರ್ತಂದ್ರೆ ಅಷ್ಟು ನಿಮ್ಗೆ ಆನ್ಸರ್ ಮಾಡಕ್ ಬರೋಲ್ಲ. ಎಲ್ಲರ ಬಗ್ಗೆನೂ ಸ್ಟಡಿ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಆಪ್ಷನ್ಗಳನ್ನ ಎಲಿಮಿನೇಟ್ ಮಾಡ್ಬೋದು. ಅದಕ್ಕೆ ಈಗ ATPಗಳ ಮೂಲಕ ತೆಗೆದು ಅದೇನು ಸಂಬಂಧ ಬರಂಗಿಲ್ಲ. ಯಾಕಂದ್ರೆ ATP ಅನ್ನೋದು ಒಂದು ಆಹಾರದವನ್ನ ಫಾರ್ಮ್ ಆಗಿ ಕನ್ವರ್ಟ್ ಮಾಡುವಂತದ್ರ. ಅದಕ್ಕೆ ಏನ್ ಮಾಡ್ಬೋದು ಅಂದ್ರೆ ಡಿ ಆಪ್ಷನ್ ತೆಗೆದುಗಿಬಹುದು. ಡಿ ಆಪ್ಷನ್ ಹೆಂಗ್ ತೆಗೆದುಗಿರಪ್ಪ ಅಂದ್ರೆ ಇಲ್ಲೂ ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ಇದೇನು ಗೊತ್ತಿರಪ್ಪ ಅಂದ್ರೆ ಇವೆರಡು ಆಪ್ಷನ್ ನಿಮ್ಗೆ ಡೌಟ್ ಬರತ್ತೈತಿ. ಈ pH ವ್ಯಾಲ್ಯೂ ಮತ್ತು ಬೆಳಕು. ಈಗ ಬೆಳಕು ನೋಡ್ರಿ ಹೆಂಗ್ ಆಕತಿ. ಈಗ ನೀವು ನಾರ್ಮಲ್ ಆಗಿ pH ವ್ಯಾಲ್ಯೂ ತಗೋರಿ. pH ವ್ಯಾಲ್ಯೂ ಅಂತಂದ್ರೆ ಏನ್ರಿ, ಅಸಿಡಿಕ್ ಇರ್ತತೋ ಬೇಸಿಕ್ ಇರ್ತತೋ ಇದ್ರ ಮೇಲೆ ಅಷ್ಟೇ ಡಿಪೆಂಡ್ ಇರ್ತತಿ. pH ಅಂದ್ರೆ ಏನ್ರಿ, ಅಸಿಡಿಕ್ ಅಥವಾ ಬೇಸಿಕ್. ಹೆಂಗಿರ್ತದ pH ಸ್ಕೇಲ್ 0 ದಿಂದ 14 ಇರ್ತತಿ. ಆಮೇಲೆ ನಡಕಿರ್ತತಿ 7 ಇರುತ್ತೆ. 0 ದಿಂದ 7 ಒಳಗಿತ್ತಪ್ಪ ಅಂತಂದ್ರೆ ಆಮ್ಲೀಯ, 7 ರಿಂದ 14 ಇತ್ತಂದ್ರೆ ಏನ್ರಿ ಪ್ರತ್ಯಾಮ್ಲೀಯ. ಹಿಂಗ 0 ದಿಂದ 7 ಇನ್ಕ್ರೀಸ್ ಹಾಕೊಂತ ಹೋದ್ರೆ ಆಮ್ಲೀಯತೆ ಕಡಿಮೆ ಆಕತಿ. 7 ರಿಂದ 14 ಹೆಚ್ಚಿಗೆ ಹಾಕೊಂತ ಪ್ರತ್ಯಾಮ್ಲೀಯತೆ ಜಾಸ್ತಿ ಆಗತ್ತೆ. ಆಮ್ಲೀಯತೆಯಲ್ಲಿ ಕಡಿಮೆ ಆಗುತ್ತೆ. ಯಾಕಂದ್ರೆ 0 ಇರುವಂತ ಆಮ್ಲೀಯತೆ ಇತ್ತಂದ್ರೆ ಅದಕ್ಕೆ ಹೆಚ್ಚಿಗೆ ಆಮ್ಲೀಯತೆ, 1 ಇತ್ತಂದ್ರೆ ಆಮ್ಲೀಯತೆ ಕಡಿಮೆ. ಹಿಂಗ್ ಹೆಚ್ಚಿಗೆ ಹಾಕೊಂತ ಹೋದಾಗ ಏನಾಗತ್ರಿ, ಪ್ರತ್ಯಾಮ್ಲೀಯತೆ ಜಾಸ್ತಿ ಹಾಕೊಂತ ಹೋಗುತ್ತಾ, ಆಮ್ಲೀಯತೆ ಏನಾಗತ್ರಿ ಕಡಿಮೆ ಹಾಕೊಂತ ಹೋಗುತ್ತಾ. ಇದನ್ನು ಸ್ಕೇಲ್ ಬಗ್ಗೆ ಎಕ್ಸಾಮ್ದಾಗ ಬಾಸಲ ಕೇಳಿದಾರೆ. ಈಗ ಏನಪ್ಪಾ ಅಂತಂದ್ರೆ ಈ pH ಎದ್ರ ಮೇಲೆ ಕಿಣ್ವದ ಮೇಲೆ ಆಗಿರತ್ತೇನ್ರಿ, ಇದನ್ನ ಅಫೆಕ್ಟ್ ಆಗಿರತ್ತೆ ಅಂತಂದ್ರೆ ಈಗ ನೋಡ್ರಿ ನಮ್ಮ ಹೊಟ್ಟೆ ಒಳಗ HCl ಒಂದ್ ಇರ್ತೈತಿ.
ಸ್ಟಮಕ್ ಒಳಗೆ ಅಥವಾ ಜಠರ ಒಳಗೆ. HCl ಅನ್ನೋದೇನ್ರಿ ಒಂದು ಆಸಿಡ್. ಇದು HCl ಅನ್ನೋದೇನೋ ಒಂದು ಆಸಿಡ್. ಈ ಆಸಿಡ್ ರಿಲೀಸ್ ಆತಂತಂದ್ರೆ ಏನಾಗುತ್ತೆ ರೀ, ಎಂಜೈಮ್ ಆಕ್ಟಿವಿಟಿ ಆಕಾವ ಅಂತ ಹೇಳಿ ನಾ ಮನ್ ಬಯಾಲಜಿ ಕ್ಲಾಸ್ ಮಾಡುವಾಗ ಹೇಳಿದ್ನಿ. ಈಗ ನೋಡ್ರಿ ಇದ್ರೊಳಗೆ ಎಂಜೈಮ್ಗಳು ಆಕ್ಟಿವ್ ಆಗ್ಬೇಕು ಅಂತಂದ್ರೆ ಏನಾಗಬೇಕು, HCl ರಿಲೀಸ್ ಆಗ್ಬೇಕು ಅಂತ ಹೇಳಿ. ಅಂದ್ರ HCl ಅನ್ನೋದೇನ್ರಿ ಆಸಿಡಿಕ್ ಅನ್ನುವಂತ ನೇಚರ್. ಅಂದ್ರೆ ಇದು pH ಮೇಲೆ ಇದಾತಲೋ ಇದು ಡಿಪೆಂಡ್ ಆತಲೋ ಅಂತಂದ್ರೆ HCl ರಿಲೀಸ್ ಆಗಟ್ಟಾಗ ಏನಾಕಾವು ಈ ಕಿಣ್ವಗಳು ಕೆಲಸ ಮಾಡ್ತಾವು. ಜಠರದಲ್ಲಿರುವಂತ ಕಿಣ್ವಗಳು ಯಾವ, ಪೆಪ್ಸಿನ್ ಆಗಿರ್ಬೋದು, ರೆನಿನ್ ಆಗಿರ್ಬೋದು, ಪೆಪ್ಸಿನ, ರೆನಿನ. ಆಮೇಲೆ ಇವೆಲ್ಲ ಏನಪ್ಪಾ ಅಂತಂದ್ರ ಜಠರದಲ್ಲಿರುವಂತಹ ಕಿಣ್ವಗಳು. ಇವು ಕೆಲಸ ಆಗ್ಬೇಕಂತಂದ್ರೆ ಏನಾಗಬೇಕು, ಇವು ಕೆಲಸ ಮಾಡ್ಬೇಕಂತಂದ್ರ HCl ಇರಬೇಕು. HCl ಅನ್ನೋದೇನ್ರಿ ಒಂದು ಆಸಿಡ್ ಅಂತಂದ್ರೆ ಏನಾತ, ಈಗ pH ಮೇಲೆ ಡಿಪೆಂಡ್ ಆದಂಗ ಆತ. pH ಮೇಲೆ ಏನಾಯ್ತು, ಡಿಪೆಂಡ್ ಆದಂಗ ಆತ. ಅಂದ್ರೆ ನಿಮ್ಗೆ ಏನ್ ಗೊತ್ತಾಯ್ತು, ಈ pH ಅಂದ್ರ ಇದು ಅಸಿಡಿಕ್ ಐತೋ ಬೇಸಿಕ್ ಐತೋ ಅಲ್ಲಿ ಏನಕ್ಕವ್ರಿ ಎಂಜೈಮ್ಗಳು ವರ್ಕ್ ಆಗೋದು ಡಿಪೆಂಡ್ ಆಕತಿ. ಈಗ ಉದಾಹರಣೆ ಅಂತಂದ್ರೆ ಈಗ ಇನ್ನೊಂದ್ ಏನಪ್ಪಾ ಅಂತಂದ್ರ ಈಗ ಇಂಟೆಸ್ಟೈನ್ ಅಂತಂದ್ರೆ ಏನ್ರಿ, ಸಣ್ಣ ಕರಳೊಳಗೆ ಏನಿರ್ತಾವಪ್ಪ ಅಂದ್ರೆ ಎಂಜೈಮ್ಗಳು ಇರ್ತಾವ. ಆ ಮೈಲೇಜ್ ಆಗಿರ್ಬೋದು, ಆಮೇಲೆ ಇನ್ಸುಲಿನ್, ಈ ಪ್ಯಾಂಕ್ರಿಯಾಸ್ ಒಳಗಿರುವಂತ ಇನ್ಸುಲಿನ್ ಆಗಿರ್ಬೋದು, ಇವೆಲ್ಲ ಏನಪ್ಪಾ ಅಂದ್ರೆ ಅಲ್ಲೇ ಅಸಿಡಿಕ್ ಇರಂಗಿಲ್ಲ, ಅಲ್ಲಿ ಏನಿರುತ್ತೆ ಪ್ರತ್ಯಾಮ್ಲತೆ ಇರುತ್ತೆ, ಅಲ್ಲೂ ಎಂಜೈಮ್ಗಳು ಇರ್ತಾವ. ಅಂದ್ರೆ ಯಾವುದ್ರೊಳಗೆ ಈಗ ಆ ಎಂಜೈಮ್ಗಳು ರಿಲೀಸ್ ಆಗ್ಬೇಕಂದ್ರೆ ಅಲ್ಲಿ ಅಸಿಡಿಕ್ ನೇಚರ್ ಬೇಕಾಗಿತ್ತು. ಈ ಎಂಜೈಮ್ಗಳು ರಿಲೀಸ್ ಆಗ್ಬೇಕಂದ್ರೆ ಬೇಸಿಕ್ ನೇಚರ್ ಬೇಕಂದ್ರೆ ಎದ್ರ ಮೇಲೆ ಡಿಪೆಂಡ್ ಆಗೈತದ, ಆಮ್ಲೀಯತೆ ಮತ್ತು ಪ್ರತ್ಯಾಮ್ಲೀಯತೆ ಮೇಲೆ ಈ ವರ್ಕ್ ಕೆಲಸ ಮಾಡ್ತಾ ಬಂದಂಗ. ಅಂದ್ರೆ ಇದೇನತ್ತು pH ಮೇಲೆ ಕೆಲಸ ಮಾಡತ್ತಿ, ಅಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗೈತಿ. ಅದಕ್ಕೆ ಏನಾಗತ್ರಿ, A ಮತ್ತು B ಸರಿಯಾದ ಆನ್ಸರ್ ಆಗುತ್ತೆ. ಬೆಳಕಿನ ಮೇಲೆ ಏನ್ ಡಿಪೆಂಡ್ ಆಗಲ್ಲ. ನಮ್ಮ ಅಕಸ್ಮಾತ್ ಹಗಲ್ ಎಂಜೈಮ್ಗಳು ಹಂಗಿತ್ತಂತಂದ್ರೆ ನಾವು ಆ ಊಟ ಮಾಡಿ ಒಳಗ್ ಕುಂತುಪ ಅಂದ್ರೆ ಒಳಗಡೆ ನೀವು ಅಡ್ಡಾಡ್ರಿ ಅಂತಂದ್ರೆ ಏನಾಗುತ್ತೆ, ಡೈಜೆಷನ್ ಆಗುತ್ತೆ, ಎಂಜೈಮ್ಗಳು ಆಕ್ಟಿವೇಟ್ ಆಕಾವ್. ನೀವು ಬೆಳಕಿಗೆ ಹಂಗೆ ಏನಾರೈತೆ ಅಂತಂದ್ರೆ ಹೋಗಿ ಎಲ್ಲರೂ ಏನ್ ಮಾಡ್ತಿರಪ್ಪ ಅಂದ್ರೆ ಬೆಳಕಿಗೆ ನಿಲ್ಲಕ್ ಸ್ಟಾರ್ಟ್ ಮಾಡ್ತಿದ್ರು. ಆ ಬೆಳಕಿಗೆ ನಿಲ್ಲೋ ರೀಸನ್ ಏನ, ವಿಟಮಿನ್ ಸಿಗ್ಬೇಕಂತ ನಿಲ್ತಾರೆ ಹೊರತು ಆಹಾರ ಡೈಜೆಷನ್ ಆಗ್ಬೇಕಂತೇಳಿ ಬೆಳಕಿಗೆ ಹೋಗಿ ನಿಲ್ಲಂಗಿಲ್ರಿ. ನೀವು ಬೇಕಾದ್ರೆ ಕತ್ಲೊಳಗೆ ಹೋಗಿ ನೀವು ಅಡ್ಡಾಡ್ಕೊಂಡ್ ಬಂದ್ರಿ ಅಂತಂದ್ರೆ ಅದೇನಾಗುತ್ತಂದ್ರ ಆಹಾರ ಡೈಜೆಷನ್ ಆಗುತ್ತೆ. ಆಹಾರ ಡೈಜೆಷನ್ ಆಗಬೇಕಂದ್ರೆ ಏನೆಲ್ಲ ಬೇಕ್ರಿ, ಎಂಜೈಮ್ಗಳು ಬೇಕು. ಅರ್ಥಾತು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಯಾರಪ್ಪ ಅಂದ್ರ ಇದು ರಿಪೀಟ್ ಆಗಿರುವಂತ ಕ್ವಶನ್. ಕಾಂಡದ ವಾರ್ಷಿಕ ಉಂಗುರಗಳನ್ನು ಎನಿಸುವುದರಿಂದ ಒಂದು ಮರದ ವಯಸ್ಸನ್ನು ಅಂದಾಜಿಸಬಹುದು. ಈ ಅಧ್ಯಯನಕ್ಕೆ ಏನೆಂದು ಕರೆಯುತ್ತಾರೆ? ನೋಡ್ರಿ, ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ನಿಮ್ಗೆ ಯಾವ್ದ್ರ ಕನ್ಫ್ಯೂಸ್ ಆಗ್ಬೋದಪ್ಪ ಅಂತಂದ್ರ ಈಗ ನೋಡ್ರಿ, ಪೋಮೋಲಾಜಿ ಅಂತಂದ್ರೆ ಏನ್ರಿ, ಹಣ್ಣುಗಳ ಬಗ್ಗೆ ಅಧ್ಯಯನ ಮಾಡೋದು. ಆಮೇಲೆ ಈ ಆಂಥೋಲಾಜಿ ಅದ್ರ ಬಗ್ಗೆ ಕನ್ಫ್ಯೂಸ್ ಆಗುತ್ತಾ. ಆಮೇಲೆ ಇದೇನ್ರಿ ಡೆಂಡ್ರೋಕ್ರೋನಾಲಜಿ, ಇದ್ರ ಬಗ್ಗೆನೂ ಕನ್ಫ್ಯೂಸ್ ಆಗುತ್ತೆ. ಮೇನ್ ಕನ್ಫ್ಯೂಸ್ ಆಗೋದು ಏನಪ್ಪಾ ಅಂತಂದ್ರ ನೀವು ಓದಿರ್ತೀರಿ ಡೆಂಡ್ರೋಕ್ರೋನಾಲಜಿ ಅಥವಾ ಡೆಂಡ್ರಾಲಜಿ, ಇವೆರಡು ಏನಕ್ಕಪ್ಪ ಅಂದ್ರ ಕನ್ಫ್ಯೂಷನ್ ಆಗುತ್ತಾವ. ಏನ್ಪಾ ಡೆಂಡ್ರೋ ಅಂತಂದ್ರೆ ಏನ್ರಿ, ಮರದಲ್ಲಿರುವಂತಹ ಇವೇನ್ ರೌಂಡ್ ಕಾಂಡದಲ್ಲಿ ಇರ್ತಾವಲ್ರಿ, ಇವಕ್ಕೆ ಏನಂತಾರಪ್ಪ ಅಂತಂದ್ರ ಡೆಂಡ್ರೋ ಅಂತ ಕರೀತಾರ. ಏನಂತ ಕರೀತಾರು? ಡೆಂಡ್ರೋ ಅಂತ ಕರೀತಾರ. ಇವುಗಳನ್ನ ಅಧ್ಯಯನ ಮಾಡೋದ್ರ ಮೂಲಕ ಏನ್ ಮಾಡ್ತಾರ ಅಂತಂದ್ರ ಮರದ ಏನ್ ಮಾಡ್ತಾರಂದ್ರೆ ಏಜ್ ಅನ್ನ ಕಂಡುಹಿಡಿತಾರೆ. ಹೆಂಗ್ ಕಂಡುಹಿಡಿತಾರಪ್ಪ ಅಂತಂದ್ರ ನೋಡ್ರಿ, ಇದು ಪೋಮೋಲಾಜಿ ಅಂತಂದ್ರೆ ಹಣ್ಣುಗಳದು. ಏನೋ ನೋಡ್ರಿ, ಆಂಥೋಲಜಿ ಅಂತಂದ್ರ ಹೂಗಳ ಅಧ್ಯಯನ. ಆಂಥೋಲಜಿ ಅಂತಂದ್ರೆ ಹೂಗಳ ಅಧ್ಯಯನ. ಮೇನ್ ಕನ್ಫ್ಯೂಸ್ ಆಗೋದೇನ್ರಿ, ಡೆಂಡ್ರೋಕ್ರೋನಾಲಜಿ ಮತ್ತು ಡೆಂಡ್ರಾಲಜಿ. ಏನ್ ಡಿಫರೆನ್ಸ್ ಅಂದ್ರ ನೋಡ್ರಿ, ಇಲ್ಲಿ ನೋಡ್ರಿ, ಇವೇನ್ ಕಾಂಡ ಇರ್ತಾವಲ್ಲ, ಈ ಕಾಂಡಗಳೊಳಗ ಸಸ್ಯಗಳು ಅಥವಾ ಮರಗಳು ಬೆಳವಣಿಗೆ ಹೊಂದಿದಂಗ ಏನಕ್ಕಪ್ಪ ಅಂದ್ರೆ ಕಾಂಡಗಳ ರಚನೆ ಏನಾಗತ್ತೆ, ದೊಡ್ಡದಾಕೋಂತ ಹೋಗುತ್ತೆ. ಈಗ ಹೆಂಗ್ ಈಗ ಸಸ್ಯ 1 ವರ್ಷ ಇದೆ ಅಂತ ತಿಳ್ಕೊರಿ, ಆ ಕಾಂಡದೊಳಗೆ ಏನಿರ್ತಪ್ಪ ಅಂತಂದ್ರೆ ರಿಂಗ ಒಂದೇ ಇರ್ತೈತ್ರ. ಅಂದ್ರೆ ಕಾಂಡದೊಳಗೆ ಏನಿರ್ತೈತಿ, ರಿಂಗ್ ಒಂದೇ ಇರ್ತೈತಿ. ಆ ಕಾಂಡದೊಳಗೆ ನೀವು ಅಕಸ್ಮಾತ್ ನೋಡ್ರಿಪ್ಪ ಅಂತಂದ್ರೆ ಒಂದ ರಿಂಗ್ ಇತ್ತಂತಂದ್ರೆ 1 ವರ್ಷದ ಅಥವಾ 10 ವರ್ಷದ ಹಿಂಗೊಂದು ಏನೋ ಇರ್ತೈತ್ರ ಅದ ಕ್ಯಾಲ್ಕುಲೇಷನ್. ಆ 1 ರಿಂಗ್ ಇತ್ತಂತಂದ್ರೆ ಹಿಂಗ್ 10 ವರ್ಷದ, ಅದ 2 ರಿಂಗ್ ಇತ್ತಂದ್ರೆ 20 ವರ್ಷದ, 3 ರಿಂಗ್ ಇತ್ತಂದ್ರೆ ಏನ್ರಿ 30 ವರ್ಷದ. ಹಿಂಗಂದ್ರೆ ಇದಕ್ಕೆ ಏನಂತ ಕರಿತಾರಪ್ಪ ಅಂತಂದ್ರೆ ಈ ಅಧ್ಯಯನಕ್ಕೆ ಏನಂತ ಕರಿತಾರ್ರಿ, ಡೆಂಡ್ರೋಕ್ರೋನಾಲಜಿ ಅಂತ ಕರೀತಾರ. ಮತ್ ಡೆಂಡ್ರಾಲಜಿ ಯಾಕಂತ ಕರೀಲಿಲ್ಲಪ್ಪ ಅಂತಂದ್ರ ಇದು ಸಸ್ಯಗಳ ಅಧ್ಯಯನಕ್ಕೆ, ಸಸ್ಯಗಳ ಬೇರು ಮತ್ತು ಕಾಂಡಗಳ ಅಧ್ಯಯನಕ್ಕೆ ಏನ್ ಕರೀತಾರೆ, ಡೆಂಡ್ರಾಲಜಿ ಅಂತ ಕರೀತಾರೆ. ಈ ಡೆಂಡ್ರೋಕ್ರೋನೋ ಅಂತ ತಿಳ್ಕೊರಿ. ಕ್ರೋನೋ ಅಂತಂದ್ರೆ ಏನ್ರಿ, ಇವೇನ್ ಲೇಯರ್ಗಳು ಇರ್ತಾವಲ್ಲ, ರಿಂಗ್ಗಳು ಇರ್ತಾವಲ್ರಿ, ಅವುಗಳ ಅಧ್ಯಯನಕ್ಕೆ ಏನ್ ಕರೀತಾರು, ಡೆಂಡ್ರೋಕ್ರೋನಾಲಜಿ ಅಂತ ಕರೀತಾರ. ನೋಡ್ರಿ, ಇಲ್ಲಿರ್ತದ ನೋಡ್ರಿ, ಇವೇನ್ ಕಾಂಡದ ರಿಂಗ್ ಇರ್ತಾವಲ್ಲ, ಈ ರಿಂಗ್ಗಳನ್ನ ಅಧ್ಯಯನ ಮಾಡಕನ ಏನ್ ಕರೀತಾರಪ್ಪ ಅಂದ್ರ ಡೆಂಡ್ರೋಕ್ರೋನಾಲಜಿ ಅಂತ ಕರೀತಾರ. ಡೆಂಡ್ರೋಕ್ರೋನಾಲಜಿ ಅಂತ ಕರೀತಾರ. ಹೆಂಗ್ ಮರಗಳು ಬೆಳವಣಿಗೆ ಹೊಂತಾವಲ್ಲ, ಹಂಗ ಇವೇನಕ್ಕಪ್ಪ ಅಂದ್ರ ಕಾಂಡಗಳು ದಪ್ಪ ಆಕಾವ್. ಕಾಂಡಗಳು ದಪ್ಪ ಆದಂಗ ಏನಕ್ಕಪ್ಪ, ರಿಂಗ್ಗಳಿಗೆ ಸಂಖ್ಯೆ ಜಾಸ್ತಿ ಹಾಕುವಂತ ಹೋಗುತ್ತೆ. ನೋಡ್ರಿ, ಇಲ್ಲಿ ಐತಿ ನೋಡ್ರಿ ಉದಾಹರಣೆ. ಹಂಗ ಏನಪ್ಪಾ ಅಂತಂದ್ರೆ ಈ 1 ರಿಂಗ್ ಅಂತಂದ್ರೆ 10 ವರ್ಷ, 2 ರಿಂಗ್ ಅಂದ್ರೆ 20 ವರ್ಷ, 30 ವರ್ಷ, ಹಿಂಗ ಏನ್ ಮಾಡ್ತಾರಪ್ಪ ಅಂತಂದ್ರ ಅದ್ರ ಮೇಲೆ ಚೆಕ್ ಮಾಡ್ಕೊಂತ ಹೋಗ್ತಾರೆ.
ಅರ್ಥ ಆತ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎರಡ್ 2026 ಪರಿಸರ ದಿನದ ಘೋಷವಾಕ್ಯವೇನು? ಇನ್ ನೋಡ್ರಿ, ಆನ್ಸರ್ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ, ಫಾರ್ ಫ್ಯೂಚರ್ ಅಂತ ಐತಿ. ಏನೋ ಐತ್ರಿ ಅದು ಇಂಗ್ಲಿಷ್ ಒಳಗ. ಇಂಗ್ಲಿಷ್ ಒಳಗೆ ನೆನಪಿಟ್ಕೊಂಡ್ರೆ ಈಸಿ ಆಗತ್ತೆ ನಿಮಗೆ. ಇಲ್ಲಿ ನೋಡ್ರಿ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಫ್ಯೂಚರ್. ಆನ್ಸರ್ ಏನಾಗುತ್ತೆ? ಇದಾಗತ್ತೆ. ನೆಕ್ಸ್ಟ್ ನೋಡ್ರಿ, ಪರಿಸರದ ಸಮಸ್ಯೆಗಳಿಗೆ ಅನ್ವಯಿಸಿ CPCB ಫುಲ್ ಫಾರ್ಮ್ ಕೇಳಿದಾರೆ. CPCB ಫುಲ್ ಫಾರ್ಮ್ ಏನಪ್ಪಾ ಅಂತಂದ್ರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಇಲ್ಲಿ ನೋಡಿ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಹಿಂಗ್ ಫುಲ್ ಫಾರ್ಮ್ ದಾಗ ಭಾಳ ಕೇಳಿದಾರ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. ನೋಡ್ರಿ, ಇದನ್ನು ನಾವು ಕ್ಲಾಸ್ನ ಡಿಸ್ಕಸ್ ಮಾಡಿದ್ದು. ಈಗಿನ ದಿನಗಳಲ್ಲಿ ಅನೇಕ ದೇಶಗಳು ಕುಡಿಯುವ ನೀರಿನ ಅವಶ್ಯಕತೆಯನ್ನು ಪೂರೈಸಲು ನಿರ್ಲವಣೀಕರಣ ಅಥವಾ ಡಿಸಲನೈಸೇಷನ್ ಸ್ಥಾವರಗಳನ್ನ ಉಪಯೋಗಿಸುತ್ತೇವೆ. ಈ ವಿದ್ಯಮಾನದಲ್ಲಿ ಅಡಗಿರುವಂತಹ ಪ್ರಕ್ರಿಯೆ ನೋಡ್ರಿ. ಇದು ನಿಮಗೇನು ಗೊತ್ತಿರ್ಲಿಲ್ಲಪ್ಪ ಅಂತಂದ್ರೆ ಕುಡಿಯುವ ನೀರು ಐತಿ. ಕುಡಿಯುವ ನೀರಿನ ಫಿಲ್ಟರ್ ಮಾಡ್ಬೇಕಂತ ಹೇಳಿ ನಾವು ಡಿಸ್ಕಸ್ ಪೂರ್ತಿ ವಿಡಿಯೋನು ಮಾಡಿದ್ದು. ಎದ್ರ ಬಗ್ಗೆ ಮಾಡಿದ್ದು ರೀ? ರಿವರ್ಸ್ ಆಸ್ಮಾಸಸ್. ರಿವರ್ಸ್ ಆಸ್ಮಾಸಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದು. ಇದೇನಪ್ಪಾ ಅಂತಂದ್ರೆ ಒಟ್ಟು ಕುಡಿಯುವ ನೀರಿನ ಫಿಲ್ಟರ್ ಬಂತ RO ವಾಟರ್ ಅಂತ ಹೇಳಿ ಡಿಸ್ಕಸ್ ಮಾಡಿದ್ದಲ್ಲ, ಇದೇನಾಗತ್ತಪ್ಪ ಅಂದ್ರೆ ಆನ್ಸರ್ ಆಗುತ್ತೆ. ಎಂಟಿದ ವಿಲೋಮ ಪರಾಸರಣ. ಅಥವಾ ನೀವು ಇಂಗ್ಲಿಷ್ನ ನೆನಪು ಟ್ರೈ ಮಾಡ್ರಿ. ಇಂಗ್ಲಿಷ್ನ ಕ್ವಶನ್ ಸೈನ್ಸ್ ಬಂದು ಅಂತಂದ್ರೆ ಇಂಗ್ಲಿಷ್ನಾಗ ನೀವು ಕ್ವಶನ್ ನೋಡಕ್ ಟ್ರೈ ಮಾಡ್ರಿ. ನೋಡ್ರಿ, ಇಲ್ಲಿ ಏನ್ ಕೊಟ್ಟಾರಪ್ಪ ಅಂತಂದ್ರ ಆಸ್ಮಾಸಿಸ್ ಕೊಟ್ಟಾರ, ಫಿಲ್ಟ್ರೇಷನ್ ಕೊಟ್ಟಾರ, ರಿವರ್ಸ್ ಆಸ್ಮಾಸಿಸ್ ಕೊಟ್ಟಾರ, ಡಿಸ್ಟಿಲೇಷನ್ ಕೊಟ್ಟಾರ. ನಿಮಗೆ ಇದ್ರೊಳಗೆ ಎರಡದ್ರಾಗೂ ಏನ್ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು? ಫಿಲ್ಟ್ರೇಷನ್, ಡಿಸ್ಟಿಲೇಷನ್. ಫಿಲ್ಟ್ರೇಷನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ನೀವು ಚಾ ಸೋಸೋದಿರ್ತಾರೆ ಅಂತ ತಿಳ್ಕೋರಿ. ಆ ಚಾ ಸೋಸುವಾಗ ದೊಡ್ಡ ದೊಡ್ಡ ಮೆಟೀರಿಯಲ್ ಉಳಿತಾವಲ್ಲ, ಚಾ ಪುಡಿ ಉಳಿತೈತಲ್ಲ, ಅದಕ್ಕೆ ಏನಂತಂದ್ರೆ ಫಿಲ್ಟರ್ ಅಂತ ಕರೀತಾರೆ. ಒಂದು ಫಿಲ್ಟರ್ ಅಂತ ಕರೀತಾರೆ. ಡಿಸ್ಟಿಲೇಷನ್ ಅಂತಂದ್ರೆ ಏನ್ರಿ? ಉಪ್ಪನ್ನ ತೆಗೆಯುವಂತದಕ್ಕೆ ಏನಂತ ಕರೀತಾರೋ ಡಿಸ್ಟಿಲೇಷನ್ ಅಂತ ಕರೀತಾರೆ. ಆಮೇಲೆ ಇಲ್ಲಿ ನೋಡ್ರಿ, ಆಸ್ಮಾಸಿಸ್, ರಿವರ್ಸ್ ಆಸ್ಮಾಸಿಸ್. ಇದ್ರೂ ಏನಾಗತ್ತಪ್ಪ ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಏನ್ ಹಿಂಗಂದ್ರ ಆಸ್ಮಾಸಿಸ್ ಅಂತಂದ್ರೆ ಏನ, ರಿವರ್ಸ್ ಆಸ್ಮಾಸಿಸ್ ಅಂದ್ರೆ ಏನ? ನೋಡ್ರಿ, ಯಾವಾಗಿದ್ರು ನೀರ್ ಏನಾಗತ್ತ, ನೀರ ಹೆಚ್ಚು ಸಾಂದ್ರತೆಯಿಂದ ನೀರ್ ಏನಾಗತ್ತಪ್ಪ ಅಂತಂದ್ರ ನ್ಯಾಚುರಲ್ ಆಗಿ ಕಡಿಮೆ ಸಾಂದ್ರತೆಯಿಂದ ಹೆಚ್ಚು ಸಾಂದ್ರತೆಗೆ ಹೋಗುತ್ತೆ. ಏನ್ ಕಡಿಮೆ ಸಾಂದ್ರತೆ ಅಂತಂದ್ರೆ ಏನ್ರಿ? ಕಡಿಮೆ ಸಾಂದ್ರತೆಯಿಂದ ಹೆಚ್ಚು ಸಾಂದ್ರತೆಗೆ ಕಡೆಗೆ ಹೋಗುತ್ತದೆ. ಅಂದ್ರ ಆ ನೀರಿನ ಅಂಶ ಎಲ್ಲಿ ಜಾಸ್ತಿ ಇರತ್ತಲ್ರಿ? ಕಡಿಮೆ ಸಾಂದ್ರತೆ ಅಂತಂದ್ರೆ ಉದಾಹರಣೆ, ನೀರೊಳಗ ಉಪ್ಪು ಹಾಕಿರ್ತಾರಂತ ತಿಳ್ಕೊರಿ. ಉಪ್ಪಿನ ಅಂಶ ಏನಿರತ್ರಿ? ಕಡಿಮೆ ಇರತ್ತೆ. ಅದ್ರ ನೀರಿನ ಅಂಶ ಜಾಸ್ತಿ ಇರತ್ತೆ. ಅಂದ್ರೆ ಉಪ್ಪಿನ ಅಂಶ ಏನಾದ್ರು ಕಡಿಮೆ ಆತಿಲಿ, ಕಡಿಮೆ ಸಾಂದ್ರತೆ ಹೊಂದಿದಂಗ ಆತಿಲ್ರಿ. ಅದಕ್ಕೆ ಏನಪ್ಪಾ ಅಂದ್ರ ಕಡಿಮೆ ಸಾಂದ್ರತೆಯಿಂದ ಏನಾಗತ್ರಿ? ಹೆಚ್ಚಿನ ಸಾಂದ್ರತೆಗೆ ಹೋಗೋದೇನಿದೆ ಆಸ್ಮಾಸಿಸ್ ಅಂತ ಕರೀತಾರೆ. ಇದೇನಾಗತ್ತ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ನಡೀತೈತದ. ಅಂದ್ರೆ ನೀವು ಅದನ್ನ ಈಗ ಇದಕ್ಕೆ ನೀವು ಎಕ್ಸ್ಟ್ರಾ ಫೋರ್ಸ್ ಹಾಕುವಂತ ಅವಶ್ಯಕತೆ ಇಲ್ಲ. ಇದು ನೀವು ಹಂಗ ನೀವು ನಾರ್ಮಲ್ ಆಗಿ ಹೆಚ್ಚು ಸಾಂದ್ರತೆಯಿಂದ ಬಿಟ್ರಿ ಅಂತ ಹೇಳ್ತಿಕೋರಿ. ಒಂದು ಪೈಪ್ ಕನೆಕ್ಟ್ ಮಾಡಿ ಬಿಟ್ರಿ ಅಂತಂದ್ರ ಎಲ್ಲಿ ಹೆಚ್ಚಿಗೆ ಸಾಂದ್ರತೆ ಇರತ್ತಲ್ರಿ, ಎಲ್ಲಿ ಕಡಿಮೆ ಸಾಂದ್ರತೆ ಇರುತ್ತೆ ಅಂದ್ರೆ ನೀರಿನ ಕ್ವಾಂಟಿಟಿ ಜಾಸ್ತಿ ಇರೋದು, ಆಮೇಲೆ ಅದ್ರ ಮಿಕ್ಸ್ ಆಗಿರುವಂತ ಕ್ವಾಂಟಿಟಿ ಕಡಿಮೆ ಇರೋದು. ಅದಕ್ಕೆ ಏನಾಗತ್ರಿ? ಅಲ್ಲಿಂದ ಏನಾಗತ್ತ? ಕಡಿಮೆ ಸಾಂದ್ರತೆಯಿಂದ ಹೆಚ್ಚು ಸಾಂದ್ರತೆ ಕಡೆಗೆ ಹೋಗತ್ತದ. ಇದೇನಪ್ಪಾ ಅಂದ್ರೆ ನ್ಯಾಚುರಲ್ ಸ್ವಾಭಾವಿಕ ಆಗತ್ತ. ರಿವರ್ಸ್ ಆಸ್ಮಾಸಿಸ್ ಅಂದ್ರೆ ಏನ್ರಿ? ಇದ್ರ ಉಲ್ಟಾ ಮಾಡ್ಬೇಕು ನೀವು. ಉಲ್ಟಾ ಅಂತಂದ್ರೆ ಏನ? ಕಡಿಮೆ ಸಾಂದ್ರತೆ ಹೊಂಟಿತಿಲ್ಲರಿ, ಅದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಹೆಚ್ಚು ಸಾಂದ್ರತೆಯಿಂದ ಏನ್ ಮಾಡ್ಬೇಕು? ಕಡಿಮೆ ಸಾಂದ್ರತೆ ಕಳಿಸ್ಬೇಕು. ಇದನ್ನ ಕಳಿಸ್ಬೇಕಂದ್ರೆ ನೀವು ಏನ್ ಮಾಡ್ಬೇಕು? ಎಕ್ಸ್ಟರ್ನಲ್ಲಿ ಫೋರ್ಸ್ ಹಾಕ್ಬೇಕು. ಯಾಕೆ ಫೋರ್ಸ್ ಹಾಕ್ಬೇಕು? ಯಾಕಂದ್ರೆ ಸ್ವಾಭಾವಿಕ ಪ್ರೊಸೆಸ್ ಅಲ್ಲ. ಸ್ವಾಭಾವಿಕ ಪ್ರೊಸೆಸ್ ಅಂದ್ರೆ ಏನಾಕಿತ್ತು? ಆಟೋಮೆಟಿಕ್ ನಡೀತದ. ಕಡಿಮೆ ಸಾಂದ್ರತೆಯಿಂದ ಹೆಚ್ಚಿನ ಸಾಂದ್ರತೆ ಹೋಗಿತ್ತು. ಅಂದ್ರೆ ನೀರಿನ ಕ್ವಾಂಟಿಟಿ ಎಲ್ಲಿ ಜಾಸ್ತಿ ಇರತ್ತಿ ಅಲ್ಲಿಂದ ಏನಾಕಿತ್ತು? ನೀರಿನ ಕ್ವಾಂಟಿಟಿ ಕಡಿಮೆ ಇರುತ್ತೆ, ಅಲ್ಲಿ ಹೋಗಿತ್ತು. ಆದ್ರೆ ನೀವು ಏನ್ ಮಾಡತ್ತೀರಿ? ಈಗ ಫೋರ್ಸ್ಫುಲಿ ಮಾಡತ್ತೀರಿ. ಫೋರ್ಸ್ಫುಲಿ ಅಂದ್ರೆ ರಿವರ್ಸ್ ಮಾಡತ್ತೀರಿ. ಆಸ್ಮಾಸಿಸ್ ಪ್ರೊಸೆಸ್ ಏನ್ ಮಾಡತ್ತೀರಿ? ರಿವರ್ಸ್ ಮಾಡತ್ತೀರಿ. ಆ ರಿವರ್ಸ್ ಮಾಡ್ಬೇಕಂದ್ರೆ ನಿಮ್ಗೆ ಏನ್ ಬೇಕು? ಎಕ್ಸ್ಟರ್ನಲ್ ಒಂದು ಶಕ್ತಿ ಬೇಕು. ಅದೇ ಏನಪ್ಪಾ ಅಂತಂದ್ರೆ ನೀವು ಏನ್ ಮಾಡ್ತೀರಿ? ಈ RO ವಾಟರ್ದಾಗದು ವಿದ್ಯುತ್ ಶಕ್ತಿ ಅಪ್ಲೈ ಮಾಡ್ತೀರಿ. ಅಂದ್ರೆ ಕರೆಂಟ್, ವಿದ್ಯುತ್ ಶಕ್ತಿನ ಅಪ್ಲೈ ಮಾಡ್ತೀರಿ. ಅದರಿಂದ ಏನಾಗತ್ತಪ್ಪ ಅಂತಂದ್ರೆ ನೀರ ಫೋರ್ಸ್ ಆಗಿ ಒಂದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಇರತ್ತೆ. ಆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಒಳಗ ಹೋಲ್ ಇರ್ತಾವ್ರಿ.
ಹೋಲ್ ಇಷ್ಟು ಸಣ್ಣ ಇರ್ತಾವಲ್ಲ, ಬರೀ ಅದೇನ್ ಮಾಡತ್ತಂದ್ರ ಚೂರ್ ವಸ್ತುಗಳನ್ನ ಏನತ್ರೊಳಗೆ ಇರತ್ತಲ್ರಿ, ಮಿಕ್ಸ್ ಇರತ್ತಲ್ಲ, ಅವುಗಳನ್ನ ಏನ್ ಮಾಡತ್ತಪ್ಪ ಅಂದ್ರ ಹಿಡ್ಕೋದೈತಿ, ಬರೀ ನೀರ್ನಟ್ಟು ಸಪ್ಲೈ ಮಾಡತ್ತಾರ. ಆ ನೀರನ್ನ ಏನ್ ಮಾಡ್ತೈತ್ರಿ ಫೋರ್ಸ್ಫುಲಿ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರೆ ಇದ್ರ ಮೂಲಕ ಹಾಸ್ತಾರ, ಫಿಲ್ಟರ್ ಮೂಲಕ, ಅಂದ್ರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಮೂಲಕ. ನೀವು ರಿವರ್ಸ್ ಆಸ್ಮಾಸಿಸ್ ಪ್ರೊಸೆಸ್ ಬಂತಂದ್ರೆ ಏನ್ ನೆನ್ಪಿಡ್ಬೇಕಂದ್ರ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ನೆನ್ಪಿಟ್ಕೋಬೇಕು. ಈ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಮೂಲಕ ಪಾಸ್ ಮಾಡಿದಾಗ ಏನಾಗುತ್ತೆ, ನೀರ್ ಸ್ವಚ್ಛಾಗಿ ಹೊರಗೆ ಬರುತ್ತೆ. ಇದ ಏನಪ್ಪಾ ಅಂತಂದ್ರ RO ವಾಟರ್ದ ಕೆಲಸ ರೀ. ಇದ ಏನಪ್ಪಾ ಅಂತಂದ್ರ RO ವಾಟರ್ದ ಕೆಲಸ. ಈ ರಿವರ್ಸ್ ನ ಯಾಕೆ ಮಾಡ್ಬೇಕಪ್ಪ ಅಂತಂದ್ರ ನೋಡ್ರಿ, ಈಗ ನೀವು ಆಸ್ಮಾಸಿಸ್ ಮಾಡ್ಬೋದಾಗಿತ್ತಲ್ಲ, ರಿವರ್ಸ್ ನ ಯಾಕೆ ಮಾಡ್ಬೇಕಂತಂದ್ರ ಈಗ ಹೆಚ್ಚು ಹೊಲಸದು ಕುಂತಿರತ್ತಲ್ರಿ, ಆ ಹೊಲಸ್ ಕುಂತಲ್ಲೇ ಹೆಚ್ಚು ಹೊಲಸು ಇರತ್ತೆ, ಅಂದ್ರ ಹೆಚ್ಚಿಗೆ ಕೆಟ್ಟ ಅಂಶ ಇರುತ್ತೆ. ಆದ್ರೆ ನೀರಿನ ಅಂಶ ಏನಿರತ್ರಿ ಕಡಿಮೆ ಇರತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ, ಈಗ ಸಾಂದ್ರತೆ ಕಡಿಮೆ ಆಗುತ್ತೋ ಜಾಸ್ತಿ ಆಗುತ್ತೋ, ಸಾಂದ್ರತೆ ಏನಾಗತ್ರಿ ಹೆಚ್ಚಾತ. ಎದ್ರ ಸಾಂದ್ರತೆ ಹೆಚ್ಚಿಗೆ ಆಯ್ತು, ಈ ಹೊಲಸದ ಸಾಂದ್ರತೆ ಹೆಚ್ಚಿಗೆ ಆಯ್ತಂದ್ರ ನೀರಿನ ಅಂಶ ಕಡಿಮೆ ಐತಿ. ಅಂದ್ರೆ ಇದು ತನಗ ಹೋಗಂಗಿಲ್ಲ, ಏನ್ರಿ ಹೋಗಂಗಿಲ್ಲ. ಇದನ್ನ ಏನ್ ಮಾಡ್ಬೇಕಂದ್ರೆ ನೀವು ಫೋರ್ಸ್ಫುಲಿ ಕಳಿಸ್ಬೇಕು. ಎದಕ್ಕೆ ಕಳಿಸ್ಬೇಕು, ಈ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಮೂಲಕ ಪಾಸ್ ಮಾಡಕ್ ಕಳಿಸ್ಬೇಕಂದ್ರೆ ಏನ್ ಮಾಡ್ತೀರಿ, ಎಕ್ಸ್ಟರ್ನಲ್ ಫೋರ್ಸ್ ಹಾಕ್ತೀರಿ. ಆ ಫೋರ್ಸ್ ಹಾಕೋದು ಏನಪ್ಪಾ ಅಂದ್ರೆ ವಿದ್ಯುತ್ ಶಕ್ತಿ. ಅದಕ್ಕೆ ಏನಪ್ಪಾ ಅಂದ್ರೆ ಒಟ್ಟ ನೀವು ಫಿಲ್ಟರ್ದು ಬಂತಪ್ಪ ಅಂತಂದ್ರೆ ನೀವ್ ಏನ್ ಹಾಕ್ಬೇಕಂದ್ರೆ ರಿವರ್ಸ್ ಆಸ್ಮಾಸಿಸ್ ಬಗ್ಗೆ ಹಾಕ್ಬೇಕು. ಆಸ್ಮಾಸಿಸ್ ಹಾಕ್ಬಾರ್ದು, ರಿವರ್ಸ್ ಆಸ್ಮಾಸಿಸ್ ಹಾಕ್ಬೇಕು. ನೆಕ್ಸ್ಟ್ ನೋಡ್ರಿ, ಈ ಬಟ್ಟಿ ಇಳಿಸುವಿಕೆ ಅದು ಇದ್ರಾಗ ಮಾಡ್ತಿರ್ತಾರ ನೋಡ್ರಿ. ಏನದು ನೀರನ್ನ ಏನ್ ಮಾಡ್ತಿರ್ತಾರ ಅಂದ್ರ ಒಂದ್ ಹಿಂಗ ಒಂದ್ ಇದ್ರ ಟೈಪ್ ಇರತ್ತದ. ಒಂದ್ ಎಕ್ಸಾಮ್ ಡಯಾಗ್ರಾಮ್ ಐತಿಡ್ರಿ. ಈ ಡಯಾಗ್ರಾಮ್ ಇಲ್ಲ, ಅದ್ರೊಳಗೆ ಏನ್ ಮಾಡ್ತಿರ್ತಾರಪ್ಪ ಅಂತಂದ್ರೆ ಈಗ ಪೆಟ್ರೋಲ್ ಆಗಿರ್ಬೋದು ಇದು ಮಾಡ್ತಿರ್ತಾರಲ್ರಿ, ಅದು ಶೋಧನೆ ಮಾಡಿ ಬೇರೆ ಬೇರೆ ಅಂಶಗಳನ್ನ ಬೇರೆ ಬೇರೆ ಪಾರ್ಟ್ ಮಾಡಕ. ಅಂದ್ರ ಅದ್ರೊಳಗೆ ಏನಿರ್ತಾವಪ್ಪ ಅಂತಂದ್ರೆ ಎಲ್ಲಾ ಮಿಕ್ಸ್ ಇರ್ತಾವ್ರಿ. ಅಂದ್ರೆ ಈಗ ಉದಾಹರಣೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ಐತಂತಂದ್ರೆ ಅವ್ನ ಏನ್ ಮಾಡ್ತಾರ, ಮಾತ್ರ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಚಿಮ್ನಿ ಸಿಮೆಂಟ್ ಹಿಂಗೆಲ್ಲ ಮಿಕ್ಸ್ ಇರತ್ತೆ. ಅದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಬಟ್ಟಿ ಇಳಿಸುವಿಕೆಗಳ ಮೂಲಕ ಬೇರೆ ಬೇರೆ ಸಾಂದ್ರತೆ ಬೇರೆ ಬೇರೆ ಏನ್ ಮಾಡ್ತಾರ ಕಲೆಕ್ಟ್ ಮಾಡ್ಕೊಂತ ಹೋಗ್ತಾರ. ಅದೇನ್ ಮಾಡ್ತಾರ ಫಿಲ್ಟ್ರೇಷನ್ ಮಾಡ್ತಿರ್ತಾರೆ. ಡಿಸ್ಟಿಲೇಷನ್ ಅಂದ್ರೆ ಏನ್ರಿ, ಸೇಮ್ ಇದ್ರೊಳಗೆ ಮಾಡ್ತಿರ್ತಾರಲ್ಲ, ಏನದ ಉಪ್ಪಿನೊಳಗೆ ಏನ್ ಮಾಡ್ತಾರ, ಉಪ್ಪಿನ ಅಂಶನ ತೆಗೆದು ನೀರು ಇದು ಮಾಡ್ತಿರ್ತಾರಲ್ರಿ, ಅದು ಡಿಸ್ಟಿಲೇಷನ್ ಅಂತ ಹೇಳಕತ್ತೆ. ನೋಡ್ರಿ ಇಲ್ಲಿ ಏನ್ ಕೇಳಿದಾರಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್ ಒಳಗ, ಕಾರಿನ ಇಂಜಿನ್ ಅನ್ನು ತಂಪು ಮಾಡಲು ಉಪಯೋಗಿಸುವಂತ ಘನೀಕರಣ ರೋಧಕ. ನೋಡ್ರಿ, ಇಂಜಿನ್ ಒಳಗೆ ಬಳಸುವಂತ ಕೂಲಂಟ್ ಯಾವ್ದಪ್ಪ ಅಂತಂದ್ರೆ ನೀರನ್ನ ಯಾಕೆ ಬಳಸ್ತಾರ ಅಂತ ಹೇಳಿ ನಾನು ಎದ್ರ ಬಗ್ಗೆ ಹೇಳುವಾಗ ಹೇಳಿದ್ನಿ, ಸ್ಪೆಸಿಫಿಕ್ ಹೀಟ್ ಬಗ್ಗೆ ಹೇಳುವಾಗ ಕಾನ್ಸೆಪ್ಟ್ ಹೇಳುವಾಗ ಹೇಳಿದ್ನಿ. ಏನ್ ಸ್ಪೆಸಿಫಿಕ್ ಹೀಟ್ ಅಂತಂದ್ರೆ ಏನ್ರಿ, ವಿಶಿಷ್ಟ ಉಷ್ಣ. ಸ್ಪೆಸಿಫಿಕ್ ಹೀಟ್ ಅಂತಂದ್ರೆ ಏನ್ರಿ, ವಿಶಿಷ್ಟ ಉಷ್ಣ. ಇದ ಹಿಂಗಂತಂದ್ರೆ ಏನಪ್ಪಾ ಅಂತಂದ್ರ ಎತ್ತರದ ಸ್ಪೆಸಿಫಿಕ್ ಹೀಟ್ ಕಡಿಮೆ ಇರ್ತತಲ್ರಿ, ಸ್ಪೆಸಿಫಿಕ್ ಹೀಟ್ ಎತ್ತರದ ಕಡಿಮೆ ಇರತ್ತಲ್ಲ, ಅದೇನ್ ಮಾಡತ್ತಂದ್ರೆ ಬಿಸಿ ಆಗಕ್ಕ ಟೈಮ್ ತಗೋತೈತಿ. ನಿಮಗೆ ಇದ್ರ ಬಗ್ಗೆ ಯಾಕೆ ಎಕ್ಸ್ಪ್ಲೇನ್ ಮಾಡತ್ತನಪ್ಪ ಅಂದ್ರೆ ಇದನ್ನ ಕ್ವಶನ್ ನೆಕ್ಸ್ಟ್ ರಿಪೀಟ್ ಮಾಡಂಗಿಲ್ಲ, ಇದ್ರ ಸುತ್ತಮುತ್ತ ಇರುವಂತ ಯಾವ ಕಾನ್ಸೆಪ್ಟ್ ಗಳನ್ನ ರಿಪೀಟ್ ಮಾಡ್ತಾರ. ಈಗ ನೋಡ್ರಿ, ಇದನ್ನ ಹಿಂದಿನ ಡಿಗ್ರಿ ಮೇಗಿನ ಎಕ್ಸಾಮ್ದಾಗ ಏನ್ ಕೇಳಿದ್ರಪ್ಪ ಅಂದ್ರೆ ಕಾರಿನ ಇಂಜಿನ್ ನಲ್ಲಿ ನೀರನ್ನು ಬಳಸಲು ಕಾರಣವಾದ ಅಂಶವೇನು. ಆಪ್ಷನ್ ಏನು ಕೊಟ್ಟಿದ್ದಪ್ಪ ಅಂದ್ರೆ ಸ್ಪೆಸಿಫಿಕ್ ಹೀಟ್ ಕಡಿಮೆ, ಸ್ಪೆಸಿಫಿಕ್ ಹೀಟ್ ಹೆಚ್ಚು, ಸ್ಪೆಸಿಫಿಕ್ ಹೀಟ್ ಬದಲಾವಣೆ ಇಲ್ಲ, ಆಮೇಲೆ ಹೆಚ್ಚಿಗೆ ಬಳಸಲು ಯಾವುದೇ ಆದ್ಯತೆ ಇಲ್ಲ ಅಂತ ಕೊಟ್ಟಿದ್ದ. ಆಪ್ಷನ್ ಒಳಗೆ ಕೊಟ್ಟಿದ್ದ ಅವ ನಿಮ್ ಸ್ಪೆಸಿಫಿಕ್ ಹೀಟ್ ಬಗ್ಗೆ ಕೊಟ್ಟಿದ್ದ. ಇಲ್ಲಿ ಏನ್ ಮಾಡ್ಯಾನಪ್ಪ ಅಂದ್ರೆ ಘನೀಕರಣ ಅಂದ್ರೆ ಅದು ಫ್ರೀಸ್ ಆಗುವಂತ ಆಗ್ಬಾರ್ದು ಅನ್ನುವಂತ ಯಾವುದನ್ನ ಸೇರಿಸ್ತಾರಂತೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಹೆಂಗಪ್ಪ ಅಂದ್ರೆ ಸ್ಪೆಸಿಫಿಕ್ ಹೀಟ್, ಈಗ ನೀರನ್ನ ಯಾಕೆ ಬಳಸ್ತೀರಿ, ಸ್ಪೆಸಿಫಿಕ್ ಹೀಟ್ ಕಡಿಮೆ ಇರೋದ್ರಿಂದ. ಯಾಕೆ ಸ್ಪೆಸಿಫಿಕ್ ಹೀಟ್ ಕಡಿಮೆ ಇತ್ತಂದ್ರೆ ಏನಾಗತ್ರಿ, ಟೈಮ್ ನೀರ್ ಬಿಸಿ ಆಗಕ್ಕೆ ಏನ್ ಮಾಡತೈತಿ, ಟೈಮ್ ಜಾಸ್ತಿ ತಗೋತೈತಿ. ಹೆಂಗ್ ಟೈಮ್ ನೀರ್ ಬಿಸಿಯಾಗಿ ಜಾಸ್ತಿ ತಗೋತಲ್ರಿ, ಹಂಗ ಏನ್ ಮಾಡ್ತಾರಪ್ಪ ಅಂದ್ರೆ ಅದು ತಂಪಾಗಕ್ಕೆ ಜಾಸ್ತಿ ಟೈಮ್ ತಗೋತೈತಿ. ಈಗ ಇಂಜಿನ್ ಹೀಟ್ ಆಗಿರ್ತೈತ್ರಿ, ಅದ್ರ ಮೂಲಕ ನೀವು ಕೂಲಂಟ್ ನೀರನ್ನ ಪಾಸ್ ಮಾಡಿರಿ ಅಂತ ತಿಳ್ಕೊರಿ. ಆ ನೀರ್ ಏನ್ ಮಾಡ್ತೈತಿ, ಆ ಹೀಟಿನ ಸ್ಲೋ ಆಗಿ ಅಬ್ಸರ್ವ್ ಮಾಡ್ಕೋತೈತಿ. ಸ್ಲೋ ಆಗಿ ಅಬ್ಸರ್ವ್ ಮಾಡ್ಕೊಂಡ್ ಕೂಡ ಏನ್ ಮಾಡ್ತೈತಿ, ಅದನ್ನ ಯಾವಾಗ ಮಾಡ್ತೈತಿ, ಅದನ್ನ ರಿಲೀಸ್ ಯಾವಾಗ ಮಾಡ್ತೀರಿ, ಸ್ಲೋ ಆಗಿ ರಿಲೀಸ್ ಮಾಡತ್ತೆ. ಅಕಸ್ಮಾತ್ ನೀವು ನೀರು ಬಿಟ್ಟು ಬೇರೆ ದಿನಾರು ಯೂಸ್ ಮಾಡಿದ್ರಿಂದ ಸ್ಪೆಸಿಫಿಕ್ ಹೀಟ್ ಹೆಚ್ಚಿಗೆ ಯೂಸ್ ಮಾಡಿರಿ ಅಂತ ತಿಳ್ಕೊರಿ, ಇಂಜಿನ್ ಒಳಗೆ ಇರುವಂತ ಹೀಟನ್ನ ಜಲ್ದಿ ಅಬ್ಸರ್ವ್ ಮಾಡ್ಕೋತಿತ್ತ. ಯಾಕ ಸ್ಪೆಸಿಫಿಕ್ ಹೀಟ್ ಜಾಸ್ತಿ ಐತೆ ಅಂತ ಹೇಳಿ, ಅಂದ್ರೆ ಹೀಟ್ ಸ್ಪೆಸಿಫಿಕ್ ಹೀಟ್ ಎತ್ತರ ಜಾಸ್ತಿ ಇರತ್ತಲ್ರಿ, ಅದೇನ್ ಮಾಡತಿ ಜಲ್ದಿ ಅಬ್ಸರ್ವ್ ಮಾಡ್ಕೋತೈತಿ, ಮತ್ತೆ ಜಲ್ದಿ ರಿಲೀಸ್ ಮಾಡತಿ. ಹಂಗ ನೀವು ಸ್ಪೆಸಿಫಿಕ್ ಹೀಟ್ ಜಾಸ್ತಿ ಇದ್ದ ಏನಾರ ಲಿಕ್ವಿಡ್ ಯೂಸ್ ಮಾಡಿದ್ರಂದ್ರೆ ಸ್ಪೆಸಿಫಿಕ್ ಹೀಟ್ ಅವಾಗ ಏನ್ ಮಾಡ್ತಿತ್ತು, ಬಡ ಏನ್ ಮಾಡ್ತಿತ್ತು ಅಂದ್ರೆ ಇಂಜಿನ್ ಒಳಗಿರುವಂತ ಹೀಟನ್ನ ಜಲ್ದಿ ಅಬ್ಸರ್ವ್ ಮಾಡ್ಕೋತಿತ್ತು. ಆದ್ರೆ ಅಬ್ಸರ್ವ್ ಮಾಡ್ಕೊಂಡ ಅಷ್ಟು ಜಲ್ದಿ ಏನ್ ಮಾಡ್ತಿತ್ತು ಅಂದ್ರೆ ರಿಲೀಸ್ ಮಾಡ್ತಿತ್ತು. ಅವಾಗ ಏನಾಕಿತ್ತು, ಇಂಜಿನ್ ಪ್ರಾಬ್ಲಮ್ ಆಕಿತ್ತು. ಆದ್ರ ಈ ಸ್ಪೆಸಿಫಿಕ್ ಹೀಟ್ ಕಡಿಮೆ ಇರೋದ್ರಿಂದ ಏನ್ ಮಾಡತಿ, ಈ ಇಂಜಿನ್ ಒಳಗಿರುವಂತ ಹೀಟನ್ನ ಸ್ಲೋ ಆಗಿ ಎಲ್ಲಾನು ಅಬ್ಸರ್ವ್ ಮಾಡ್ಕೋತಿತ್ತು. ಸ್ಲೋ ಆಗಿ ಅಬ್ಸರ್ವ್ ಮಾಡ್ಕೊಂಡ
ಇದು ತಂಪಾಗೋತನ ಒಂದ್ ಸ್ವಲ್ಪ ಟೈಮ್ ಕೊಡೋದು, ಇದಕ್ಕೆ ಟೈಮ್ ಕೊಟ್ಟ ಮೇಲೆ ಏನ್ ಮಾಡ್ತೈತಿ, ಇದನ್ನ ಹಗುರ ಸ್ಲೋ ಆಗಿ ರಿಲೀಸ್ ಮಾಡ್ತೈತಿ, ರಿಲೀಸ್ ಮಾಡತಿ. ಅವಾಗ ಏನಾಗತ್ರಿ, ಇಂಜಿನ್ ತಂಪಾಗಿರ್ತೈತಿ, ಅವಾಗ ಏನ್ ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ನೀರನ್ನ ಯೂಸ್ ಮಾಡ್ತಾರೆ. ನೀರನ್ನ ಇಷ್ಟೆಲ್ಲ ರೀಸನ್ ಗೊತ್ತಿರ್ಲಿಕ್ಕಂದ್ರು ನೀರನ್ನ ಯೂಸ್ ಮಾಡಲು ಕಾರಣವೇನ್ರಿ, ಅದ್ರ ಸ್ಪೆಸಿಫಿಕ್ ಹೀಟ್ ಕಡಿಮೆ ಇರತ್ತಿ. ಎತ್ತರ ಸ್ಪೆಸಿಫಿಕ್ ಹೀಟ್ ಕಡಿಮೆ ಇರತ್ತಲ್ರಿ, ಅದ್ ಯಾವಾಗಿದ್ರು ಸ್ಲೋ ಆಗಿ ಕಾಯ್ತೈತಿ, ಸ್ಲೋ ಆಗಿ ತಂಪಾಕತಿ. ಅದಕ್ಕ ನೋಡ್ರಿ ನೀವು ಸಮುದ್ರದೊಳಗ ನೀರ ಸ್ಲೋ ಆಗಿ ಕಾಯ್ತೈತಿ, ಸ್ಲೋ ಆಗಿ ಏನಾಕತ್ರಿ ತಂಪಾಕತಿ. ಆದ್ರ ಭೂಮಿ ಹಂಗಲ್ಲ, ಅದ್ರ ಸ್ಪೆಸಿಫಿಕ್ ಹೀಟ್ ಏನೈತಿ ಜಾಸ್ತಿ ಐತಿ. ಸ್ಪೆಸಿಫಿಕ್ ಹೀಟ್ ಜಾಸ್ತಿ ಇರೋದ್ರಿಂದ ಏನ್ ಮಾಡಪ್ಪ ಅಂದ್ರ ಜಲ್ದಿ ಕಾಯ್ತೈತಿ, ಜಲ್ದಿ ಏನಾಗತ್ರಿ ರಿಲೀಸ್ ಮಾಡತ್ ಹೀಟನ್ನ, ಅರ್ಥಾತ್ರಿ ಜಲ್ದಿ ತಂಪಾಗತ್ತ. ಅದೇ ರೀತಿ ನೀವು ಇದ್ರೊಳಗ ನೋಡ್ರಿ ಮರುಭೂಮಿ ಒಳಗು ಆ ಮರಳು ಇರ್ತತಲ್ಲ, ಅದು ಏನಕತ್ತಪ್ಪ ಅಂದ್ರೆ ಜಲ್ದಿ ಕಾಯ್ತೈತಿ, ಜಲ್ದಿ ತಂಪಾಗತ್ತ. ನೀವು ಮುಂಜಾನೆ ಹೋದಾಗ ಮರಳೊಳಗೆ ಹೋದ್ರಪ್ಪ ಅಂತಂದ್ರ ಹೆಚ್ಚಿಗೆ ಕಾದಿರ್ತೈತಿ. ಅದನ್ನ ನೀವು ಅಕಸ್ಮಾತ್ ರಾತ್ರಿ ಹೋದ್ರಪ್ಪ ಅಂತ ತಿಳ್ಕೊ ಶಿಸ್ತು ತಂಪಿರ್ತದ. ಯಾಕಂದ್ರ ಜಲ್ದಿ ಹೀಟನ್ನ ಎಬ್ಸರ್ವ್ ಮಾಡ್ಕೋತಿ, ಜಲ್ದಿ ಹೀಟನ್ನ ರಿಲೀಸ್ ಮಾಡತಿ, ಅದ್ರ ಸ್ಪೆಸಿಫಿಕ್ ಹೀಟ್ ಜಾಸ್ತಿ ಇರತಿ. ಹಿಂಗ್ ನೀವು ಸ್ಪೆಸಿಫಿಕ್ ಹೀಟ್ ಮೇಲೆ ಬೇಕಾದ ಕ್ವಶನ್ಗಳು ಕೇಳ್ಬೋದು. ಅವಾಗ ನೀವು ನೀರ್ ಯೂಸ್ ಮಾಡ್ತಿರಲ್ರಿ, ಆ ನೀರ್ ಆಕತಿ, ಅಕಸ್ಮಾತ್ ನೀವು ಎಲ್ಲಾರ ಈಗ ಲಡಾಖ್ ಅಥವಾ ಜಮ್ಮು ಕಾಶ್ಮೀರ ಟ್ರಿಪ್ಪಿಗೆ ಹೋದ್ರಪ್ಪ ಅಂತಂದ್ರ ಆ ಕಾರ್ ಒಳಗ ನೀರನ್ನ ಯೂಸ್ ಮಾಡಿರ್ತೀರಿ, ಎದನ್ನಾಗಿ ತಂಪು ಕಾರಕ್ಕಾಗಿ ಯೂಸ್ ಮಾಡಿರ್ತಾರೆ. ಅಲ್ಲೇನಾಗುತ್ತೆ ಟೆಂಪರೇಚರ್ ಏನಾಗತ್ರಿ 4 ಡಿಗ್ರಿ ಸೆಲ್ಸಿಯಸ್, -3 ಬಂದಿರತಿ. ಅವಾಗ ಏನಾಗುತ್ತೆ ನೀರಿನ ಘನೀಕರಣ ಬಿಂದು ಎಟ್ಟೈತಿ 0 ಡಿಗ್ರಿ ಸೆಲ್ಸಿಯಸ್ ಐತಿ. ಅಂದ್ರೆ ತಂಪು ಇದನ್ನ ಐಸ್ ಆಗುವಂತದ ಗಟ್ಟಿ ತಂಪಾಗುವಂತದ ಡಿಗ್ರಿ ಯಾವ್ದ್ರಿ 0 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಅದ್ರಲ್ಲಿ -4 ಇರತಿ. ಮತ್ ನೀವು ನೀರನ್ನ ಯೂಸ್ ಮಾಡಿರ್ತಿರಲ್ಲ, ನೀರನ್ನ ಯೂಸ್ ಮಾಡಿ ಅಕಸ್ಮಾತ್ ನೀರ್ ಐಸ್ ಆಗ್ಬಿಡ್ಬೇಕಾಗಿತ್ತಲ್ಲ, ಸೊ ಆ ನೀರ್ ಐಸ್ ಆಗುವಂತ ತಡಿಯೋದಕ್ಕನ ಏನ್ ಯೂಸ್ ಮಾಡ್ತಾರಪ್ಪ ಅಂದ್ರ ಎಥಿಲೀನ್ ಗ್ಲೈಕಾಲ್ ಅನ್ನುವಂಥದ್ದು ಯೂಸ್ ಮಾಡ್ತಾರ. ನೋಡ್ರಿ ಈಗ ನಿಮ್ಗೆ ಆನ್ಸರ್ ಇದು ಗೊತ್ತಿಲ್ಲಪ್ಪ, ಈಗ ನಾವು ಎಕ್ಸಾಮ್ದಾಗ ಕುಂತೇವಿ ಆನ್ಸರ್ ಗೊತ್ತಿಲ್ಲ. ಈಗ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ ನೋಡ್ರಿ ಎಥನಾಯಿಕ್ ಆಮ್ಲ. ನೋಡ್ರಿ ಆಮ್ಲ ಅಂತಂದ್ರೆ ಏನ, ನಿಮಗೆ ಇವೆಲ್ಲ ಸೈನ್ಸ್ ಕಾನ್ಸೆಪ್ಟ್ ಎದಕ್ಕೆ ಹೇಳ್ತೇವಪ್ಪ ಅಂತಂದ್ರೆ ಎಲ್ಲಾನು ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿತ್ತಂದ್ರೆ ನೀವು ಆಪ್ಷನ್ ಎಲಿಮಿನೇಷನ್ ಮಾಡಕ್ ಯೂಸ್ ಆಗುತ್ತೆ. ಆಮ್ಲ ಅಂತಂದ್ರೆ ಏನ್ರಿ ಆಸಿಡ್. ನೀವು ಆಸಿಡ್ ಅಕಸ್ಮಾತ್ ನೀರಾಗ ಇದ್ರ ಇಂಜಿನ್ ಯೂಸ್ ಮಾಡ್ತೀರನ, ಆಸಿಡ್ ಯೂಸ್ ಮಾಡ್ರಿ ಏನಾಕಿತ್ತು ನಿಮ್ಗೆ ಇಂಜಿನ್ ಒಳಗ ಆಸಿಡ್ ಯೂಸ್ ಮಾಡ್ರಿ ಏನಾಕಿತ್ತು ಸುಟ್ಟೋಕಿತ್ತು. ಅದಕ್ಕೆ ಏನ್ ಮಾಡ್ಲಪ್ಪ ಅಂತಂದ್ರೆ ಇದನ್ನ ಉಪಯೋಗಿಸಂಗಿಲ್ಲ. ಘನೀಕರಣ ಅಂದ್ರೆ ಅದು ನೀರ್ ತಂಪಾಗ್ಲಿ, ಇದನ್ನ ಏನಂತ ಐಸ್ ಆಗ್ಬಾರ್ದು ಅಂತ ಹೇಳಿ ತಡೆಗಟ್ಟಾಕ ಇದನ್ನ ಯೂಸ್ ಮಾಡಿದ್ರೆ ಅಂತ ತಿಳ್ಕೊರಿ. ಅದೇನಾಕಿತ್ತು ಆಮ್ಲ ಏನಾಕಿತ್ತು ಆಸಿಡ್ ಹಾಕಿತ್ತು. ಆಮೇಲೆ ಎಥನಾಲ್ ಅನ್ನೋದು ಏನ್ರಿ ಒಂದು ಆಲ್ಕೋಹಾಲ್, ಎಥನಾಲ್ ಆಗಿರ್ಬೋದು ಮಿಥನಾಲ್ ಆಗಿರ್ಬೋದು. ಈ ಆಲ್ಕೋಹಾಲ್ಗಳನ್ನ ಒಟ್ಟೆ ಯೂಸ್ ಮಾಡಕ್ ಆಗಲ್ಲ. ಆಲ್ಕೋಹಾಲ್ಗಳನ್ನ ಯಾವಾಗಿದ್ರು ನೀರ್ ಜೊತೆ ಮಿಕ್ಸ್ ಮಾಡಿ ಇಡಕ್ ಬರಲ್ಲ. ಅದಕ್ಕೆ ಏನಪ್ಪಾ ಅಂದ್ರೆ ಆನ್ಸರ್ ಏನಾಗುತ್ತೆ ಎಥಿಲೀನ್ ಗ್ಲೈಕಾಲ್. ಹಿಂಗ್ ನೀವು ಅದ್ರ ಬಗ್ಗೆ ನಾಲೆಜ್ ಗೊತ್ತಿತ್ತಂದ್ರೆ ನೀವು ಆಪ್ಷನ್ ಎಲಿಮಿನೇಷನ್ ಏನ್ ಮಾಡ್ಬೋದು ಅಂದ್ರೆ ಈಸಿಯಾಗಿ ಹಾಕ್ಬೋದ್ರಿ. ನೋಡಿ ನೆಕ್ಸ್ಟ್ ಕ್ವಶನ್ ಯಾರಪ್ಪ ಅಂತಂದ್ರೆ ನೋಡ್ರಿ ಇಲ್ಲೂ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಒಂದ್ ಸ್ಟೆಪ್ ಮುಂದೆ ಹೋಗಿದಾರ. ಏನಪ್ಪಾ ಅಂತಂದ್ರ ಅಡುಗೆ ಅನಿಲ ಸೋರುವಿಕೆ ಪತ್ತೆ ಹಚ್ಚಲು ಅಡುಗೆ ಅನಿಲ ಸಿಲಿಂಡರ್ಗಳಲ್ಲಿ ಬಳಸುವಂತ ವಾಸನೆಯುಕ್ತ ಅನಿಲ ಯಾವುದು? ನಮ್ಗೆಲ್ಲಾ ಗೊತ್ತಿತ್ತು ಏನ್ ಯೂಸ್ ಮಾಡ್ತಿದ್ವಪ್ಪ ಅಂತಂದ್ರೆ ನಾವ ಈಗ ನೋಡ್ರಿ LPG ಅಂತ ಇದರಿಂದ ಆಗಿರತಿ. LPG ಅಂತ ಇದರಿಂದ ಪ್ರೋಪೇನ್ ಮತ್ತು ಬ್ಯೂಟೇನ್, ಪ್ರೋಪೇನ್ ಮತ್ತು ಬ್ಯೂಟೇನ್. ಪ್ರೋಪೇನ್ ಮತ್ತು ಬ್ಯೂಟೇನ್. LPG ಅಂತಂದ್ರೆ ಏನ್ರಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಈ LPG ಒಳಗೆ ಯೂಸ್ ಮಾಡುವಂತ ಪ್ರೋಪೇನ್ ಐತಲ್ಲ, ಪ್ರೋಪೇನ್ ಆಗಿರ್ಬೋದು ಆಮೇಲೆ ಬ್ಯೂಟೇನ್ ಆಗಿರ್ಬೋದು, ಇವುಗಳಿಗೆ ಸ್ಮೆಲ್ ವಾಸನೆ ಇರಂಗಿಲ್ಲ, ವಾಸನೆ ಇರುವುದಿಲ್ಲ. ಎದಕ್ಕ ಪ್ರೋಪೇನ ಮತ್ತ ಬ್ಯೂಟೇನ್ಗೆ ವಾಸನೆ ಇರುವುದಿಲ್ಲ. ಆಮೇಲೆ ಈ ವಾಸನೆ ಇಲ್ಲ ಅನ್ನೋದಕ್ಕೆ ಏನಾಕತ್ತಪ್ಪ ಅಂದ್ರೆ ಒಮ್ಮೊಮ್ಮೆ ಅಕಸ್ಮಾತ್ ಗ್ಯಾಸ್ ಲೀಕ್ ಆಗೈತಿ ಅಂದ್ರೆ ಇವು ವಾಸನೆ ಇಲ್ಲ ಅಂತಂದ್ರೆ ನಮ್ಗೆ ಗೊತ್ತಾಗಲ್ಲ ಹೆಂಗ್ ಯಾವಾಗ ಗ್ಯಾಸ್ ಲೀಕ್ ಆಗತ್ತೆ ಅಂತ ಹೇಳಿ. ಅವಾಗ ಏನಾಗುವುದು ತೊಂದ್ರೆ ಬ್ಲಾಸ್ಟ್ ಆಗುವಂತ ಚಾನ್ಸ್ ಇರತ್ತೆ. ಅದಕ್ಕೆ ಏನ್ ಮಾಡಿರಪ್ಪ ಅಂತಂದ್ರೆ ಇದಕ್ಕೆ ಏನಾರ ಸ್ಮೆಲ್ ಇದಾಗುವಾಗ ರಿಲೀಸ್ ಆತಂತಂದ್ರ ವಾಸನೆ ಬರ್ಬೇಕಂತ ಹೇಳಿ ಈಥೈಲ್ ಮರ್ಕಾಪ್ಟನ್ ಅನ್ನುವಂಥದ್ದು ಹಾಕಾರಿ. ಈಥೈಲ್ ಮರ್ಕಾಪ್ಟನ್ ಅನ್ನುವಂಥ ರಾಸಾಯನಿಕವನ್ನ ಯಾಡ್ ಮಾಡಿರ. ಆ ರಾಸಾಯನಿಕವನ್ನ ಯಾಡ್ ಮಾಡಿದಾಗ ಅಕಸ್ಮಾತ್ ನಿಮ್ಗೆ ಇದಾಗೈತಪ್ಪ ಅಂತಂದ್ರ ಗ್ಯಾಸ್ ಲೀಕ್ ಆಗೈತಂದ್ರ ಅದರಿಂದ ಸ್ಮೆಲ್ ಬರುವಂಗ ಮಾಡಕತ್ರ. ಯಾವಾಗ ಈಥೈಲ್ ಮರ್ಕಾಪ್ಟನ್ ಅನ್ನುವಂಥ ಕೆಮಿಕಲ್ ಹಾಕೋದ್ರಿಂದ. ಯಾಕ್ರಿ ಈ ಪ್ರೋಪೇನ ಮತ್ತು ಬ್ಯೂಟೇನಕ್ಕೆ ಯಾವುದೇ ರೀತಿಯಾದಂತ ವಾಸನೆ ಇರಂಗಿಲ್ಲ. ಅದಕ್ಕೆ ಇಲ್ಲಿ ಎಕ್ಸಾಮ್ದಾಗ ಏನ್ ಮಾಡಿದವ ಈಥೈಲ್ ಮರ್ಕಾಪ್ಟನ್ ಅಂತ ಆಪ್ಷನ್ ಕೊಟ್ಟಿಲ್ಲ. ಯಾಕಂದ್ರೆ ಈಥೈಲ್ ಮರ್ಕಾಪ್ಟನ್ ಎಲ್ಲರಿಗೂ ಗೊತ್ತೈತಿ. ಆದ್ರೆ ನೀವು ಏನ್ ಮಾಡ್ಬೋದು ಎಲಿಮಿನೇಷನ್ ಮಾಡ್ಬೋದು ಆಪ್ಷನ್ ನ. ಹೆಂಗ್ ಮಾಡ್ಬೋದು ನೋಡ್ರಿ, ಪ್ರೋಪೇನ್ ಬ್ಯೂಟೇನ ಇವೇನಪ್ಪಾ ಅಂದ್ರ ಅದರಿಂದ ರೆಡಿ ಆಗುವಂತದ್ದು. ನೋಡ್ರಿ ನಿಮ್ಗೆ ಗೊತ್ತೈತಿ ಇದನ್ನಂತ್ರಿ ವಾಸನೆ ಬರಕ್ ಹಾಕಿರಂಗಿಲ್ಲ. ಯಾಕಂದ್ರೆ ಇದ್ರ LPG ರೆಡಿ ಆಗೋದು ಪ್ರೋಪೇನ್ ಮತ್ತು ಬ್ಯೂಟೇನ್ ಇಂದ. ಇನ್ನು ಪೆಂಟೇನ್ ಅಂದ್ರೆ ಏನ್ರಿ, ಇವುಗಳ 5 ಭಾಗ. ಇದು ಪ್ರೋಪೇನ್ ಅಂದ್ರೆ ಏನ್ರಿ ಮೀಥೇನ್ ಪ್ರೋಪೇನ್ ಹೆಂಗಿರುತ್ತಲ್ಲ ಹೆಂಗ್ ಪೆಂಟೇನ್ ಐತಂದ್ರೆ ಇದು 5 ಅಂಶಗಳನ್ನ ಹೊಂದಿರತ್ರಿ ಇದು ಪೆಂಟೇನ್ ಅಂತ ಹೇಳಿ. ಅರ್ಥ ಆಯ್ತು.
ಪೆಂಟೇನ್ ಅಂತಂದ್ರೆ ಈ ಮೀಥೇನ ಈಥೇನ ಪ್ರೋಪೇನ ಬ್ಯೂಟೇನ್ ಹೆಂಗಿರತ್ತಲ್ರಿ ಹಂಗ್ ಪೆಂಟೇನ್ ಅನ್ನೋದೇನ್ರಿ 5 ನೋಡ್ರಿ ಈಥೇನ್ ಈಥೇನ್ ಮೀಥೇನ್ ಈಥೇನ್ ಈಥೇನ್ ಮೀಥೇನ ಈಥೇನ ಬ್ಯೂಟೇನ ಆಮೇಲೆ ಪೆಂಟೇನ ಹಿಂಗ್ ಬರ್ತಾರ ಮೀಥಿತ್ ಪ್ರೋಪ್ ಅಂತೇಳಿ ಹಿಂಗ್ ಬರ್ತಾವ ಮೀಥೇನ್ ಈಥೇನ್ ಪ್ರೋಪೇನ್ ಬ್ಯೂಟೇನ್ ಪೆಂಟೇನ್ ಅಂತೇಳಿ ಅಂದ್ರೆ ಮೀಥೇನ್ ಅಂತಂದ್ರೆ ಏನ್ರಿ ಸಿಂಗಲ್ ಕಾರ್ಬನ್ ಹೊಂದಿರೋದಂತದ್ದು ಕಾರ್ಬನ್ ಏನ್ರಿ ಸಿಂಗಲ್ ಹೊಂದಿರತ್ತೆ ಇಲ್ಲಿ ಕಾರ್ಬನ್ ಐಟಮ್ ಸಿಂಗಲ್ ಹೊಂದಿರತ್ತೆ ಆಮೇಲೆ ಪ್ರೋಪೇನ್ ಬ್ಯೂಟೇನ್ ಅಂತಂದ್ರೆ ಏನ್ರಿ 4 ಕಾರ್ಬನ್ ಹೊಂದಿರ್ತಾವ ಆಮೇಲೆ ಪೆಂಟೇನ್ ಅಂತಂದ್ರೆ ಏನ್ರಿ 5 ಕಾರ್ಬನ್ಗಳನ್ನ ಹೊಂದಿರ್ತಾವ 5 ಕಾರ್ಬನ್ಗಳನ್ನ ಹೊಂದಿರುವಂತ ರಾಸಾಯನಿಕ ಸಂಯುಕ್ತ ಆಗೈತೆ ಅದು ಅದಕ್ಕೆ ಏನಪ್ಪಾ ಅಂತಂದ್ರೆ ನೀವು ಇದನ್ನು ಆಪ್ಷನ್ ನ ಎಲಿಮಿನೇಟ್ ಮಾಡ್ಬೋದು ಪೆಂಟೇನ್ ಅವಾಗ ನಿಮ್ಗೆ ಏನ್ ಹಾಕ್ಬೋದು ಅಂದ್ರೆ ಇಥೇನೇಥಿಯಾಲ್ ಅಂತ ಹಾಕ್ಬೋದು ಇಥೇನೇಥಿಯಾಲ್ ಅಂದ್ರ ಈಥೈಲ್ ಮರ್ಕಾಪ್ಟ್ ಅನ್ನಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದ್ರ ಇಥೇನೇಥಿಯಾಲ್ ಏನಂತಾರ ಇಥೇನೇಥಿಯಾಲ್ ಇದ್ರಕ್ಕೆ ಇಂಥ ಆಪ್ಷನ್ ಯಾವಾಗ ಮಾಡ್ಬೇಕು ಮಾತಂದ್ರೆ ನೀವು ಇವಾಗ 50-50 ಬಿದ್ದಂಗೆ ಆಕತ್ರಿ ಯಾಕಂದ್ರೆ ನಿಮ್ಗೆ ಇಥೇನೇಥಿಯಾಲ್ ಅದ ಪೆಂಟೇನ್ ಈಸಿಯಾಗಿ ಎಲಿಮಿನೇಷನ್ ಮಾಡ್ಬೋದು ಅದಕ್ಕೆ ನೀವು ಏನಪ್ಪಾ ಅಂದ್ರೆ ಈ ಪ್ರೋಪೇನ್ ಬಗ್ಗೆ ತಿಳ್ಕೊಂಡಿರ್ಬೇಕು ಬ್ಯೂಟೇನ್ ಬಗ್ಗೆ ತಿಳ್ಕೊಂಡಿರ್ಬೇಕು ಅವುಗಳಿಗೆ ವಾಸನೆ ಸ್ಮೆಲ್ ಇಲ್ಲ ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೇಕು ಅಂದಾಗ ಏನ್ ಮಾಡ್ಬೋದು ಅಂದ್ರೆ ನೀವು ಆಪ್ಷನ್ ನ ಹಾಕ್ಬೋದು ಈಸಿಯಾಗಿ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ತಂಪು ಪಾನೀಯ ಕಾರ್ಖಾನೆಗಳಲ್ಲಿ ಕೆಲಸಗಾರರು ತಂಪು ಪಾನೀಯ ಬಾಟಲಿಗಳಿಗೆ ಅನಿಲವನ್ನು ತುಂಬಿಸುತ್ತಾರೆ ಕೆಳಗಿನಲ್ಲಿ ಯಾವುದು ಸೂಕ್ತ ಅನಿಲವಾಗಿದೆ ಇಂಥ ಕ್ವಶನ್ ನೋಡ್ರಿ ಇವ್ರು ಏನ್ ಮಾಡಿದಾರಪ್ಪ ಅಂದ್ರೆ ನಿಮ್ಗೆ ನೋಡೋದ್ಲಿ ಅನ್ಸತಿ AB ಹಿಂಗ್ ಎರಡು ಕೊಟ್ಟಾರಪ್ಪ ಅಂತಂದ್ರೆ ಒಂದಕ್ಕೆ ಸ್ಟಾರ್ಟಿಂಗ್ ಅನ್ನ ಮೈಂಡ್ ಗೇಮ್ ಮೇಲೆ ಆಟ ಆಡ್ತಾರ ಅವ್ರು ಏನ್ ಮಾಡ್ತಾರ ಮೈಂಡ್ ಗೇಮ್ ಮೇಲೆ ಹೆಂಗಪ್ಪ ಅಂತಂದ್ರ ನಿಮಗೆ ಹೇಳಿಕೆ ಟೈಪ್ ಬಂದು ಅಂತಂದ್ರೆ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸ್ಟಾರ್ಟಿಂಗ್ ನಿಮ್ಗೆ ಒಂದ್ ಸ್ವಲ್ಪ ಸ್ಟ್ರಕ್ ಆದಂಗ ಆಗುತ್ತೆ ಯಾಕಂದ್ರೆ 1 ಇರ್ಬೋದು 2 ಇರ್ಬೋದು ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ಮಾಡಕ್ ಸ್ಟಾರ್ಟ್ ಮಾಡತ್ತಾರ ಅವ್ರು ಆನ್ಸರ್ ನಿಮ್ಗೆ ಪಕ್ಕ ಕ್ಲಾರಿಟಿ ಗೊತ್ತಿರತ್ತೆ 1 ಅಂತ ಗೊತ್ತಿರತ್ತೆ ಅಥವಾ 2 ಗೊತ್ತಿರ್ತಾವ ಅಥವಾ 3 ಕ್ಲಾರಿಟಿ ಗೊತ್ತಿರ್ತಾವ ಆದ್ರೆ ಒಂದು ಆಪ್ಷನ್ ಆಡ್ ಮಾಡಿರಪ್ಪ ಅಂತಂದ್ರೆ ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಏನ್ ಮಾಡ್ತಾರ ಅಂತಂದ್ರ ಕ್ಲಾರಿಟಿ ಇದ್ದಂತ ಕ್ವಶನ್ಗಳನ್ನ ಏನ್ ಮಾಡ್ತಾರ ಅಂದ್ರೆ ಅವ್ರ ಆಪ್ಷನ್ ಮೇಲೆ ಅಂದ್ರೆ ಹೇಳಿಕೆ ಮೇಲೆ ಕೊಡ್ತಿರ್ತಾರ ನೋಡ್ರಿ ಈ ತಂಪು ಪಾನೀಯ ಅಂತಂದ್ರೆ ಏನ್ರಿ ಇವ್ ಇರ್ತಾರ ಕೋಕೋಕೋಲಾ ಆಗಿರ್ಬೋದು ಇದಾಗಿರ್ಬೋದು ಅವೇನಕ್ಕ ಒಂದ್ ಮ್ಯಾಗ್ ಬುರು ಬಂದಂಗ ಹಾಕಿರೋದ್ ನೋಡ್ರಿ ಅದೇನು ಬುರು ಬಂದಂಗ ಹಾಕಿರತ್ತಲ್ಲ ಇದನ್ ಮಾಡಿದಾಗ ಏನ್ ಅದ್ ಹಿಂಗ್ ಓಪನ್ ಮಾಡಿದಾಗ ಬಂದಂಗ ಹಾಕದಲ್ರಿ ಅದೇ ಏನಪ್ಪಾ ಅಂದ್ರ ಅದ್ರೊಳಗ ಏನ್ ಮಾಡಿರ್ತಾರ ಅಂದ್ರ ಏನ್ ಸೇರ್ಸಿರ್ತಾರ ಅಂತ ಕೇಳಿದಾರ ಅವ್ರು ಅದ್ರೊಳಗ ಏನ್ ಸೇರಿಸ್ತಾರಪ್ಪ ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಯಾಕಪ್ಪ ಅಂತಂದ್ರ ಕಾರ್ಬಾನಿಕ್ ಆಮ್ಲಗಳನ್ನ ಸೇರ್ಸಿರ್ತಾರ ಕಾರ್ಬಾನಿಕ್ ಆಮ್ಲ ಅಂದ್ರೆ ಏನ್ರಿ ಕಾರ್ಬಾನಿಕ್ ಆಸಿಡ್ ಅಂತಾನೆ ಇದ ಅದ್ ಆಸಿಡ್ ಇದ್ದಂಗ ಅದು ಅದ ಏನಪ್ಪಾ ಅಂದ್ರೆ CO2 ಒಂದು ಕನ್ಫರ್ಮ್ ಗೊತ್ತಿತ್ತು ಅಂತ ಹೇಳ್ತಿಕೋರಿ ನಿಮ್ಗೆ ಉಳ್ಕಿದ್ ನೀವು ಆರಾಮ್ ಎಲಿಮಿನೇಟ್ ಮಾಡ್ಬೋದು ನೋಡ್ರಿ CO2 ಅಂತ ಗೊತ್ತಿಲ್ಲ ನಿಮ್ಗೆ ಆನ್ಸರ್ ಸೊ ಡಿ ಗೊತ್ತೈತಿ ಯಾಕಂದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಗೊತ್ತೈತಿ ನಿಮ್ಗೆ ಸೊ ಡಿ ಇಲ್ಲಿ ಹುಡ್ಕೊಂತ ಹೋಗ್ಬೇಕು ಆಪ್ಷನ್ ನ ಎಲ್ಲೈತಿ ಇಲ್ಲಿ BC ಐತಿ ಇಲ್ಲಿ AB ಐತಿ ಇಲ್ಲಿ ಡಿ ಅಟ್ ಐತಿ ನೋಡಿ ಇದು ಆನ್ಸರ್ ಸಿ ಎಷ್ಟೈತಿ ತಪ್ಪ ಡಿ ಒಂದು ನಿಮಗೆ ಅದ್ರೊಳಗೆ ಯೂಸ್ ಮಾಡುವಂಥದ್ದು ಯಾವ್ದು ಕಾರ್ಬನ್ ಡೈಆಕ್ಸೈಡ್ ಒಂದು ಪಕ್ಕ ಗೊತ್ತಿರ್ತಾರೆ ಆರಾಮ್ ಆನ್ಸರ್ ಹಾಕ್ಬಿಡು ಒಂದೇ ಗೊತ್ತಿದ್ರು ಆನ್ಸರ್ ಹಾಕ್ಬೋದು ಇವ್ ಯಾಕೆ ಆಗೋಲ್ಪ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರಿಕ್ ಆಕ್ಸೈಡ್ ಇವ್ ಯಾಕಪ್ಪ ಅಂದ್ರೆ ಇವೇನಕ್ಕವ್ರಿ ಈ ಆಸಿಡ್ ಏನ್ ಬರ್ತಾ ಗೊತ್ತು ಸಲ್ಫೂರಿಕ್ ಆಸಿಡ್ ನೈಟ್ರಿಕ್ ಆಸಿಡ್ ಹಿಂಗ್ ನೋಡ್ರಿ ಈ ಒಂದಕ್ಕೊಂದ್ ಲಿಂಕ್ ಹಾಕುವಂತ ಸೈನ್ಸ್ ಒಳಗ ಈಗ ನೀವು ಅಕಸ್ಮಾತ್ ಆಸಿಡ್ ರೇನ್ ಬಗ್ಗೆ ಓದಿರ ಅಂತ ಕೂರಲ್ಲಿ ಸಲ್ಫೂರಿಕ್ ಡೈಆಕ್ಸೈಡ್ ನೈಟ್ರಿಕ್ ಆಕ್ಸೈಡ್ ಅಂತ ಬರ್ತಿದ್ದು ಅಂತ ಗೊತ್ತಿದ್ದು ಅಲ್ಲಿ ಆಸಿಡ್ ರೇನ್ದಾಗ ಬರ್ತಾವು ಈ ಆಸಿಡ್ ರೇನ್ ಯಾಕೆ ಈ ತರ ಕೋಕೋಕೋಲಾದಾಗ ಹಾಕಿರಂದ್ರೆ ನಮ್ಗೆ ಡೇಂಜರ್ ಆಗುತ್ತೆ ಇದನ್ನ ಹಾಕ್ತಾರೋ ಇದನ್ನಂತ್ರ ಹಾಕಲ್ಲ ಸೊ AB ನ ಎಲಿಮಿನೇಟ್ ಮಾಡಿ ಅಂತ ತಿಳ್ಕೊರಿ B ಐತಿ ಇಲ್ಲಿ ಎಲಿಮೆಂಟ್ ಆಗುತ್ತೆ AB ಐತಿ ಇಲ್ಲಿ ಎಲಿಮೆಂಟ್ ಆಗುತ್ತೆ ಆಮೇಲೆ C ಬಗ್ಗೆ ಆಕ್ಸಿಜನ್ ಏನ್ರಿ ನಮ್ ಉಸಿರಾಡಕ್ ಯೂಸ್ ಆಗುತ್ತೆ ಅದನ್ನ ಯಾಕಲ್ಲಿ ಹಾಕ್ತಾರೋ ಹಿಂಗ ಅಕಸ್ಮಾತ್ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕೊಡ್ಲಿಕ್ಕಂದ್ರು ಈ ಡಿ ಮತ್ತು ಸಿ ಸರಿ ಡಿ ಮಾತ್ರ ಸರಿ ಅಂತ ಕೊಟ್ಟು AB ಸರಿ ಅಂತ ಹಿಂಗ ಕನ್ಫ್ಯೂಸ್ ಮಾಡಿದಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನೀವು ಅದ್ರ ಬಗ್ಗೆ ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ಇರ್ಬೇಕು ಸಲ್ಫೂರಿಕ್ ಆಸಿಡ್ ನೈಟ್ರಿಕ್ ಆಸಿಡ್ ಎಲ್ಲಿ ಯೂಸ್ ಮಾಡ್ತಾರು ಆಸಿಡ್ ರೇನ್ದಾಗ ಯೂಸ್ ಆಕತಿ ಸೊ ಆಸಿಡ್ ರೇನ್ದಾಗ ಯೂಸ್ ಆದ್ರೆ ಈ ಕೋಕೋಕೋಲಾ ಯಾಕೆ ಯೂಸ್ ಮಾಡ್ತಾರು ಹಿಂಗ ನೀವು ಅನಾಲಿಸಿಸ್ ಮಾಡ್ಬೇಕು ಕ್ವಶನ್ಗಳನ್ನ ಸಲ್ಫೂರಿಕ್ ಆಸಿಡ್ ನೈಟ್ರಿಕ್ ಆಸಿಡ್ ನ ಎತ್ರು ಹಾಕ್ತಾರು ಇದನ್ಯಾಕೆ ಇಲ್ಲಿ ಆಸಿಡ್ ರೇನ್ ಬರುವಂತದನ್ನ ಇಲ್ಲೇ ಅಂಶಗಳನ್ನ ಆಡ್ ಮಾಡ್ತಾರೋ ಅಂತ ಏನ್ ಮಾಡ್ಬೋದು ನೀವು ಆಪ್ಷನ್ ನ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು ಮತ್ತೆ ಆಕ್ಸಿಜನ್ ಬಂತಂದ್ರೆ ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು ನಿಮ್ಗೆ CD ಅಂತ ಆಪ್ಷನ್ ಕೊಟ್ಟಿದ್ರೆ ಕನ್ಫ್ಯೂಷನ್ ಆಗಿತ್ತು ಯಾಕಂದ್ರೆ ಆಕ್ಸಿಜನ್ ಯಾಕಂದ್ರೆ ನಾರ್ಮಲ್ ಆಗಿ ಹೊರಗೆ ವಾತಾವರಣದಾಗ ಇರುವಾಗ ಈ ಆಕ್ಸಿಜನ್ ಬಳಸಿದ್ರೆ ಏನ್ ಯೂಸ್ ಆಗುತ್ತಾ ಏನೂ ಅಷ್ಟಿದೆ ಯಾಕಂದ್ರೆ ಆಕ್ಸಿಜನ್ ಜಾಸ್ತಿ ಇತ್ತಂದ್ರೆ ಏನಾಗತ್ರಿ ಬರ್ನಿಂಗ್ ಜಾಸ್ತಿ ಆಗುತ್ತೆ ಇನ್ನೊಂದ್ ತಿಳ್ಕೊರಿ ಬರ್ನಿಂಗ್ ಜಾಸ್ತಿ ಯಾವಾಗ ಅಂದ್ರೆ ಆಕ್ಸಿಜನ್ ಜಾಸ್ತಿ ಇದ್ದಾಗ ನೀವು ಹೊರಗೋದು ಅಕಸ್ಮಾತ್ ಬೆಂಕಿ ಇದನ್ ಮಾಡ್ರಿ ಹೊರಗೆ ಆಕ್ಸಿಜನ್ ಜಾಸ್ತಿ ಇರುತ್ತೆ ಅವಾಗ ಏನಾಗತ್ರಿ ಬರ್ನಿಂಗ್ ಜಾಸ್ತಿ ಹಾಕೊಂತ ಹೋಗತ್ತೆ ಹೊರತು ಕಡಿಮೆ ಆಗೋಲ್ಲ ಅದು ನೀವು ನಂದಿಸ್ಬೇಕಪ್ಪ ಅಂತಂದ್ರೆ ನೀವು ಏನ್ ಮಾಡ್ಬೇಕು ಕಾರ್ಬನ್ ಡೈಆಕ್ಸೈಡ್ ನ ಹಾಕ್ಬೇಕು ಇನ್ನೊಂದ್ ನೋಡ್ರಿ ನೀವು ಫೈರ್ ಇಂಜಿನ್ ಒಳಗ ಎದನ್ನ ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ ಬೆಂಕಿ ನಂದಿಸಲು ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ತಾರೆ ಎಲ್ಲರಿಗೂ ಏನ್ ಕನ್ಫ್ಯೂಷನ್ ಆಗುತ್ತೆ ಆಕ್ಸಿಜನ್ ಕನ್ಫ್ಯೂಷನ್ ಆಗುತ್ತೆ ಅದರಲ್ಲಿ ಅದನ್ನ ತಂಪುಗಾಣಕ್ಕೆ ಏನ್ ಯೂಸ್ ಮಾಡ್ತಾರೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ತಾರೆ ಮತ್ತೆ ಈ ಕಾರ್ಬನ್ ಡೈಆಕ್ಸೈಡ್ ಬರೋದ್ರಿಂದ ಏನಾಗತ್ತೆ ಅಂದ್ರೆ ಬುರು ಬಂದಂಗ ಆಗತ್ತೆ ಮ್ಯಾಗ್ ಪೆಪ್ಸಿ ಅದು ಕೋಕೋಕೋಲಾದಾಗದು ಆಮೇಲೆ ಈ ಕಾರ್ಬನ್ ಡೈಆಕ್ಸೈಡ್ ಇನ್ನೊಂದಕ್ಕೆ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಏನ್ ನೀವು ಕೋಕೋಕೋಲಾ ಯೂಸ್ ಇರ್ತಾವಲ್ರಿ ಅವು ಕೆಡಬಾರ್ದು ಅಂತ ಹೇಳಿ ಅವು ಏನಪ್ಪಾ ಅಂದ್ರೆ ಕೆಡಬಾರ್ದು ಅಂತ ಹೇಳಿ ಅದ್ರಾಗ ಏನ್ ಮಾಡ್ತಾರ ಯೂಸ್ ಮಾಡ್ತಾರ ನೋಡ್ರಿ ಇದು LPG ನೋಡ್ರಿ LPG ವಾಸ್ಪರ್ ಯಾಕಂದ್ರೆ ಈಥೈಲ್ ಮರ್ಕಪ್ಟನ್ ಹಾಕ್ತಾನೋ ಈಥೈಲ್ ಮರ್ಕಪ್ಟನ್ ಹೆಸರು ಏನಪ್ಪಾ ಅಂದ್ರೆ ಇಥನಾಲ್ ಅರ್ಥ ಆತ್ರಿ ನೆಕ್ಸ್ಟ್ ಐತಿ ನೋಡ್ರಿ ಇದೇನ್ ಹಿಂಗ್ ಇದು ಬಂದಿರ್ತದ ನೋಡ್ರಿ ಬುರು
ಇದೇನು ಹಿಂಗ್ ಗುಳಿ ಹೊಂಟಿರ್ತಾವಲ್ಲ ಇವೇನಪ್ಪ ಅಂದ್ರೆ ಕಾರ್ಬೋನಿಕ್ ಆಸಿಡ್ ಅಂದ್ರೆ CO2 ಕಾರ್ಬನ್ ಡೈಆಕ್ಸೈಡ್ ಹಾಕಿರ್ತಾರ. ಏನಪ್ಪಾ ಅಂದ್ರೆ ಕೀಟಾಣುಗಳೊಳಗ ಬ್ಯಾಕ್ಟೀರಿಯಾದ ಇದ್ದಂದ್ರೆ ಅವನು ಏನ್ ಮಾಡ್ತಾವ ಅಂದ್ರೆ ನಾಶ ಮಾಡತ್ರ ಅದು ಯಾವುದು ಕಾರ್ಬನ್ ಡೈಆಕ್ಸೈಡ್. ಅರ್ಥ ಆದ್ರಿ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೋಡ್ರಿ ಇಲ್ಲಿ ನೋಡ್ರಿ ಇದನ್ನೂ ಡಿಸ್ಕಸ್ ಮಾಡಿದ್ವಿ ನಾವು. ಏನಪ್ಪಾ ಅಂತಂದ್ರ ಈಗ ಮೊನ್ನೆ ಬಯಾಲಜಿ ಕ್ಲಾಸ್ ಮಾಡುವಾಗ ಡಿಸ್ಕಸ್ ಮಾಡಿದ್ದು ನಮ್ಮ ಜಠರ ಒಳಗೆ, ಜಠರ ಅಂತಂದ್ರೆ ಸ್ಟಮಕ್ ಒಳಗ ಯಾವ ಆಸಿಡ್ ಇರ್ತತಿ, ಸ್ಟಮಕ್ ಒಳಗೆ ಯಾವ ಆಸಿಡ್ ಇರ್ತತಿ ಆಗಲೇ ಹೇಳಿದ್ ನಿಮ್ಗ. ಮತ್ತೆ ಅವ್ರು ಡಿಸ್ಕಸ್ ಮಾಡುವಾಗ ಹೇಳಿದ್ದು HCl ಅನ್ನೋದು ಇರ್ತೈತಿ, HCl ಅನ್ನೋದು ಇರ್ತೈತಿ. ಸೊ ಇದ್ರ ಮೇಲೆ ಏನ್ ಮಾಡ್ಬೋದ್ರ ನೋಡ್ರಿ, ಜಠರ ಒಳಗೆ ಎಷ್ಟು ಸೊಪ್ಪು ಇರ್ತತಿ, ತಪ್ಪು ಒಳ್ಳೆ ತಪ್ಪಾಗೈತಿರೋ ರೀ, ಅವಾಗ ಆಪ್ಷನ್ ನೋಡ್ಕೊಂತ ಬರ್ಬೇಕು. ನೀವು ಕನ್ಫರ್ಮ್ ಒಂದು ಗೊತ್ತಿತ್ತು ಸುಮ್ಮನೆ ಸೀದಾ ಆಪ್ಷನ್ ಹೋಗ್ಬೇಕು. ಒಂದು ಇದು ಪಕ್ಕ ಗೊತ್ತೈತಿ, ಯಾಕಂದ್ರೆ ನನಗೆ ಗೊತ್ತೈತಿ ಸ್ಟಮಕ್ ಒಳಗೆ HCl ಇರ್ತದೆ ಅಂತ ಹೇಳಿ, ಸ್ಟಮಕ್ ಒಳಗೆ HCl ಇರುತ್ತೆ ಅಂತ ಹೇಳಿ. ಅದ ಕೆಲಸ ಏನ ಆಹಾರದಿಂದ ಬರುವಂತ ಬ್ಯಾಕ್ಟೀರಿಯಾಗಳನ್ನ ಕೊಲ್ತತಿ ಮತ್ತೆ ಎಂಜೈಮ್ ಗಳನ್ನ ಸ್ಟಿಮ್ಯುಲೇಟ್ ಮಾಡತ್ತ ಅನ್ನೋದು ಗೊತ್ತೈತಿ. ಸೊ HCl ಅನ್ನೋದು ನಮ್ಮ ದೇಹದೊಳಗೆ ಇರುವಂತ ಯಾವ್ದಾರ ಒಂದು ಜ್ಯೂಸ್ ಯಾವ್ದಪ್ಪ ಅಂತಂದ್ರೆ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂದ್ರೆ HCl ಅನ್ನೋದು ಗೊತ್ತಿರತ್ತೆ. ಸೊ ಇದು ಎಷ್ಟು ಸೂಪರ್ ಯಾಕೆ ಬರುತ್ತೆ ಅಂತ ಹೇಳಿ ಇದನ್ನ ತೆಗಿಬಹುದು ನೀವು. ಸೊ ಒಂದು ತಪ್ಪೈತಿಲೋ ರೀ, ಒಂದು ತಪ್ಪು ನೋಡ್ಕೊಂತ ಬರೋ, ಇದು ಸರಿ ಐತಿ, ಇದು ಆಗಲ್ಲ. ಹೇಳಿಕೆ ಒಂದು ತಪ್ಪೈತಿ, ಇದು ಕರೆಕ್ಟ್ ಆಕತಿ. ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ಸೇರಿ ಕೊಟ್ಟಾನ, ಇದಾಗಲ್ಲ. ಹೇಳಿಕೆ ಒಂದು ಮತ್ತು ಹೇಳಿಕೆ ಎರಡು ತಪ್ಪು ಕೊಟ್ಟಾನ, ಇದಾಗ್ಬೋದು. ಅಂದ್ರೆ ಎರಡು ಆಪ್ಷನ್, ಒಂದು ನಿಮ್ಗೆ ಕನ್ಫರ್ಮ್ ಗೊತ್ತಂದ್ರೆ ಎರಡು ಹಾಕ್ಬೋದು. ಆಮ್ಲೀಯತೆಯನ್ನು ಕಡಿಮೆ ಮಾಡಲು ಬೇಕಿಂಗ್ ಸೋಡಾವನ್ನು ಯೂಸ್ ಮಾಡ್ತಾರೆ. ಇದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಭಾಳ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಬೇಕಿಂಗ್ ಸೋಡಾ ಅಂತಂದ್ರೆ ಸೋಡಿಯಂ ಬೈಕಾರ್ಬೋನೇಟ್. ಬಾಯಿ ಬೇಕಿಂಗ್ ಅಂತಂದ್ರೆ ಬಾಯಿ ಬರ್ಬೇಕು ನಿಮಗೆ ನೆನಪು. ಬಾಯಿ ಅಂತಂದ್ರೆ ಸೋಡಿಯಂ ಬೈಕಾರ್ಬೋನೇಟ್ ಅಂದ್ರೆ ಏನ್ರಿ, ಅಡುಗೆ ಸೋಡಾ ಅಂತ ಕರೀತಾರೆ. ಇದಕ್ಕೆ ಏನಿದೆ ಅಡುಗೆ ಸೋಡಾ, ನಿಮ್ ಹೊಟ್ಟೆದು ಗ್ಯಾಸ್ ಆಗ್ತದೆ ತಿಳ್ಕೊರಿ, ಆ ಲಿಂಬೆ ಹಣ್ಣಿ ಮೇಲೆ ಸೋಡಾ ಹಾಕಿ ಇದು ಮಾಡಿ ಕುಡಿತಿರ್ಲ, ಅದ ಏನಪ್ಪಾ ಅಂತಂದ್ರೆ ಬೇಕಿಂಗ್ ಸೋಡಾ. ಅದನ್ನ ಏನ್ ತರಕ್ಕೆ ಬೇಕಿಂಗ್ ಸೋಡಾ ಏನ್ ಮಾಡ್ತಾರೆ, ಇನ್ನೊಂದ್ ಕಡೆ ಯೂಸ್ ಮಾಡ್ತಾರ ಬೇಕರಿ ಒಳಗದು ಮೃದು ಮಾಡಕ್, ಏನ್ ಕೇಕ್ ಅದು ಇರ್ತದಲ್ರಿ ಅವನು ಮೃದು ಮಾಡಕ್ ಏನ್ ಮಾಡ್ತಾರ ಯೂಸ್ ಮಾಡ್ತಾರ. ಇನ್ನೊಂದೇನ್ ಹೇಳಿದಪ್ಪ ಅಂದ್ರೆ ನಿಮ್ಮನ್ನು ಬೇಕಿಂಗ್ ಸೋಡಾ ತಯಾರಿಸಕ ಇನ್ನೊಂದು ಆಮ್ಲವನ್ನ ಯೂಸ್ ಮಾಡ್ತಾರೆ, ಟಾರ್ಟಾರಿಕ್ ಆಮ್ಲವನ್ನ ಯೂಸ್ ಮಾಡ್ತಾರೆ ಅಂತ ಹೇಳಿದ್ನಿ. ಹಂಗ ಬೇಕಿಂಗ್ ಸೋಡಾ ಏನ್ರಿ ಆಮ್ಲೀಯತೆ ಏನಂದ್ರೆ ಏನ್ರಿ, ನಮ್ಗೆ ಆಸಿಡ್ ಅಂದ್ರೆ ಏನ್ರಿ ಆಮ್ಲೀಯತೆ, ಅದನ್ನ ಕಡಿಮೆ ಮಾಡಕನ ಯೂಸ್ ಮಾಡ್ತಾರಲ್ಲ ರೀ. ಸೊ ಹೇಳಿಕೆ ಎರಡು ಏನಾಗೈತಿ, ಸರಿಯಾಗೈತಿ. ಹೇಳಿಕೆ ಒಂದು ತಪ್ಪಾಗಿದೆ, ಹೇಳಿಕೆ ಎರಡು ಸರಿಯಾಗಿದೆ. ಆನ್ಸರ್ ಏನಾಗುತ್ತೆ, ಎರಡನೇದಾಗುತ್ತೆ. ಹೀಗೆ ನೀವು ಮೊದಲು ಆಪ್ಷನ್ ಎಲಿಮಿನೇಟ್, ಯಾರಿಗೂ ಎಲ್ಲ ಓದಿದ ನೆನಪಿರಂಗಿಲ್ಲ, ಯಾರಿಗೂ ಎಲ್ಲ ಪರ್ಫೆಕ್ಟ್ ಗೊತ್ತಿರಂಗಿಲ್ಲ. ನಾವಾಗ ಹೋಗಿ ಸೈನ್ಸ್ ಇದು ಮಾಡ್ತೇವೆ ಅಂದ್ರೆ ನಮಗೂ ಎಲ್ಲ ರಾಂಗ್ ಇರ್ತಾವ. ಹಂಗೇನಪ್ಪಾ ಅಂದ್ರೆ ಆಪ್ಷನ್ ಎಲಿಮಿನೇಷನ್ ಮಾಡಕ್ ಟ್ರೈ ಮಾಡ್ರಿ. ನೋಡ್ರಿ ಇದ್ರ ಬಗ್ಗೆ ನಾವು ಒಂದು ಲಿಸ್ಟ್ ನೋಡಿದ್ದು ಡಿಸ್ಕಸ್ ಮಾಡಿದ್ದು. ಟೊಮೆಟೊದಲ್ಲಿ ಇರುವಂತದ್ದು ಯಾವ್ದ್ರಿ, ಇಲ್ಲಿ ನೋಡ್ರಿ ಮೊದಲು ನಿಮ್ಗೆ ಗೊತ್ತಿದ್ ನೋಡ್ರಿ, ಈಗ ಲಿಂಬೆ ಅನ್ನೋದು ಗೊತ್ತಾಕೈತಿ ನಿಮ್ಗೆ. ಲಿಂಬೆ ಅನ್ನೋಗಿರುವಂತದ್ದು ಯಾವ್ದ್ರಿ, ಸಿಟ್ರಿಕ್ ಆಸಿಡ್ ಅಂದ್ರೆ B4. ನಿಮ್ಗೆ ಕನ್ಫರ್ಮ್ ಗೊತ್ತಿಲ್ಲ, ಒಂದು ಗೊತ್ತಿಲ್ಲ. ಆಮೇಲೆ ಹುಣಸೆ ಒಳಗಿರುವಂತದ್ದು ಯಾವ್ದ್ರಿ, ಟಾರ್ಟಾರಿಕ್ ಆಸಿಡ್. ಒಂದ್ ಯಾವ್ದಾಗ ಈಗ ಸಿ ಅಥವಾ ಬಿ ಗುಣ ಗೊತ್ತಿರತ್ತೆ ಎಲ್ಲರಿಗೂ. ಬಿ ನೋಡ್ರಿ, B4 ಅನ್ನೋದು ಇಲ್ಲಿ ಆಪ್ಷನ್ ನೋಡ್ಕೊಂತ ಹೋಗ್ಬೇಕು. ಬಿ ಎಲ್ಲೈತಿ, B4 ಇರ್ಬೇಕು. ಇಲ್ಲೇ B2 ಐತಿ, ಇದು ಆಗಲ್ಲ. B4 ಐತಿ, ಇಲ್ಲೂ ಆಕೈತಿ. B4 ಐತಿ, ಇದು ಆಕೈತಿ. B1 ಐತಿ, ಇದು ಆಗಲ್ಲ. ಸೊ ಎರಡು ಎಲಿಮಿನೇಷನ್ ಹೋಗ್ಬಿಟ್ಟು ಇಲ್ಲಿ ಮನ್ ಕೆ ಎಕ್ಸಾಮ್ದಾಗ ಎಲ್ಲ ಹಂಗ ಮಾಡಿದಾರೆ. ಅಕ್ಕ ಒಂದ ಆನ್ಸರ್ ಗೊತ್ತಿತ್ತಂದ್ರೆ ನಿಮ್ಗೆ ಎರಡು ಎಲಿಮಿನೇಷನ್ ಆಪ್ಷನ್ ಎಲಿಮಿನೇಷನ್ ಹಾಕವ್ರಿ. ಇನ್ನೊಂದನ್ನ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಅನಾಲಿಸಿಸ್ ಮಾಡಿ ಇದನ್ನ ತೆಗೆದುಗಿಬಹುದು. ಅಲ್ಲೇ ನಿಮ್ಗೆ ಟೈಮ್ ಕನ್ಸ್ಯೂಷನ್ ಆಗುತ್ತೆ, ಅವಾಗ ನಿಮ್ಗೆ ಕ್ವಶನ್ ಸಾಲ್ವ್ ಆಗೋದು ಕಡಿಮೆ ಹಾಕವ್ರಿ. ಅದ್ರ ಮೇಲೆ ನಿಮ್ಗೆ ಡಿಪೆಂಡ್ ಆಗುತ್ತೆ ನೋಡ್ರಿ. ಇಲ್ಲಿ ನೋಡ್ರಿ ಹುಣಸೆ ಅನ್ನೋದು ಏನಾಗೈತಿ, ಟಾರ್ಟಾರಿಕ್ ಆಮ್ಲ ಅಂದ್ರೆ ಸಿ ಅನ್ನೋದು ಒಂದು ಎಲ್ಲೈತ್ರಿ, ಇಲ್ಲೂ ಐತಿ. ಆಮೇಲೆ C1 ಇಲ್ಲಿ C4 ಐತಿ, ಇಲ್ಲಿ C4 ಐತಿ. C1 ಇದು ಆನ್ಸರ್ ಆಗುತ್ತೆ. A2 B ಏನ್ರಿ 4. ಲಿಂಬೆ ಹಣ್ಣಲ್ಲಿ ಅಂತ ಯಾವ್ದ್ರಿ, ಟೊಮೆಟೊ ಅಲ್ಲಿ ಅಂತ ಯಾವ್ದ ಆಕ್ಸಾಲಿಕ್ ಆಸಿಡ್. ಇದ ಕಿಡ್ನಿ ಸ್ಟೋನಿಗೆ ಕಾರಣ ಆಗೋದ್ರಿ. ಕಿಡ್ನಿ ಸ್ಟೋನಿಗೆ ಕಾರಣ ಆಗೋದು ಇದೇನ್ ಮಾಡತ್ತಂದ್ರೆ ಆಕ್ಸಾಲಿಕ್ ಆಸಿಡ್ ನಮ್ಮ ದೇಹದಲ್ಲಿರುವಂತ ಕ್ಯಾಲ್ಸಿಯಂ ಜೊತೆ ವರ್ತಿಸುತ್ತಿರೋದು. ಕ್ಯಾಲ್ಸಿಯಂ ಜೊತೆ ವರ್ತಿಸಿ ಏನಾಗತ್ತಪ್ಪ ಅಂದ್ರೆ ಕ್ಯಾಲ್ಸಿಯಂ ಆಕ್ಸಾಲೇಟ್ ಆಗತ್ತೆ. ಇವ ಏನಪ್ಪಾ ಅಂತಂದ್ರ ಕಿಡ್ನಿ ಸ್ಟೋನ್ ಹಾಕವ್ರು. ಅಲ್ಲಿ ಟೊಮೆಟೊದಲ್ಲಿರುವಂತ ಬೀಜ ಇರ್ತಾವಲ್ರಿ ಅವ ನೋಡ್ರಿ, A2B4 C1 D3. ಮೊಸರಿನ ಇದು ಗೊತ್ತಾಗತ್ತೆ ನಿಮಗೆ, ಮೊಸರು ಇರುವಂತದ್ದು ಲ್ಯಾಕ್ಟಿಕ್ ಆಸಿಡ್. ಅದಕ್ಕೆ ಏನ್ ಮಾಡ್ಯಾರ ನಾವು D ಎಲ್ಲಕ್ಕೂ 3 ಕೊಟ್ಬಿಟ್ಟಾರ, ಈಸಿ ಅಂತ ಹೇಳಿ. ಆದ್ರೆ ನೀವು ಇದ್ರ ಲಿಂಬೆ ಅನ್ನೋದ್ ಮೂಲಕ ಏನ್ ಮಾಡೋದು, ಒಂದು ಆಪ್ಷನ್ ಎಲಿಮಿಟ್ ಮಾಡ್ಬೋದು. ಟೊಮೆಟೊ ಮೂಲಕ ಏನ್ ಮಾಡೋದ್ರೆ ಇನ್ನೊಂದು ಆಪ್ಷನ್ ಎಲಿಮಿಟ್ ಮಾಡ್ಬೋದು. ಆನ್ಸರ್ ಮೂಲಕ ಗೊತ್ತು. ಒಂದೊಂದು ಇದ್ರೊಳಗೆ ಏನ್ ಕೊಟ್ಟಾರಪ್ಪ ಅಂದ್ರೆ ಆಪ್ಷನ್ ಎರಡು ಆಪ್ಷನ್ಗಳು ಕರೆಕ್ಟ್ ಕೊಟ್ಟಾರ ಇದ್ರೊಳಗೆ. ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಅಲ್ಯೂಮಿನಿಯಂ ಲೋಹ ತುಕ್ಕು ಹಿಡುವಿಕೆಯನ್ನು ಹೇಗೆ ತಡೆಗಟ್ಟಬಹುದು. ಒಂದಕ್ಕೆ ನೋಡ್ರಿ, ತುಕ್ಕು ಹಿಡುವಿಕೆ ಬಂತಂದ್ರೆ ಎಲ್ಲಾರು ಏನ್ ಮಿಸ್ಟೇಕ್ ಮಾಡ್ತಾರಪ್ಪ ಅಂದ್ರೆ ಗ್ಯಾಲ್ವನೈಸೇಷನ್.
ಇದನ್ನ ಹಾಕ್ತಾರ ಆಲ್ಮೋಸ್ಟ್ ಎಲ್ಲ ಆನ್ಸರ್. ನೋಡ್ರಿ ಗ್ಯಾಲ್ವನೈಸೇಷನ್ ಏನ್ ಬರುತ್ತಪ್ಪ ಅಂತಂದ್ರ ಎಲ್ಲಿ ಯೂಸ್ ಮಾಡ್ತಾರೋ ಅದು ಗೊತ್ತಿರ್ಬೇಕು. ಗ್ಯಾಲ್ವನೈಸೇಷನ್ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರ ಕಬ್ಬಿನ ತುಕ್ಕು ಹಿಡಿಯದಂತೆ ಯೂಸ್ ಮಾಡೋದಾದ್ರಿ ಗ್ಯಾಲ್ವನೈಸೇಷನ್. ಅಲ್ಲಿ ಅದನ್ನ ಯೂಸ್ ಮಾಡ್ತಾರೋ ಜಿಂಕ್ ಅನ್ನುವಂತ ಮೆಟೀರಿಯಲ್ ಯೂಸ್ ಮಾಡ್ತಾರೆ. ಆ ಮೆಟೀರಿಯಲ್ ಮೂಲಕ ಏನ್ ಮಾಡ್ತಾರ ಕಬ್ಬಿನವನ್ನ ಇಡ್ತಾರೆ. ಆ ಕಬ್ಬಿನೊಳಗೆ ಏನಾಗತ್ರಿ ಸುತ್ತಮುತ್ತ ಏನಾಗತ್ರಿ ಜಿಂಕ್ ಓಟ್ ಆಕತಿ. ಅವಾಗ ಏನಾಗತ್ರಿ ಕಬ್ಬಿನ ಏನಾಗಲ್ಲ ತುಕ್ಕು ಹಿಡಂತ ಇದಾಕತಿ. ಆದ್ರೆ ಅವ್ರು ಏನ್ ಕೇಳಿದಾರೆ ಆಪ್ಷನ್ ನಾವು ಒನ್ನೇಕೆ ಆಪ್ಷನ್ ನೋಡಿದಾಗ ನಮ್ಗೆ ಏನಿಸ್ಬಿಡುತ್ತೆ ಗ್ಯಾಲ್ವನೈಸೇಷನ್ ನಮ್ಗೆ ಆನ್ಸರ್ ಬಂದ ಅನ್ಸುತ್ತೆ. ಆದ್ರೆ ಅವ್ರು ಏನ್ ಕೇಳಿದ್ದು ಅಲ್ಯೂಮಿನಿಯಂ ಬಗ್ಗೆ ಕೇಳಿದಾರೆ ಅವ್ರು. ಅಲ್ಯೂಮಿನಿಯಂ ಅಂದ್ರೆ ನಾರ್ಮಲ್ ಆಗಿ ನಾವು ಈ ಪಾತ್ರೆಗಳನ್ನ ಯೂಸ್ ಮಾಡ್ತಾರೆ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಅವು ತುಕ್ಕು ಹಿಡಿಬಾರ್ದಂದ್ರೆ ಏನ್ ಮಾಡ್ಬೇಕು ಅಂತೇಳಿ ಕೇಳಿದಾರ ಅವ್ರು. ಇದ್ರ ಆನ್ಸರ್ ಏನಾಗತ್ತಪ್ಪ ಅಂತಂದ್ರ ನೋಡ್ರಿ ಇಲ್ಲೇ ಗ್ಯಾಲ್ವನ್ ಈಗ ನೋಡ್ರಿ ನಿಮ್ಗೆ ಗೊತ್ತಿರ್ಬೇಕು ಕಬ್ಬಿನವನ್ನ ತುಕ್ಕಿಡ್ಯಾಕ ಅಷ್ಟ ನೀವು ಗ್ಯಾಲ್ವನೈಸೇಷನ್ ಬಳಸ ಅಂತ ಗೊತ್ತಿತ್ತಂದ್ರೆ ಇದನ್ನ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಈ ಬಣ್ಣ ಹಚ್ಚುವುದೇನ್ರಿ ನಾರ್ಮಲ್ ಟೆಂಪರರಿ ಇರೋದು ಬಣ್ಣ ಹಚ್ಚೋದು ಅಂತಂದ್ರೆ ಇದು ಆಗಲ್ಲ. ಗ್ರೀಸ್ ಹಚ್ಚೋದು ಏನಾಕತಿ ಗ್ರೀಸ್ ಹಚ್ಚೋದ್ರಿಂದ ಇದಕ್ಕೆ ಯಾಕೆ ಯೂಸ್ ಮಾಡ್ತಾರೋ ಅಡಿಗೆ ಮನೆಯೊಳಗೆ ಯೂಸ್ ಮಾಡ್ತಿರ್ತಾರೆ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಅಲ್ಲದು ಗ್ರೀಸ್ ಅದು ಹಚ್ತಾರೇನ್ರಿ ಹಚ್ಚಾಕ್ ಬರಲ್ಲ. ಇದು ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಆಮೇಲೆ ಆನ್ಸರ್ ಏನಾಗತ್ರಿ ಅನೋಡೀಕರಣ ಆಗುತ್ತೆ. ಏನಿದೆ ಅನೋಡೀಕರಣ ಅಂತಂದ್ರೆ ನೋಡ್ರಿ ಇಂಗ್ಲಿಷ್ನಾಗ ಏನಂತಾರಪ್ಪ ಅಂದ್ರೆ ಎನೋಡೈಸೇಷನ್ ಅಂತ ಕರೀತಾರ. ಏನಂತಾರೋ ಎನೋಡೈಸೇಷನ್ ಅಂತ ಕರೀತಾರ. ಹೆಂಗಾಗತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಈ ಅಲ್ಯೂಮಿನಿಯಂ ಅನೋಡೈಸೇಷನ್ ಅಂತ ಏನ್ರಿ ನೋಡ್ರಿ ಕ್ಯಾಥೋಡೈಸೇಷನ್ ಅಂತ ಬರತ್ತಿ ಎನೋಡೈಸೇಷನ್ ಅಂತ ಬರತ್ತಿ. ಎನೋಡೈಸೇಷನ್ ಅಂತ ಬರತ್ತಿ ಕ್ಯಾಥೋಡೈಸೇಷನ್ ಅಂತ ಬರತ್ತಿ. ಕ್ಯಾಥೋಡೈಸೇಷನ್ ಅಂತ ಬರುತ್ತೆ. ಎನೋಡೈಸೇಷನ್ ಅಂತಂದ್ರೆ ಏನ್ರಿ ನೆಗೆಟಿವ್. ಅಂದ್ರೆ ಏನ್ ಮಾಡ್ತಾರು ಆ ಅಲ್ಯೂಮಿನಿಯಂ ಅನ್ನ ನೀರೊಳಗೆ ಎತ್ತಿರ್ತಾರ ಅಂತ ತಿಳ್ಕೊರಿ. ನೀರೊಳಗೆ ಎತ್ತಾರ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಕರೆಂಟ್ ಸಪ್ಲೈ ಮಾಡ್ತಾರ. ಕರೆಂಟ್ ಸಪ್ಲೈ ಮಾಡಿದ್ಮೇಲೆ ಏನ್ ಮಾಡ್ತದಪ್ಪ ಅಂತಂದ್ರ ನೀರೊಳಗಿರುವಂತ ಆಕ್ಸಿಜನ್ಗಳು ಏನಕ್ಕವ್ರಿ ರಿಲೀಸ್ ಆಕಾವ್. ಆ ಆಕ್ಸಿಜನ್ಗಳು ಬಂದ್ ಏನಕ್ಕಪ್ಪ ಅಂದ್ರೆ ಇದ್ರ ಮೇಲೆ ಕುಂಡಿರ್ತಾರ. ಇದ್ರ ಮೇಲೆ ಅಲ್ಯೂಮಿನಿಯಂ ಮೇಲೆ ಕುಂಡಿರ್ತಾವ. ಆ ಅಲ್ಯೂಮಿನಿಯಂ ಮೇಲೆ ಕುಂಡ್ರಂತ ಏನಾಗುತ್ತೆ ಅಲ್ಲೊಂದು ಲೇಯರ್ ಫಾರ್ಮೇಶನ್ ಆಗುತ್ತೆ. ಅದಕ್ಕೆ ಏನಂತಾರಪ್ಪ ಅಂದ್ರ ಅನೋಡೈಸೇಷನ್ ಅಂತ ಕರೀತಾರೆ. ಅನೋಡೈಸೇಷನ್ ಅಂತಂದ್ರೆ ಏನ್ರಿ ನೆಗೆಟಿವ್ ಬಂದ್ ಕುಂತುಲ್ಲೋರ್ ಇಲ್ಲಿ ಅದಕ್ಕೆ ಏನಂತಾರಿ ಅನೋಡೈಸೇಷನ್ ಅಂತ ಕರೀತಾರೆ. ಅವಾಗ ಲೇಯರ್ ಏನಾಗತ್ರಿ ದಪ್ಪ ಆಗುತ್ತೆ. ಅಲ್ಯೂಮಿನಿಯಂ ಒಳಗೆ ಲೇಯರ್ ದಪ್ಪ ಆಗುತ್ತೆ. ಇದರಿಂದ ಏನಾಗತ್ರಿ ತುಕ್ಕು ಹಿಡಿಯಾಕ ಆಗಲ್ಲ. ಒಂದ್ ನೆನಪಿಟ್ಕೋರಿ ಕಬ್ಬಿನ ಒಳಗ ತುಕ್ಕು ಅಂದ್ರೆ ಏನ್ ನೆನಪಿಟ್ಕೋಕ್ ನೀವು ಗ್ಯಾಲ್ವನೈಸೇಷನ್ ಅಂತ ನೆನಪಿಟ್ಕೋ. ಆ ಗ್ಯಾಲ್ವನೈಸೇಷನ್ ಒಳಗೆ ಏನ್ ಮಾಡ್ತಾರೋ ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರಂತ ಏನ್ ಹೇಳ್ಬೇಕು ಜಿಂಕ್ ಅನ್ನುವಂತ ಮೆಟೀರಿಯಲ್ ಗಳನ್ನ ಯೂಸ್ ಮಾಡ್ತಾರಂತೆ ಹಿಡಿಬೇಕು. ಅದ ನೀವು ಇದು ಅನೋಡೈಸೇಷನ್ ಬಂತಂದ್ರೆ ಅಲ್ಯೂಮಿನಿಯಂ ಪಾತ್ರೆಗಳ ತುಕ್ಕು ಹಿಡಿಬಾರ್ದು ಅಂತ ಹೇಳಿ. ಅಲ್ಯೂಮಿನಿಯಂ ಪಾತ್ರೆಗಳು ತುಕ್ಕು ಹಿಡಿಬಾರ್ದು ಅಂತ ಹೇಳಿ ಏನ್ ಮಾಡ್ತಾರ್ರಿ ಅಲ್ಯೂಮಿನಿಯಂ ಅನ್ನ ಅನೋಡೈಸೇಷನ್ ಮೂಲಕ ಮಾಡ್ತಾರ. ನೋಡ್ರಿ ಏನಾಕತ್ತಪ್ಪ ಅಂದ್ರೆ ಈ ಇದು ಒಂದ್ ಆಸಿಡ್ ಇರ್ತೈತೆ ನೀರ್ ಇರ್ತೈತಿ ಇದ್ರೊಳಗೆ ಏನ್ ಮಾಡ್ತಾರ ಅಂದ್ರೆ ಕರೆಂಟ್ ಅನ್ನ ಪಾಸ್ ಮಾಡ್ತಾರ. ಅದರಿಂದ ಏನ್ ಮಾಡ್ತಾರ್ರಿ ಆಕ್ಸಿಜನ್ ನ ಸಪರೇಟ್ ಮಾಡ್ತಾರ. ಆಕ್ಸಿಜನ್ ಕಣಗಳು ಸಪರೇಟ್ ಮಾಡ್ತಾರ. ಆ ಆಕ್ಸಿಜನ್ ಏನ್ ಮಾಡ್ತಾವಪ್ಪ ಅಂದ್ರೆ ಅಲ್ಯೂಮಿನಿಯಂ ಮೇಲೆ ಹೋಗಿ ಕುಂತ ಬಿಡ್ತಾವ್ರಿ. ಅಲ್ಯೂಮಿನಿಯಂ ಮೇಲೆ ಕುಂಟ್ರ ಏನಾಗತ್ರಿ ಆ ಲೇಯರ್ ಫಾರ್ಮೇಶನ್ ಆಗುತ್ತೆ. ಅವಾಗ ಏನಾಗುತ್ತೆ ನಿಮ್ಗೆ ತುಕ್ಕು ಹಿಡಿಯಕ್ ಆಗಲ್ಲ. ಇಲ್ಲ ನೋಡ್ರಿ ಅಲ್ಯೂಮಿನಿಯಂಗಳನ್ನ ಎಲ್ಲಾ ಕಡೆ ಯೂಸ್ ಮಾಡ್ತಿರ್ತಾರೆ. ಇಲ್ಲಿ ಪಾತ್ರೆಗಳಾಗಿರ್ಬೋದು ಅಲ್ಯೂಮಿನಿಯಂ ಕಿಟಕಿನೂ ಬಂದಿರ್ತಾವಲ್ಲ ಆಮೇಲೆ ಮೊಬೈಲ್ ಯೂಸ್ ಮಾಡ್ತಿರ್ತಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಇದ್ರ ಬಗ್ಗೆ ನೋಡ್ರಿ. ಇದು ಕ್ವಶನ್ ನಿಮ್ಗ ಒಂದು ಸ್ಟೆಪ್ ಎಲ್ಲಾನು ಮುಂದೆ ಹೊಂಟಾರೆ. ಮೊದಲು ಏನ್ ಮಾಡ್ತಿದ್ರು ಅಂದ್ರೆ ಮೊದಲಿನ ಕ್ವಶನ್ ಪೇಪರ್ ಒಳಗ ಅತಿ ಹೆಚ್ಚು ಇರುವಂತದ್ದು ಯಾವ್ದು ವಾತಾವರಣದಲ್ಲಿ ಅತಿ ಹೆಚ್ಚು ನೈಟ್ರೋಜನ್ ಅಂತ ಕೊಟ್ಬಿಡ್ತಿದ್ರು. ಆದ್ರೆ ಈಗ ಏನ್ ಮಾಡ್ತಾರೋ ನೀವು ಏನು ಓದ್ಬೇಕಪ್ಪ ಅಂತಂದ್ರ ನೈಟ್ರೋಜನ್ ಸೆಕೆಂಡ್ ಕಡಿಮೆ ಯಾವ್ದ ಥರ್ಡ್ ಕಡಿಮೆ ಯಾವ್ದ ಮೂರರ ಗೊತ್ತಿರ್ಬೇಕು ನಿಮ್ಗೆ. ಅದ್ರ ಮೇಲೆ ನಿಮ್ಗೆ ಗೊತ್ತಾಗತ್ತಿಲ್ಲ ಅಂದ್ರೆ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೋದು. ನೋಡ್ರಿ ಅತಿ ಹೆಚ್ಚಿರೋದು ಯಾವ್ದು ಸರಿಯಾದ ಕ್ರಮ ಅಂತ ಅತಿ ಹೆಚ್ಚಿರೋದಾದ್ರೆ ಸಾರಜನಕ 71% ಅಂತ ತಿಳ್ಕೊರಿ. ಕಬ್ಬಿನ 21%. ಆಮ್ಲಜನಕ ಬರುತ್ತೆ. ನೆಕ್ಸ್ಟ್ ನಿಮ್ಗೆ ಕನ್ಫ್ಯೂಸ್ ಆಗೋದು ಯಾವ್ದ್ರಿ ಆ ಇಂಗಾಲ ಡೈಆಕ್ಸೈಡ್ ಬರುತ್ತೋ ಏನ್ ಆರ್ಗನ್ ಬರುತ್ತೋ ಏನ್ ನಿಯಾನ್ ಬರುತ್ತೋ. ನೋಡ್ರಿ ನೆಕ್ಸ್ಟ್ ಆಪ್ಷನ್ ಇರೋದು ಯಾವ್ದಪ್ಪ ಅಂತಂದ್ರ ಆಮ್ಲಜನಕ. ಆರ್ಗಾನ್ ಆಮ್ಲಜನಕದ ನಂತರ ಯಾವ್ದ್ರಿ ಆರ್ಗಾನದ ನಂತರ ಯಾವ್ದು ಇಂಗಾಲದ ಡೈಆಕ್ಸೈಡ್. ನಂತರ ಯಾವ್ದ್ರಿ ನಿಯಾನ್. ಅಂದ್ರೆ ನಿಮಗೆ 3 ಗೊತ್ತಿರಬೇಕು. ನೈಟ್ರೋಜನ್ ನಂತರ ಯಾವ್ದ್ರಿ ಆಮ್ಲಜನಕ. ಎರಡು ಈಸಿಯಾಗಿ ಗೊತ್ತಾಕವ್ ಯಾಕಂದ್ರೆ 71% ಐತಿ ಇದ್ ನಿಮ್ಗೆ 21% ಹಿಂಗೆಲ್ಲ ಈಸಿಯಾಗಿ ಗೊತ್ತಾಕವ್ರಿ. ಆದ್ರ ನೆಕ್ಸ್ಟ್ ಇರೋದು ಯಾವ್ದು ಆರ್ಗಾನ್ ಆಯ್ತು ಇಂಗಾಲ ಡೈಆಕ್ಸೈಡ್ ಆಯ್ತು ನಿಯಾನ್ ಆಯ್ತು. ಅಂದ್ರೆ 3 ನೆನಪಿಟ್ಕೋಬೇಕು ನೀವು. ಮೊದಲೆಲ್ಲ ಏನ್ ಮಾಡ್ಬೋದಾಗಿತ್ತು ಬರೀ ಸಾರಜನಕ ಒಂದು ನೆನಪಿಟ್ಕೊಂಡ್ರೆ ಹಾಕಿತ್ತು ಯಾಕಂದ್ರೆ ಡೈರೆಕ್ಟ್ ಕ್ವಶನ್ ಕೈತಾರ. ಈಗ ಏನ್ ಮಾಡ್ತಾರೋ 3 ನೆನಪಿಟ್ಟು ಕೇಳ್ತಾರೆ. ನೋಡ್ರಿ ಈಗ ಎರಡು ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಒಂದಕ್ಕೆ ಇಂಗಾಲ ಡೈಆಕ್ಸೈಡ್ ಇರಂಗಿಲ್ಲ, ಒಂದಕ್ಕೆ ಆಮ್ಲಜನಕ ಇರಂಗಿಲ್ಲ. ಆದ್ರ ಸಾರಜನಕದ ಪ್ರಮಾಣ ಎಷ್ಟೈತಿ ಆಮೇಲೆ ಆಮ್ಲಜನಕದ ಪ್ರಮಾಣ ಎಷ್ಟೈತಿ ಅನ್ನೋದು ನಿಮ್ಗೆ ಏನ್ ಗೊತ್ತಿರ್ಬೇಕಪ್ಪ ಅಂತಂದ್ರ 3 ಗೊತ್ತಿರ್ಬೇಕು. 3 ಗೊತ್ತಿತ್ತಂದ್ರ ಈಸಿಯಾಗಿ ಏನ್ ಮಾಡ್ಬೇಕಪ್ಪ ಅಂದ್ರ ಆನ್ಸರ್ ಹಾಕ್ಬೋದು ಇದಕ್ಕೆ. ಸಾರಜನಕ ಆಮ್ಲಜನಕ ನೆಕ್ಸ್ಟ್ ಯಾವ್ದು ಇಂಗಾಲ ಡೈಆಕ್ಸೈಡ್ ಬರಂಗಿಲ್ಲ.
ಏನ್ ಬರುತ್ತಪ್ಪ ಅಂತಂದ್ರ ಆರ್ಗಾನ್ ಬರುತ್ತೆ. ಇದು 21% ಇರತಿ, ಇದು 71% ಇರ್ತತಿ. ಸಾರಿ, ಇದು 78% ಇರ್ತೈತಿ, 21% ಇರ್ತೈತಿ. ಅರ್ಥಾತ್ರಿ? ನೋಡ್ರಿ ಆನ್ಸರ್ ಏನಾಗುತ್ತಾ? ಸಾರಜನಕ, ಆಮ್ಲಜನಕ, ಆರ್ಗಾನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲೊಂದು ಕ್ವಶನ್ ಐತೆ ನೋಡ್ರಿ. ಸೈನ್ಸಿಗೆ ಸಂಬಂಧಪಟ್ಟಿಲ್ಲ ಅಂತಂದ್ರು ಜನರಲ್ ಇದ್ರು ಹಾಕ್ಬೋದು ನೋಡ್ರಿ. ಇಸ್ರೋದ ಹೆಡ್ ಕ್ವಾರ್ಟರ್ ಯಾವ್ದಾಗತ್ತ? ಇಸ್ರೋದ ಹೆಡ್ ಕ್ವಾರ್ಟರ್ ಬೆಂಗಳೂರು. ಅರ್ಧಾತ್ರಿ? ಇಸ್ರೋದ ಹೆಡ್ ಕ್ವಾರ್ಟರ್ ಯಾವ್ದಾಗತ್ತ? ಬೆಂಗಳೂರು ಆಗತ್ತ. ಆಮೇಲೆ ಎರಡನೇದು ಏನೈತಿ? 3 ಅನ್ನೋ ಗೊತ್ತಿರತ್ತೆ ನಿಮಗೆ. ಆಮೇಲೆ ಆಪ್ಷನ್ ಎಲಿಮಿನೇಷನ್ ಮಾಡ್ಬೋದು. ಒಂದು ಕನ್ಫರ್ಮ್ ಗೊತ್ತಿತ್ತಂದ್ರೆ ಏನ್ ಮಾಡ್ಬೇಕು? ಆಪ್ಷನ್ ಎಲಿಮಿನೇಷನ್ ಹೋಗ್ಬೇಕು. ಅವ ಏನಾಕತ್ರಿ? B3 ಯಾವ್ದೈತಿ ನೋಡ್ಬೇಕು. ಸೊ B3 ಐತಿ, ಇದು ಐತಿ. ಸೊ ಈ 2 ಆಪ್ಷನ್ ಎಲಿಮಿನೇಟ್ ಅದು ಮುಗಿದ್ರೆ ನಿಮ್ಗೆ 50-50 ಆಗಿಬಿಡ್ತೈತಿ. ಈಗ 50-50 ಆಗಿಬಿಡತ್ತೆ ಈಗ. ಆಮೇಲೆ ಇನ್ನೊಂದು ಯಾವ್ದಪ್ಪ ಅಂತಂದ್ರ ನಿಮ್ಗ ಹಾಸನ್ ಬಗ್ಗೆ ಗೊತ್ತಿರ್ಬೇಕ್ರಿ. ಇದು ಕಂಟ್ರೋಲ್ ಫೆಸಿಲಿಟಿ ಅಂತೇಳಿ, ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ. ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಇನ್ಶಾಟ್ ಅಂತ ಕೊಟ್ಟ ನಾವು. ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿರತ್ರಿ? ಹಾಸನ್ ಹೋಗೈತಿ. ಸೊ 3 ಏನಾಗತ್ರಿ? 1 ಆಗತ್ತ. ಸೊ ಇಲ್ಲಿ 3 ಒಂದೈತಿ, ಇಲ್ಲಿಯೂ 3 ಒಂದೈತಿ. ಅಂದ್ರೆ ಇದು ಆಪ್ಷನ್ ಆಗುತ್ತೆ, ಇದು ಆಪ್ಷನ್ ಆಗುತ್ತ. ನೆಕ್ಸ್ಟ್ ಯಾವ್ದು ಬರತ್ತಿ? ಸೋಲಾರ್ ಅಬ್ಸರ್ವೇಟರಿ. ಇದೆಲ್ಲಿತ್ತಪ್ಪ ಅಂತಂದ್ರೆ ಉದಯಪುರದಾಗ ಐತ್ರಿ. D4 ಐತಿ, ಇದು D4 ಐತಿ. ಅಂದ್ರೆ ಎರಡು ಆಪ್ಷನ್ ಅದು ಒಂದು ಸೇಮ್ ಅದ ನೋಡ್ರಿ. A2 B3 C1 D4, A2 B3 C1 D4 ಎರಡು ಆಪ್ಷನ್ ಹಾಕಿರಂದ್ರೆ ಆನ್ಸರ್ ಕರೆಕ್ಟ್ ಇರ್ತದೆ. ಮತ್ತೆ ಇದನ್ನ ಆಪ್ಷನ್ ಹಾಕಿರಿ ನಿಮ್ಗೆ ಆನ್ಸರ್ ಕೊಡಂಗಿಲ್ಲ ಅವ್ರು. ಇದನ್ನ ಆನ್ಸರ್ ಹಾಕಿರಿ ಅಂತ ನಿಮ್ಗೆ ಕರೆಕ್ಟ್ ಕೊಡಂಗಿಲ್ಲ. ಇವು 2 1 ಅಥವಾ 4 ಹಾಕಿರಪ್ಪ ಅಂತಂದ್ರೆ 2 1 ಕೊಡ್ತಾರೆ ನಿಮ್ಗೆ ಆನ್ಸರ್. ನೋಡ್ರಿ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಗಳು ಸಾಲ್ವ್ ಆದ್ರಿ. ನೆಕ್ಸ್ಟ್ ಏನ್ ಮಾಡಪ್ಪ ಅಂದ್ರೆ ಮುಂದಿನ ಕ್ಲಾಸ್ನಾಗ ಮತ್ತೆ ಮುಂದೆ ಯಾವ್ದಾರ ಇದು ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ ಏನ್ ಮಾಡಪ್ಪ ಅಂದ್ರೆ ಎಲ್ಲಾನು ಕಾನ್ಸೆಪ್ಟ್ ವೈಸ್ ಮತ್ತೆ ಇದ್ರಲ್ಲಿ ಡೀಟೇಲ್ ಆಗಿ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡ್ಕೊಂತ ಬರೋಣ.